ನಮ್ಮ ಈ ಫಿಂಗರ್ಸ್ಗೂ ಕನೆಕ್ಷನ್ ಇದೆಯಾ? ಹೌದು ಮ್ಯಾಮ್, ಈ ಫಿಂಗರ್ ಪ್ರಿಂಟ್ಸ್ ಆರ್ ದ ರೆಪ್ಲಿಕ್ ಆಫ್ ದ ಬ್ರೈನ್ ಪ್ಯಾಟರ್ನ್ಸ್ ಅಂತ ಕರೀತಾರೆ. ಅಂದರೆ ನೀವು ಏನೇನೆಲ್ಲ ಈ ಲೈನ್ಸ್ ನೋಡ್ತಾ ಇದ್ದೀರಾ ಅದ್ರ ಪ್ರಕಾರನೇ ಅಲ್ಲೊಂದು ಫಾರ್ಮೇಷನ್ ಇರುತ್ತೆ. ಬ್ರೈನಲ್ಲಿ 10 ಲೋಬ್ಸ್ ಇರುತ್ತೆ ಮ್ಯಾಮ್. ಫ್ರಂಟಲ್ ಲೋಬ್, ಪೆರೈಟಲ್ ಲೋಬ್, ಟೆಂಪರಲ್ ಲೋಬ್ ಮತ್ತು ಆಸಿಪಿಟಲ್ ಲೋಬ್ ಅಂತ. ಈ ತಮ್ ಫಿಂಗರ್, ಇಂಡೆಕ್ಸ್, ಮಿಡಲ್ ಮತ್ತು ರಿಂಗ್, ಲಿಟ್ಲ್ ಫಿಂಗರ್ಸ್ಗೆ ಕನೆಕ್ಟ್ ಹಂಗೇನೇ ಆಗಿದೆ. ಒಂದು ಬ್ಯೂಟಿಫುಲ್ ಸೀಕ್ರೆಟ್ ಏನಪ್ಪ ಅಂತಂದರೆ, ಈ ಫಿಂಗರ್ ಪ್ರಿಂಟ್ಸ್ ಅಂತ ಏನಿದೆಯಲ್ಲ, ಈ ಫಿಂಗರ್ ಪ್ರಿಂಟ್ಸನ್ನ ನೋಡಿ ತಂದೆ ತಾಯಿಯ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬೋದು. ಯಾವಾಗ ಪ್ರೆಗ್ನೆನ್ಸಿಯಲ್ಲಿ ತಾಯಿಗೆ ಏನೋ ಸಿಕ್ಕಿರುತ್ತೆ, ಅದರ ಔಟ್ಕಮ್ ಫಿಂಗರ್ ಪ್ರಿಂಟ್ಸಲ್ಲಿ ಇರುತ್ತೆ. ತಾಯಿಗೇನೋ ಸಿಕ್ಕಿರಲ್ಲ, ಅದು ಕೂಡ ಮಗುವಿನ ಫಿಂಗರ್ ಪ್ರಿಂಟ್ಸಲ್ಲಿ ಔಟ್ಕಮ್ ಆಗಿ ಕಾಣಿಸುತ್ತೆ. ಒಬ್ಬರ ಫಿಂಗರ್ ಪ್ರಿಂಟ್ ಥರ ಇನ್ನೊಬ್ಬರ ಫಿಂಗರ್ ಪ್ರಿಂಟ್ ಯಾಕಿರೋದಿಲ್ಲ ಅಂತ. ಈ ಫಿಂಗರ್ ಪ್ರಿಂಟ್ಸ್ಗಳ ಬಗ್ಗೆ ನಾವು ಬೇಸಾಗಿ ಅರ್ಥ ಮಾಡ್ಕೋಬೇಕಪ್ಪ ಅಂದರೆ ಮ್ಯಾಮ್, ಈ ವರ್ಲ್ಡಲ್ಲಿ ಇರೋದು ಮೇಜರ್ 3 ಫ್ಯಾಮಿಲೀಸ್. ಶಂಖ ಅಂತ ಏನು ಕರಿತೀವಲ್ಲ, ಇದು ವಿಷ್ಣುವಿನ ನೇಚರ್ಸ್ ಅವರಲ್ಲಿ ಇರುತ್ತೆ ಅಂತ. ಅದೇ ಥರ ಚಕ್ರ ಅಂತ ಹೇಳಿದ್ರೆ ಅದ್ರ ಶಿವನ ನೇಚರ್, ಅವರಲ್ಲಿ ಶಿವನ ನೇಚರ್ ಇರುತ್ತೆ ಅಂತ. ಅದೇ ಥರ ನಾನು ಗುಡ್ಡ ಅಂತ ಏನು ಹೇಳಿದೆ, ಅಲ್ಲಿ ಬ್ರಹ್ಮನ ನೇಚರ್ ಹೆಚ್ಚಿನದಾಗಿ ಇರುತ್ತೆ ಅಂತ. ಫ್ಯಾಮಿಲಿ ಲೈಫ್, ಸೋಷಿಯಲ್ ಲೈಫ್, ಪ್ರೊಫೆಷನಲ್ ಲೈಫ್, ಸ್ಪಿರಿಚುವಲ್ ಲೈಫ್, ಈ 5 ಲೈಫಲ್ಲಿ ಎಲ್ಲೆಲ್ಲಿ ಅವ್ರಿಗೆ ಕನ್ಫ್ಯೂಷನ್ಸ್ ಇದೆ, ಎಲ್ಲೆಲ್ಲಿ ಕ್ಲಾರಿಟಿ ಇದೆ ಅಂತಲೂ ಹೇಳೋಕ್ಕಾಗುತ್ತೆ. ಬರೀ ನೋಡಿನೇ ಫಿಂಗರ್ ಪ್ರಿಂಟ್ಸ್ ನೋಡಿನೇ. ಸೆಲ್ಫ್ ಥಿಂಕರ್ ಅಂದರೆ ಯುಧಿಷ್ಠಿರ ಅಂತ. ನಿಮಗೆ ಈ ಸೆಲ್ಫ್ ಥಿಂಕಿಂಗ್ ಇದೆ. ಓಕೆ. ಎಮೋಷನಲ್ ಥಿಂಕಿಂಗ್ ಅಂದರೆ ಅರ್ಜುನ ಅಂತ. ಸೊ ನಿಮ್ಗೂ ಅದಿದೆ. ಇನ್ನೊಂದು ಸಹದೇವ ಅಂತ. ಇದನ್ನ ನಾವು ರಿಫ್ಲೆಕ್ಟಿವ್ ಥಿಂಕರ್ ಅಂತ ಕರಿತೀವಿ. ಭೀಮ ಯೂನಿಕ್ ಥಿಂಕರ್ ಅಂತ ಕರಿತೀವಿ. ನಕುಲ ಅಂದ್ರೆ ಕಾಶಿಯಸ್ ಥಿಂಕರ್ ಅಂತ ಕರಿತೀವಿ. ಈ 5 ತರ ಜನ ಅಷ್ಟೇ ಈ ಜಗತ್ತಲ್ಲಿ ಇರೋದು. ಇವಾಗ ನೀವು ತುಂಬಾ ಜನಗಳನ್ನ ನೋಡಿರ್ಬೋದು ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ. ಮ್ಯಾನಿಫೆಸ್ಟೇಷನ್ ಅಂತ ಕೆಲವರೆಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತಾರೆ. ಮ್ಯಾನಿಫೆಸ್ಟೇಷನ್ ಎಲ್ರಿಗೂ ಆಗಲ್ಲ ಮ್ಯಾಮ್, ನಿಜವಾಗ್ಲೂ ಆಗಲ್ಲ. ಯಾರಿಗೆ ಈ ತರ ರಿಫ್ಲೆಕ್ಟಿವ್ ಥಿಂಕಿಂಗ್ ಅನ್ನೋದಿದೆ, ಇವ್ರಿಗೆ ಮ್ಯಾನಿಫೆಸ್ಟೇಷನ್ ಹಿಂಗೆ ಆಗುತ್ತೆ. ಆದರೆ ಕೆಲವರೆಲ್ಲ ಸ್ಪಿರಿಚುಯಾಲಿಟಿಯಲ್ಲಿ ಹೇಳ್ತಾರೆ, ನೀನು ಏನೇನೆಲ್ಲ ತಪ್ಪು ಮಾಡಿದೆ ಎಲ್ಲ ಭಗವಂತ ಲೆಕ್ಕ ಇಟ್ಕೊಂಡಿರ್ತಾನೆ ಅಂತ. 100% ಸುಳ್ಳು. ಯಾಕೆ ಅಂದರೆ ಎಲ್ಲ ಲೆಕ್ಕಾಚಾರ ನಾನೇ ಇಟ್ಕೊಂಡಿರ್ತೀನಿ. ಏನು ಪ್ಲಸ್ ಮಾಡಿದ್ದೀನಿ, ಏನು ಮಾಡಿದ್ದೀನಿ, ಅದು ಪ್ಲಸ್ ಮೈನಸ್ ಅಂತ ಗೊತ್ತಿಲ್ಲ ಅಂದರೆ ನನ್ನ ಬ್ರೈನಿಗೆ ಅಂತೂ ಎಲ್ಲ ಗೊತ್ತಿರುತ್ತೆ. ಹಾಗೆ ನಮ್ಮ ಸ್ಪಿರಿಚುಯಾಲಿಟಿನ ಅಥವಾ ಮಹಾಭಾರತನ ನೀವು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ಗೆ ಕನೆಕ್ಟ್ ಮಾಡೋದಾದ್ರೆ ಏನು ಹೇಳ್ತೀರಾ ಅಂತ. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್. ಇದು ಹರಟೆ ವಿತ್ ಹಂಸ. ಈ ನಮ್ಮ ಪುಟಾಣಿ ಬೆರಳಿದೆಯಲ್ಲ, ಇದು ನಮ್ಮ ಮೆದುಳಿಗೆ ಕನೆಕ್ಟ್ ಆಗಿದೆ ಅಂತ ನಿಮಗೆ ಗೊತ್ತಿತ್ತಾ? ಹೇಗೆ ನಾವು ನೀವೆಲ್ಲ ಒಬ್ಬರ ಹಾಗೆ ಇನ್ನೊಬ್ರಿಲ್ವೋ, ಈ ನಮ್ಮ ಬೆರಳಿನ ಗುರುತು ಕೂಡ ಒಬ್ಬರ ಬೆರಳಿನ ಗುರುತಿನ ಹಾಗೆ ಇನ್ನೊಬ್ಬರ ಗುರುತು ಇರೋದಿಲ್ವಂತೆ. ಆದ್ರೆ ಯಾಕೆ ಈ ಥರ? ಈ ಒಂದೊಂದು ಪೆಟ್ಟಿಗೂ ಒಂದೊಂದು ಹೆಸರನ್ನ ಕೂಡ ಇಟ್ಟಿರ್ತಾರೆ. ಯಾಕೆ ಆ ಥರ? ಇನ್ನು ಈ ಪುಟಾಣಿ ಬೆರಳಿಂದ ನಮ್ಮ ಮೈಂಡ್ ಸೈಕಾಲಜಿನ ಕಂಡುಹಿಡಿಯೋಕೆ ಸಾಧ್ಯ ಅಂತ ಕೂಡ ಹೇಳ್ತಾರೆ. ಏನ್ ಈ ವಿಚಾರಗಳು? ಈ ಎಲ್ಲದ್ರ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆನಲ್ಲಿದ್ದಾರೆ ಯೂನಿಕ್ ಟ್ರೂತ್ ಸಂಸ್ಥೆಯ ಡಾಕ್ಟರ್ ಮುರಳಿ ಬಿ ಲತಾ ಶಶಿಧರ ಅವರು. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮ್ಯಾಮ್, ಥ್ಯಾಂಕ್ ಯು. ಸೊ ನಮ್ಮ ಈ ಪುಟಾಣಿ ಬೆರಳಿಂದ ನಮ್ಮ ಲೈಫಲ್ಲಿ ಏನೇನೆಲ್ಲ ಮಿರಾಕಲ್ಸ್ ಆಗೋದಕ್ಕೆ ಸಾಧ್ಯ ಇದೆ ಅಂತ ನೀವು ಹೇಳ್ತಿದ್ರಿ. ಸೊ ನಮ್ಮ ಬೆರಳಿನ ಬಗ್ಗೆ, ನಮ್ಮ ಲೈಫಲ್ಲಿ ಅದು ನಮಗೆ ಕೊಡ್ಬೋದಾಗಿರುವಂಥ ಶಕ್ತಿಗಳ ಬಗ್ಗೆ, ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾ ವಿಚಾರಗಳನ್ನ ದಯವಿಟ್ಟು ತಿಳಿಸ್ಕೊಡ್ಬೇಕು. ಎಸ್. ಸೊ ಎಪಿಸೋಡ್ ಶುರು ಮಾಡೋಕ್ಕೂ ಮುಂಚೆ ನಾನು ಬೆಟ್ಟನ ಒಂದ್ಸತಿ ನೀವು ನೋಡಿದ್ರಿ, ಅದನ್ನ ಹೇಳ್ತೀನಿ ಅದು ಅನಾಲಿಸಿಸ್ನ ಅಂತ ಹೇಳಿದ್ರಿ. ಸಾಯ್ತಾ ಇದ್ದೀನಿ ಅಲ್ಲಿಂದ ಶುರು ಮಾಡೋಣ ಅಂತ. ಯಾ ಮ್ಯಾಮ್, ಈ ಫಿಂಗರ್ ಪ್ರಿಂಟ್ಸ್ ಅನ್ನೋದು ಯೂಶ್ವಲ್ ಆಗಿ ಯೂನಿಕ್ ಆಗಿರುತ್ತೆ. ವಿ ಆಲ್ ನೋ ದಟ್. ಅದನ್ನು ನಾವು ಇವಾಗ ವೀಸಾ, ಪಾಸ್ಪೋರ್ಟ್ಸ್, ಆಧಾರ್ ಕಾರ್ಡ್ಸ್ ಮತ್ತು ಮೊಬೈಲ್ ಪಾಸ್ವರ್ಡ್ಗೆಲ್ಲ ಯೂಸ್ ಮಾಡ್ತಿರ್ತಿದೆ. ಆದರೆ ಅದರಿಂದ ಇರೋವಂಥ ಸೈನ್ಸ್ ಏನು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಾಯಿಲ್ಲ. ಮನುಷ್ಯನ ಗುಣ ಏನು ಅಂದರೆ, ಕಣ್ಣಿಗೆ ಏನು ಕಾಣಿಸುತ್ತೆ ಅದನ್ನು ನೋಡೋಕ್ಕೆ ಇಷ್ಟಪಡ್ತಾನೆ. ಚೆನ್ನಾಗಿರೋದ್ರ ಬಗ್ಗೆ ಕೆಲವೊಬ್ಬರು ಪಾಸಿಟಿವ್ ಆಗಿ ಮಾತಾಡ್ತಾರೆ, ಚೆನ್ನಾಗಿರೋದ್ರ ಬಗ್ಗೆ ಅದನ್ನೇ ಕೊಂಕು ಮಾತಾಡೋರು ಇರ್ತಾರೆ. ಆದರೆ ಕಣ್ಣಿಗೆ ಕಾಣದೇ ಇರೋವಂಥ ವಿಷಯಗಳು ಎಷ್ಟೊಂದು ಅವಶ್ಯಕವಾಗಿದೆ. ಅವುಗಳನ್ನು ನೋಡೋದ್ರ ಕಡೆ ನಮಗೆ ಗಮನ ಇಲ್ಲ. ಯಾಕೆ ಗಮನ ಇಲ್ಲ ಅಂದರೆ, ಯಾರೋ ಅದನ್ನು ನೋಡಬೇಕು ಅಂತ ಹೇಳ್ಕೊಟ್ಟಿಲ್ಲ. ಇದು ನಾಟ್ ಓನ್ಲಿ ಜಸ್ಟ್ ಫಿಂಗರ್ ಪ್ರಿಂಟ್ಸ್ ಮ್ಯಾಮ್, ಲೈಫಿನ ಎಲ್ಲ ಅಧ್ಯಾಯಗಳಿಗೂ ಇದು ಬೇಸಿಕ್ ಲೈನ್ ಅಂತ ನಾವು ತೊಗೊಳ್ಬೇಕು. ಆ ಕಾಂಟೆಕ್ಸ್ಟಲ್ಲಿ ಈ ಫಿಂಗರ್ ಪ್ರಿಂಟ್ಸ್ ಅನ್ನೋದು ಪ್ರತಿಯೊಂದು ಮಗುಗೂ ಯೂನಿಕ್ ಆಗಿರುತ್ತೆ, ಪ್ರತಿಯೊಂದು ವ್ಯಕ್ತಿಗೂ ಯೂನಿಕ್ ಆಗಿರುತ್ತೆ. ಹುಟ್ಟಿದ ದಿನದಿಂದ ಕೊನೆಯ ದಿನಗಳ ತನಕ ಸೇಮ್ ಆಗಿರುತ್ತೆ. ಕೆಲವೊಬ್ರಿಗೆ ಪ್ರಶ್ನೆ ಬರುತ್ತೆ, ಮುಳ್ಳಿ ಆಧಾರ್ ಕಾರ್ಡಲ್ಲಿ ಮತ್ತೆ ಮತ್ತೆ ಫಿಂಗರ್ ಪ್ರಿಂಟ್ಸ್ ತೊಗೊತಾರೆ ಯಾಕೆ? 2 ವರ್ಷ ಇರುವಾಗ ಕೊಟ್ಟಿರ್ತೀವಿ, 6 ವರ್ಷ 7 ವರ್ಷ ಆಗ್ಬೇಕಾದ್ರೆ ಮತ್ತೆ ಯಾಕೆ ತೊಗೊತಾರೆ ಅಂತ. ಅಲ್ಲಿ ಬಯೋಮೆಟ್ರಿಕ್ ಅವ್ರು ಏನು ಯೂಸ್ ಮಾಡ್ತಿದ್ದಾರೆ ಅದು ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡದೇ ಇರೋವಷ್ಟು ಆ ಥರ ಒಂದು ಮೆಕ್ಯಾನಿಸಮ್ ಇರುತ್ತೆ. ಅಂದರೆ ಲೋ ಕಾಸ್ಟ್ ಬಯೋಮೆಟ್ರಿಕ್ನ ಅವ್ರು ಯೂಸ್ ಮಾಡ್ತಿರ್ತಾರೆ. ಅದಷ್ಟೇ ಕಾರಣ ವಿನಃ ಫಿಂಗರ್ ಪ್ರಿಂಟ್ಸ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಸೊ ಚಿಕ್ಕ ವಯಸ್ಸಲ್ಲಿ ಅಂದರೆ ಮಗು ಹುಟ್ಟಿದ 1 ದಿನ 2 ದಿನ 3 ದಿನದಲ್ಲಿ ನಾವು ಬರೀ ಗಣ್ಣಿನಿಂದ ನೋಡಿದರೂ ಅಥವಾ ಸ್ಕ್ಯಾನರಲ್ಲಿ ನಾವು ಸ್ಕ್ಯಾನ್ ಮಾಡೋಕ್ಕೆ ಹೋದ್ರೂ ಕೂಡ ಕಂಪ್ಲೀಟಾಗಿ ಕಾಣಲ್ಲ. ಇರುತ್ತೆ, ಎಲ್ಲ ಈ ಥರ ಒಟ್ಟಿರುತ್ತೆ, ಅಂಟ್ಕೊಂಡು ಥರ ಇರುತ್ತೆ. ಅದಕ್ಕೆ ನಮಗೆ ಲೈನ್ಸ್ ಕಾಣಿಸಲ್ಲ, ಮುದ್ದೆ ಥರ ಕಾಣಿಸುತ್ತೆ ಅಷ್ಟೇ. ಅದಾದಮೇಲೆ ಒಂದು 15 ದಿನ 1 ತಿಂಗಳು ಆಗೋಷ್ಟರಲ್ಲಿ ಸ್ವಲ್ಪ ಲೈನ್ಸ್ಗಳೆಲ್ಲ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿ ಇರುತ್ತೆ, ಆದರೆ ಕಾಣಿಸ್ತಿರಲ್ಲ. ಸೊ ಆ ಕಾರಣದಿಂದ ನಮಗೆ ಎಷ್ಟು ಅರ್ಲಿ ಏಜಲ್ಲಿ ಆ ಫಿಂಗರ್ ಪ್ರಿಂಟ್ಸ್ ಪ್ಯಾಟ್ರನ್ನ ನಾವು ತಿಳ್ಕೊಳ್ತೀವಿ, ಆವಾಗ ಮಗುವಿನ
ಆಸೆ, ಆಕಾಂಕ್ಷೆ, ಸಾಮರ್ಥ್ಯ ಎಲ್ಲವುಗಳನ್ನು ನಾವು ಅರಿತ್ಕೊಂಡು ಬಿಡ್ಬೋದು. ಒಂದು ಬ್ಯೂಟಿಫುಲ್ ಸೀಕ್ರೆಟ್ ಏನಪ್ಪ ಅಂತಂದರೆ, ಈ ಫಿಂಗರ್ ಪ್ರಿಂಟ್ಸ್ ಅಂತ ಏನಿದೆಯಲ್ಲ, ಈ ಫಿಂಗರ್ ಪ್ರಿಂಟ್ಸನ್ನ ನೋಡಿ ತಂದೆ ತಾಯಿಯ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬೋದು. ತಂದೆ ತಾಯಿಯ ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಬೋದು. ಯಾವಾಗ ಪ್ರೆಗ್ನೆನ್ಸಿಯಲ್ಲಿ ತಾಯಿಗೆ ಏನೋ ಸಿಕ್ಕಿರುತ್ತೆ, ಅದರ ಔಟ್ಕಮ್ ಫಿಂಗರ್ ಪ್ರಿಂಟ್ಸಲ್ಲಿ ಇರುತ್ತೆ. ತಾಯಿಗೇನೋ ಸಿಕ್ಕಿರಲ್ಲ, ಅದು ಕೂಡ ಮಗುವಿನ ಫಿಂಗರ್ ಪ್ರಿಂಟ್ಸಲ್ಲಿ ಔಟ್ಕಮ್ ಆಗಿ ಕಾಣಿಸುತ್ತೆ. ಎಸ್. ಇವಾಗ ಜೆನೆಟಿಕಲಿ ತುಂಬ ಚಾಲೆಂಜಸ್ಗಳನ್ನು ಹೊತ್ಕೊಂಡು ಬರ್ತಾರೆ ಮಕ್ಕಳು ಅಂತ ಸೈನ್ಸ್ ಹೇಳಿದೆ. ಐ ರೆಸ್ಪೆಕ್ಟ್ ಇಟ್. ಬಟ್ ಭಗವಂತ ನಮಗೆ ಲೈಫಲ್ಲಿ 2 ಸತಿ ಚಾನ್ಸ್ ಕೊಡ್ತಾರೆ. ನಾನು ಅಮ್ಮನ ಗರ್ಭದಲ್ಲಿ ಇರಬೇಕಾದ್ರೆ ಅಮ್ಮನಿಗೆ ಸಿಗಬೇಕಾಗಿರೋಂಥ ಎಲ್ಲ ಅತಿ ಉತ್ತಮ, ಅತ್ಯುತ್ತಮ ವಾತಾವರಣ ಸಿಕ್ಕಿದ್ರೆ ಮಗು ಲೈಫಲ್ಲಿ ಸ್ಟ್ರಗಲ್ಸ್ ಇರಲ್ಲ, ಸಫರಿಂಗ್ಸ್ ಇರಲ್ಲ. ಯಾವಾಗ ತಾಯಿಗೆ ಆ ಥರ ಒನ್ ಆಫ್ ದ ಎನ್ವಾಮೆಂಟ್ಸ್ ನಮಗೆ ಯಾರೋ ಕರೆಕ್ಟಾಗಿ ಟ್ರೀಟ್ ಮಾಡ್ತಿಲ್ಲ, ಅಥವಾ ಎನ್ವಾಮೆಂಟ್ ತುಂಬ ಚೆನ್ನಾಗಿಲ್ಲ, ಏನೋ ಸ್ವಲ್ಪ ಕಿರಿಕಿರಿ, ಮನಸ್ತಾಪಗಳು ಅಥವಾ ಬೇಜಾರು, ಲೋನ್ಲಿನೆಸ್ ಏನಾದರೂ ಇರುತ್ತೆ. ಓಕೆ, ಅದೆಲ್ಲನೂ ನಮಗೆ ಫಿಂಗರ್ ಪ್ರಿಂಟ್ಸಲ್ಲಿ ಕಾಣಿಸುತ್ತೆ. ಆ ಕಾಂಟೆಕ್ಸ್ಟಲ್ಲಿ ಅರ್ಲಿ 3 ಇಯರ್ಸ್ ಒಳಗಡೆ ಮದರ್ಗೆ ಏನು ಸಿಕ್ಕಿಲ್ಲ ಅದನ್ನು ಗೇನ್ ಮಾಡ್ಕೊಳ್ಬೇಕು ಮದರ್. ಇಲ್ಲಾಂದರೆ ಮದರ್ಗೆ ಏನೋ ಒಂದು ಲ್ಯಾಗಿಂಗ್ ಫೀಲಿಂಗ್ ಇದ್ದೇ ಇರುತ್ತೆ ಯಾವಾಗಲೂ. ಅಂದರೆ ಮದರ್ಗೆ ಏನೋ ಫುಲ್ಫಿಲ್ಮೆಂಟ್ ಆಗಲ್ಲ, ಮಗುಗೂ ಅದು ಲ್ಯಾಗಿಂಗೇ ಇರುತ್ತೆ. ಸೊ ಮತ್ತೆ ಇನ್ನು 6 ಇಯರ್ಸ್ ತನಕ ನಮಗೆ ಚಾನ್ಸ್ ಸಿಗುತ್ತೆ. ಅದು ಏನೇನೆಲ್ಲ ಫುಲ್ಫಿಲ್ಮೆಂಟ್ ಆಗಬೇಕಾಗಿತ್ತು, ತಾಯಿಯ ಆಸೆಗಳೆಲ್ಲ, ಆಕಾಂಕ್ಷೆಗಳೆಲ್ಲ ಈಡೇರಬೇಕಾಗಿತ್ತು, ಅದನ್ನು ನಾವು 6 ಇಯರ್ಸ್ ಮಗುಗಾದರೂ ಕೊಡಬೇಕು. ಆವಾಗ ಮಗುಗೆ ವ್ಯಾಕ್ಯೂಮ್ ಫೀಲಿಂಗ್ ಇರಲ್ಲ, ಮಗು ಸೇಫ್ ಆ್ಯಂಡ್ ಸೆಕ್ಯೂರ್ ಫೀಲಿಂಗ್ಸ್ ಮಾಡುತ್ತೆ. ಈ ಫಿಂಗರ್ ಪ್ರಿಂಟ್ಸಿಂದ ಜೆನೆಟಿಕಲಿ ಎಲ್ಲದೂ ಟ್ರಾನ್ಸ್ಫರ್ ಆಗಿರಲ್ಲ ಅಂತ ನಾನಿವಾಗ ಪ್ರೂವ್ ಮಾಡೋಕ್ಕೆ ಹೊರಟಿರ್ತೀನಿ. ಸೊ ಆ್ಯಸ್ ಪರ್ ದ ಸೈನ್ಸ್ ಆ್ಯಂಡ್ ಸೈಕಾಲಜಿ ವಾಟ್ ಇಟ್ ಸೇಸ್ ಅಂದರೆ ಮ್ಯಾಮ್, 90 to 95% ಆಫ್ ದ ಥಿಂಗ್ಸ್ ಎಲ್ಲ ನಮ್ಮ ಜೆನೆಟಿಕ್ಸಿಂದ ಬಂದಿದೆ ಅಂತ ಹೇಳುತ್ತೆ. ಅದರಲ್ಲಿ ಪ್ಲಸ್ಸು ಮೈನಸ್ಸು ಏನೇನೆಲ್ಲ ಇರುತ್ತೆ ಅದೆಲ್ಲ ನಮಗೆ ಬಂದಿರುತ್ತೆ. ಆದರೆ ನಾವು ಕೊಡೋ ಅಂಥ ಜ್ಞಾನದಿಂದ, ವಾತಾವರಣದಿಂದ, ವಿವೇಚನೆಯಿಂದ ಎಲ್ಲದನ್ನು ನಾವು ಸಮತೋಲನಗೊಳಿಸಿಕೊಳ್ಳಬಹುದು ಅನ್ನೋದೇ ಸತ್ಯ ಆಗಿರುತ್ತೆ. ಯಾವಾಗ ವಾತಾವರಣ ಮಗುವಿನ ವಿಭಿನ್ನತೆ ಅಥವಾ ವಿಶಿಷ್ಟತೆಯ ವಿರುದ್ಧವಾಗಿರುತ್ತೆ, ಆವಾಗ ಮಾತ್ರ ಏನಾದರೂ ಸಮಸ್ಯೆಗಳು ಜೀವನದಲ್ಲಿ ಕ್ರಿಯೇಟ್ ಆಗುತ್ತೆ. ಅದು ಚಿಕ್ಕ ಪುಟ್ಟ ಸಮಸ್ಯೆಗಳೇ ಆಗಿರ್ಬೋದು. ಫಾರ್ ಎಕ್ಸಾಂಪಲ್, ಮಗು ತಂದೆ ತಾಯಿ ಮಾತು ಕೇಳ್ತಾ ಇಲ್ಲ ಅಂತ ಇರ್ಬೋದು, ಅಥವಾ ಮಗು ಓದ್ತಾ ಇಲ್ಲ ಅನ್ನೋ ಒಂದು ಮಾತಿರ್ಬೋದು, ಅಥವಾ ಮಗುಗೆ ಮಾತೇ ಬರ್ತಾ ಇಲ್ಲ ಅಂತ ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ADHD, ಆಟಿಸಮ್ ಇದೆಲ್ಲ ನೀವು ಕೇಳಿಸ್ಕೊಂಡಿರ್ತೀರ. ಇದೆಲ್ಲದೂ ಆಗ್ತಿರೋದು ವಾತಾವರಣದಿಂದ. 100% ಇದು ವಾತಾವರಣದಿಂದ ಆಗ್ತಿರೋದು, ಜೆನೆಟಿಕಲಿ ಆಗ್ತಿಲ್ಲ. ಯಾಕೆ ಅಂದರೆ ಅಕಾರ್ಡಿಂಗ್ ಟು ದ ಬ್ರೈನ್ ಸೈನ್ಸ್ 3 ಇಯರ್ಸ್ ಒಳಗಡೆ ಮೇಡಮ್ 80% ಆಫ್ ದ ಮೆಮೊರಿ ಫುಲ್ಫಿಲ್ಮೆಂಟ್ ಆಗಿಬಿಡುತ್ತೆ. ಕನ್ನಡದಲ್ಲಿ ಒಂದು ಮಾತು ನಿಮಗೆ ಗೊತ್ತಿರಬೇಕು, 3 ವರ್ಷದ ಬುದ್ಧಿ 30 ವರ್ಷದ ತನಕ ಅಂತ ನಮ್ಮ ಹಿಂದಿನ ಜನರೆಲ್ಲ ಹೇಳ್ತಾ ಇದ್ರು. ಅಂದರೆ ಆ 3 ಇಯರ್ಸ್ ಏನು ವಾತಾವರಣ ತಂದೆ ತಾಯಿಯಂದರು ಅಥವಾ ಮನೇಲಿರೋರು ಮಗುವಿಗೆ ಕೊಡ್ತಿದ್ದಾರೆ, ಅದು ಅತಿ ಅವಶ್ಯಕವಾಗಿರುತ್ತೆ. ಇದನ್ನು ನಾನು ಬ್ರೈನ್ ಸೈನ್ಸ್ ಅಂತ ಹೇಳಿ 18 ಕಾನ್ಸೆಪ್ಟ್ಸ್ ಮೂಲಕ ಫಿಂಗರ್ ಪ್ರಿಂಟ್ಸಲ್ಲಿ ಹೇಳ್ತೀನಿ ನಾನು. ಫಿಂಗರ್ ಪ್ರಿಂಟ್ಸ್ ಅನ್ನೋದು ನಮ್ಮ ಆಧುನಿಕ ಕಾಲದಿಂದನೂ ಇದೆ ಮ್ಯಾಮ್. ಶಂಖ, ಚಕ್ರ, ಗುಡ್ಡ, ಈ ಥರ 3 ಫ್ಯಾಮಿಲೀಸ್ಗಳನ್ನು ನಾವು ಕೇಳಿಸ್ಕೊಂಡಿದ್ದೀವಿ. ಅದರಲ್ಲಿ ಇನ್ನೂ 22 ಫ್ಯಾಮಿಲೀಸ್ ಬರುತ್ತೆ, 22-23 ಫ್ಯಾಮಿಲೀಸ್ ಬರುತ್ತೆ. ಇನ್ನೂ ಸ್ವಲ್ಪ ನಾನು ವರ್ಕೌಟ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಅದು 24 ಫ್ಯಾಮಿಲೀಸಿಗೆ ಬಂದು ನಿಲ್ಲುತ್ತೆ ಅಂತ ನಾನು ಇನ್ನೂ ರಿಸರ್ಚ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ. ಸೊ ಈ ಕಾಂಟೆಕ್ಸ್ಟ್, ಈ ಎಲ್ಲ ಫಿಂಗರ್ ಪ್ರಿಂಟ್ಸನ್ನು ನೋಡಿದಾಗ ನಾವು ಬ್ರೈನ್ ಸೈನ್ಸಲ್ಲಿ 18 ಕಾನ್ಸೆಪ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಮನುಷ್ಯನಿಗೆ ಬೇಕಾಗಿರೋ ಗೆಲ್ಲಕ್ಕೆ ಏನೆಲ್ಲ ಬೇಕು, ಸಂತೋಷವಾಗಿರೋಕ್ಕೆ, ನೆಮ್ಮದಿಯಿಂದ ಇರೋಕ್ಕೆ ಎಲ್ಲ ಏನು ಬೇಕು, ಇದರಲ್ಲಿ 99 ಪ್ಯಾರಾಮೀಟರ್ಸ್ನ ನಾವು ಡಿರೈವ್ ಮಾಡ್ತೀವಿ ಮ್ಯಾಮ್. ಪ್ರತಿಯೊಂದು ಇಂಡಿವಿಜುವಲ್ಸ್ ಬಗ್ಗೆ 99 ಪ್ಯಾರಾಮೀಟರ್ಸ್ ಇರುತ್ತೆ. ಈ 99 ಪ್ಯಾರಾಮೀಟರ್ಸ್ ಎಲ್ಲವೂ ಸ್ಟ್ರೆಂತೆ. ಓಕೆ. ವೀಕ್ನೆಸಸ್ ಅಂತ ಏನು ಇರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ. ಆದರೆ ಇವತ್ತು ಏನೋ ವೀಕ್ನೆಸ್ ಇದೆ ಅಂತ ನಾವು ಅಂದ್ಕೊಳ್ತೀವಿ ಒಬ್ಬ ವ್ಯಕ್ತಿ ಬಗ್ಗೆ. ಯಾಕೆ ಅಂದರೆ ಈ 99 ಪ್ಯಾರಾಮೀಟರ್ಸಲ್ಲಿ ನನ್ನ ಹತ್ರ ಏನಿರಲ್ಲ, ಅದು ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ಇರ್ಬೋದು, ಅಥವಾ ನಿಮ್ಮ ಹತ್ರ ಕಡಿಮೆ ಇರೋದು ನನ್ನ ಹತ್ರ ಜಾಸ್ತಿ ಇರ್ಬೋದು. ಆವಾಗ ನನಗೆ ಅನಿಸುತ್ತೆ ನಿಮ್ಮಲ್ಲಿ ಏನೋ ವೀಕ್ನೆಸ್ ಇದೆ ಅಂತ, ನೀವು ಅಂದ್ಕೊಳ್ತೀರಾ ಮುಳಿಯಲ್ಲಿ ಏನೋ ವೀಕ್ನೆಸ್ ಇದೆ ಅಂತ. ಆದರೆ ಅದು ಯಾವುದು ಸರಿ ಅಲ್ಲ. ಈ ವಿಷಯನ ನಾವು ತುಂಬ ಡೀಟೇಲ್ ಆಗಿ ಸ್ಪೆಸಿಫಿಕ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಟ್ ಒನ್ ಕ್ಲಾರಿಟಿ ಫಾರ್ ದ ಆಡಿಯನ್ಸ್ ಏನಪ್ಪ ಅಂದರೆ, ಫಿಂಗರ್ ಪ್ರಿಂಟ್ಸ್ ಹುಟ್ಟಿದಾಗ ಹೆಂಗಿರುತ್ತೆ ಹಂಗೆ ಕೊನೆ ದಿನ ತನಕ ಸೇಮ್ ಇರುತ್ತೆ. ಮುಂದೆ ಕೇಳೋಳಿದ್ದೆ ನಾನು, ಈಗಲೇ ಕ್ಲಾರಿಫೈ ಮಾಡಿಬಿಟ್ರಿ ನೀವು. ಯಾ ಮ್ಯಾಮ್. ಸೊ ನನ್ನ ಫಸ್ಟ್ ಕ್ವೆಶ್ಚನ್ ಏನಂದ್ರೆ, ಒಬ್ಬರ ಫಿಂಗರ್ ಪ್ರಿಂಟ್ ತರ ಇನ್ನೊಬ್ಬರ ಫಿಂಗರ್ ಪ್ರಿಂಟ್ ಯಾಕಿರೋದಿಲ್ಲ ಅಂತ. ಮೇಡಮ್, ಇವಾಗ ನೀವು ಯಾವುದೋ ಒಂದು ಮೆಷಿನ್ನ ತೊಗೊಳ್ಬೋದು. ಇವಾಗ ಹ್ಮ್. ಫೋನ್ ತೊಗೊಳ್ಬೋದು, ಹ್ಮ್. ಮತ್ತು ನೀವು ಲ್ಯಾಪ್ಟಾಪ್ ತೊಗೊಳ್ಬೋದು. ಅದರಲ್ಲಿ ಸಾಫ್ಟ್ವೇರ್ ಹ್ಮ್. ಎಲ್ಲದಕ್ಕೂ ಒಂದೇ. ಹ್ಮ್. ಯಾಕೆ? ಇದು ಮನುಷ್ಯ ಕ್ರಿಯೇಟ್ ಮಾಡಿತ್ತು. ಹ್ಮ್. ಭಗವಂತನಿಗೆ, ಭಗವಂತ ಈಸ್ ಸೋ ಕ್ರೇಜಿ ಆ್ಯಂಡ್ ಈಸ್ ಆಲ್ವೇಸ್ ಎಕ್ಸ್ಪೆಕ್ಟ್ ಎವ್ರಿಥಿಂಗ್ ಶುಡ್ ಬಿ ವೆರಿ ಕ್ರಿಯೇಟಿವ್.
ಸೊ ಹೌದು. ಹಾಗಿರ್ಬೇಕಾದ್ರೆ ಅವರು ಆ ಫಾರ್ಮುಲಾನ ಬೇರೆ ಬೇರೆ ಮಾಡಿಟ್ಟಿದ್ದಾರೆ ಮ್ಯಾಮ್. ಹ್ಮ್. ಅವ್ರಿಗೆ ಒಂದೇ ಥರದ್ದು ನೋಡೋಕೆ ಇಷ್ಟ ಇಲ್ಲ. ಹ್ಮ್ ಸೊ ಹ್ಮ್. ಅದಕ್ಕೋಸ್ಕರ ಎಲ್ಲದನ್ನು ಡಿಫ್ರೆಂಟಾಗಿ ಸಾಫ್ಟ್ವೇರ್ ಇಟ್ಟಿದ್ದಾರೆ. ಇದನ್ನು ಸ್ಪಿರಿಚುಯಾಲಿಟಿಯಲ್ಲಿ ಪಾಪ ಪುಣ್ಯ ಕರ್ಮ ಅಂತ ಕರೀತಾರೆ. ಹೌದು. ಸೈನ್ಸ್ ಪ್ರಕಾರ ನಾವು ಅವರ ವಿಶಿಷ್ಟತೆಗಳು ಅಂಥೇಳಿ ಅದಕ್ಕೆ ಕೆಲವೊಂದು ಹೆಸರೆಲ್ಲ ಕೊಟ್ಟಿರ್ತೀವಿ. ಪರ್ಸ್ನಾಲಿಟಿ, ಸ್ಕಿಲ್ಸು, ಇಂಟೆಲಿಜೆನ್ಸು, ಕೋರ್ ಕ್ವಾಲಿಟೀಸು, ಲವ್ ಲ್ಯಾಂಗ್ವೇಜ್, ಈ ಥರ ಏನೇನೆಲ್ಲ ಹೆಸರು ಕೊಟ್ಕೊಂಡು ನಾವು ಕರೀತಾ ಇದ್ದೀವಿ. ಆ ಕಾರಣದಿಂದ ಮಾತ್ರ ಅಂದರೆ ದ ಓಲ್ ಲೈಫನ್ನು ಒಂದು ವರ್ಡಲ್ಲಿ ನಾವು ಹೇಳ್ಬೋದಪ್ಪ ಅಂದರೆ ಇಟ್ ಈಸ್ ಜಸ್ಟ್ ಮೆಮೊರೀಸ್ ಅಂತ ಹೇಳ್ಬೋದು. ಈಗ ಟ್ವಿನ್ಸ್ ಅಥವಾ ಐಡೆಂಟಿಕಲ್ ಟ್ವಿನ್ಸ್ ಅಂತ ಏನ್ ಹೇಳ್ತಾರಲ್ಲ, ನೋಡಕ್ ಒಂದೇ ತರ ಇರ್ತಾರೆ, ಆದ್ರೂ ಫಿಂಗರ್ ಪ್ರಿಂಟ್ ಒಂದೇ ತರ ಇರುತ್ತಾ ಅಥವಾ ಇರಲ್ವಾ? ಬೇರೆ ಬೇರೆನೇ ಇರುತ್ತೆ ಮ್ಯಾಮ್. ಹೌದಾ? ಐಡೆಂಟಿಕಲ್ ಟ್ವಿನ್ಸ್ ಇದ್ರೂ ಕೂಡ ಫಿಂಗರ್ ಪ್ರಿಂಟ್ಸ್ ಬೇರೆ ಬೇರೆನೇ ಇರುತ್ತೆ. ಅದು ಹ್ಮ್. ತದ್ವಿರುದ್ಧವಾಗಿನೇ ಇರುತ್ತೆ. ಹ್ಮ್. ಮ್ಯಾಕ್ಸಿಮಮ್ ಸೇಮ್ ಇರಕ್ಕೆ ಸಾಧ್ಯ ಇಲ್ಲ. ಹ್ಮ್. ಇದು ಯಾಕೆ ಅಂತ ಹೇಳಿದ್ರೆ ನಮ್ಮ ಸ್ಪಿರಿಚುಯಾಲಿಟಿ ಪ್ರಕಾರ ಈ ಆತ್ಮ ಅಂತೆಲ್ಲ ನಾವು ತಿಳ್ಕೊಂಡಿದ್ವಿ. ಆತ್ಮದಲ್ಲಿ ಎಲ್ಲ ಡೇಟಾ ಸ್ಟೋರ್ ಆಗಿರುತ್ತೆ. ಅದು ಆಕಾರ ಇಲ್ದಿರೋದು, ಅದು ನಿರಾಕಾರವಾಗಿರುತ್ತೆ. ಇದೆಲ್ಲ ನಾವು ಸ್ಪಿರಿಚುಯಾಲಿಟಿಯಲ್ಲಿ ಕೇಳಿಸ್ಕೊಂಡಿರೋ ಕಾಂಟೆಕ್ಸ್ಟಲ್ಲಿ ಅಲ್ಲಿ ಕರ್ಮ ಥಿಯರಿ ಎಲ್ಲ ಆ್ಯಡ್ ಆಗಿರುತ್ತೆ. ಸೊ ಹಂಗಿರ್ಬೇಕಾದ್ರೆ ಎರಡೂ ಮಗು ಇದ್ದಾಗ ಅದು ಬೇರೆ ಬೇರೆ ಆತ್ಮನೇ ಆಗಿರುತ್ತಲ್ಲ. ಅಂದರೆ ಅವ್ರದ್ದು ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಬೇರೆ ಬೇರೆ ಇದ್ದಾಗ ಅದರ ಅನುಸಾರವಾಗಿ ಅವರು ಅಲ್ಲಿ ಊಂಬಲ್ಲಿ ಬಂದಿರ್ತಾರೆ. ಇದೆಲ್ಲ ನಾವು ಕೇಳಿಸ್ಕೊಂಡಿರ್ತೀವಿ. ಬಟ್ ಅದನ್ನು ಸೈಂಟಿಫಿಕಲಿ ಹೇಳೋಕ್ಕೋದ್ರೆ ಎಷ್ಟೋ ಜನ ಕೇಳಿಸ್ಕೊಳಲ್ಲ. ಸೊ ಹಾಗಾಗಿ ನಾವು ಮಗು ಹುಟ್ಟಿದ ತಕ್ಷಣ ಅವ್ರ ನೇಚರ್ಸ್ಗಳನ್ನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಅದನ್ನು ಸೈಂಟಿಫಿಕ್ ಅಂತ ಅವರು ಒಪ್ಕೊಳ್ತಾರೆ. ಸ್ಪಿರಿಚುಯಾಲಿಟಿನ ಮಧ್ಯದಲ್ಲಿ ಬ್ರಿಂಗ್ ಇನ್ ಮಾಡಿದ್ರೆ ಎಷ್ಟೋ ಜನಕ್ಕೆ ಇಷ್ಟ ಆಗ್ತಿರಲ್ಲ. ಬಟ್ ದೇರ್ ಈಸ್ ಅ ಬ್ಯಾಕ್ಗ್ರೌಂಡ್ ಸೈನ್ಸ್ ಬಿಹೈಂಡ್ ಇಟ್. ಅದೆಲ್ಲದರ ಅನುಸಾರವಾಗಿ ಪ್ರತಿಯೊಬ್ಬರದ್ದು ಫಿಂಗರ್ ಪ್ರಿಂಟ್ಸ್ ಬೇರೆ ಬೇರೆನೇ ಇರುತ್ತೆ. ಜಗತ್ತಲ್ಲಿ ಯಾರ್ದು ಕೂಡ ಒಂದೇ ಫಿಂಗರ್ ಪ್ರಿಂಟ್ಸ್ ಇನ್ನೊಬ್ರ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಒಂದೇ ಫಿಂಗರ್ ಪ್ರಿಂಟ್ಸ್ ಇನ್ನೊಂದು ಕಡೆ ಇದೆ ಅಂತ ನಿಮಗೆ ಅನಿಸ್ತಿದೆ ಅಂದರೆ ನಿಮಗೆ ಗೊತ್ತಿಲ್ಲದೆ ಅದೇ ಫಿಂಗರ್ ಪ್ರಿಂಟ್ನ ನೋಡ್ತಿದ್ದೀರಾ ಅನ್ನೋಷ್ಟು ಖಚಿತವಾಗಿ ಹೇಳ್ಬೋದು. ಫಿಂಗರ್ ಪ್ರಿಂಟ್ಸ್ ಕೆನಾಟ್ ಬಿ ಅಲೈಕ್ ಅಂತ. ಸೂಪರ್. ಸರ್, ಈಗ ಫಿಂಗರ್ ಪ್ರಿಂಟ್ಸ್ ಒಬ್ಬೊಬ್ರದ್ದು ಒಂಥರ ಇರುತ್ತೆ ಅಂತ ನೀವು ಹೇಳ್ತಿದ್ರಿ. ನಾವೇ ಈಗ ಒಂದು ಫೋನಲ್ಲಿ ಅಥವಾ ಒಂದು ಬಯೋಮೆಟ್ರಿಕಲ್ ಅದು ಮಾಡುವಾಗ ಡಿಫ್ರೆಂಟ್ ಪ್ಯಾಟರ್ನ್ಸ್ ಕಾಣುತ್ತೆ ನಮಗೆ. ಹೌದು. ಸೊ ಈ ಪ್ಯಾಟರ್ನ್ಸ್ ಅಲ್ಲಿ ಬೇರೆ ಬೇರೆ ತರ ಪ್ಯಾಟರ್ನ್ಸ್ ಇದೆಯಾ? ಅಂದ್ರೆ ಅದರಲ್ಲಿ ಬೇರೆ ಬೇರೆ ತರ ವೇರಿಯೇಷನ್ಸ್ ಇದೆಯಾ? ಹೌದು ಮ್ಯಾಮ್. ಈ ಪ್ಯಾಟರ್ನ್ಸ್ ಬೇಸಿಕಲಿ 3 ಫ್ಯಾಮಿಲೀಸ್, ಶಂಖ, ಚಕ್ರ, ಗುಡ್ಡ ಅಂತ. ಇದ್ರ ಒಳಗಡೆ ಮತ್ತೆ ಇನ್ನು 24 ಬರುತ್ತೆ ಮ್ಯಾಮ್. ಸೊ ಅದೆಲ್ಲನೂ ಬೇರೆ ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾವೊಂದು ಲೂಪ್ ಫ್ಯಾಮಿಲಿ ಅಂತ ಕರಿತೀವಿ ಅಂತ ಅಂದ್ಕೊಳ್ಳಿ ಮ್ಯಾಮ್. ಲೂಪ್ ಎಲ್ಲ ಶಂಖ ಅಂತ ಕರಿತೀವಿ. ಓಲ್ ಅಂತ ಹೇಳಿದ್ರೆ ಅದು ಚಕ್ರ ಅಂತ ಕರಿತೀವಿ. ಈ ಥರ 0 ಇರುತ್ತೆ. ನಿಮಗೆ ಚಕ್ರ ಇರ್ಬೋದು, ಆದರೆ ಅದರಲ್ಲಿ 8 ಸರ್ಕಲ್ಸ್ ಇರ್ಬೋದು. ಕೆಲವೊಬ್ಬರಿಗೆ 16 ಸರ್ಕಲ್ಸ್ ಇರುತ್ತೆ, ಕೆಲವೊಬ್ಬರಿಗೆ 3 ಸರ್ಕಲ್ಸ್ ಇರುತ್ತೆ, ಕೆಲವೊಬ್ಬರಿಗೆ 2 ಇರ್ಬೋದು. ಅದು ಏನು ಬೇಕಾದರೂ ಆಗಿರ್ಬೋದು. ಆದರೆ ಅದು ಚಕ್ರ ಅಂತ ನಾವು ಕರಿತೀವಿ. ಆದರೆ ಯಾವ ಸ್ಪೆಸಿಫಿಕ್ ಚಕ್ರ ಅಂತ ಹುಡುಕ್ಬೇಕಂದ್ರೆ ಅದರಲ್ಲಿ ಮತ್ತೆ ಸಬ್ ಫ್ಯಾಮಿಲೀಸ್ ಬರುತ್ತೆ. ಅದರಲ್ಲಿ ತುಂಬ ಅದಕ್ಕೆ ನಾವೆಲ್ಲ ಕೋಡಿಂಗ್ಸ್ ಇಟ್ಟಿರ್ತೀವಿ. W2 ಅಂತ, W1 ಅಂತ, W4.1 ಅಂತ, W4.2 ಅಂತ, ಈ ಥರ ತುಂಬ ಒಂದೊಂದು ಶೇಪಿಗೆ ಒಂದು ಹೆಸರು ಕೊಡಬೇಕಲ್ವಾ. ಅದರ ಸಿಮಿಲಾರಿಟಿ ಪ್ರಕಾರ ಥೌಸಂಡ್ಸ್ ಆಫ್ ಫಿಂಗರ್ ಪ್ರಿಂಟ್ ಜೊತೆ ಇದುವರೆಗೂ ವರ್ಕ್ ಮಾಡಿರ್ಬೇಕಾದ್ರೆ ಅವ್ರ ನೇಚರ್ ಏನು ಅಂತ ಸ್ಪೆಸಿಫಿಕ್ ಆಗಿ ಹೇಳ್ಬಿಡ್ಬೋದು. ಇವಾಗ ಈ ಫಿಂಗರ್ ಪ್ರಿಂಟ್ಸ್ಗಳ ಬಗ್ಗೆ ನಾವು ಬೇಸಾಗಿ ಅರ್ಥ ಮಾಡ್ಕೋಬೇಕಪ್ಪ ಅಂದರೆ ಮ್ಯಾಮ್, ಫಿಂಗರ್ ಪ್ರಿಂಟ್ಸಲ್ಲಿ 3 ಫ್ಯಾಮಿಲಿ ಇರುತ್ತೆ ಮ್ಯಾಮ್. ಚಕ್ರ ಅಂದರೆ ಶಿವನ್ ಕ್ವಾಲಿಟೀಸ್ ಇರುತ್ತೆ, ಅವರು ಡೆಸ್ಟ್ರಾಯರ್ ಅಂತ. ಶಂಖ ಅಂತ ಇರುತ್ತೆ, ಇವ್ರಿಗೆ ವಿಷ್ಣು ನೇಚರ್ ಇರುತ್ತೆ, ಇವ್ರ ಲೈಫಲ್ಲಿ ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋರಾಗಿರ್ತಾರೆ. ನೆಕ್ಸ್ಟ್ ಗುಡ್ಡ ಅಂತ ಇರುತ್ತೆ, ಇದು ಬ್ರಹ್ಮನ್ ನೇಚರ್ ಆಗಿರುತ್ತೆ, ಅಂದರೆ ಎಲ್ಲದನ್ನು ಕ್ರಿಯೇಟ್ ಮಾಡೋರು ಅಂತ. ಇಲ್ಲಿ ಯಾರು ಕ್ರಿಯೇಟರ್ಸ್ ಅವ್ರು ಕ್ರಿಯೇಟರ್ಸ್ ಆಗಿರಬೇಕು, ಯಾರು ಬ್ಯಾಲೆನ್ಸ್ ಮಾಡೋರು ಅವ್ರು ಬ್ಯಾಲೆನ್ಸ್ ಮಾಡೋರಾಗಿರಬೇಕು, ಯಾವುದು ಪ್ಲಸ್ ಮೈನಸ್ ಅಂತ ಡಿಸೈಡ್ ಮಾಡಿ ಯಾವುದು ರಾಂಗ್ ಇದೆ ಅದನ್ನು ಮಾತ್ರ ಡೆಸ್ಟ್ರಾಯ್ ಮಾಡೋರು ಇದ್ದರೆ ಅವ್ರು ಮಾತ್ರ ಆ ಪೊಸಿಷನ್ಸಲ್ಲಿದ್ದರೆ ಎಲ್ಲರೂ ಸ್ಟ್ರೆಸ್ ಫ್ರೀ ಲೈಫನ್ನು ಲೀಡ್ ಮಾಡೋದ್ರ ಜೊತೆಗೆ ಎಲ್ಲ ಲೈಫಲ್ಲಿ ಏನೇನೆಲ್ಲ ಈ ಜಗತ್ತಿದೆ, ಈ ಜಗತ್ತಲ್ಲಿರೋ ಎಲ್ಲ ಸುಂದರತೆಯನ್ನು ಅನುಭವಿಸಿದ್ರೆ ಅದು ಜೀವನ ಅಂತ ಕರೀತಾರೆ. ಏನೋ ಇಲ್ಲ ಅನ್ನೋದ್ರ ಕಡೆ ಫೋಕಸ್ ಮಾಡಿದ್ರೆ ಡಸಂಟ್ ಮೇಕ್ ಎನಿ ಸೆನ್ಸ್. ಅದಕ್ಕೆ ಫಿಂಗರ್ ಪ್ರಿಂಟ್ಸ್ ಮೂಲಕ ಅವ್ರಿಗೆ ಯಾವ ಫ್ಯಾಮಿಲಿ ಇದೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಲೈಫ್ನ ಆಪ್ರೇಟ್ ಮಾಡ್ತಾ ಇದ್ರೆ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಮ್ಯಾಮ್. ಸೊ ಬ್ರಹ್ಮ ಅಂತ ಹೇಳಿದ್ರೆ ಮ್ಯಾಮ್ ಆನಂದ ಸ್ವರೂಪಿ ಅಂತ ನಮ್ಗೆ ಗೊತ್ತು ಸ್ಪಿರಿಚುಯಾಲಿಟಿ ಪ್ರಕಾರ. ಅಂದರೆ ಈ ಆರ್ಚ್ ಫ್ಯಾಮಿಲಿ ಯಾರಿಗೆಲ್ಲ ಇರುತ್ತೆ ಇವರೆಲ್ಲ ಸದಾ ಆನಂದವಾಗಿಯೇ ಇರ್ತಾರೆ. ಇದು ಬೈ ಬರ್ತ್ ನೇಚರ್, ಆನಂದವಾಗಿರೋದೇ ಅವ್ರದ್ದು ಕೆಲಸ, ಇರ್ತಾರೆ ಕೂಡ. ಆದರೆ ಶಂಖ ಇರೋವಂಥ ಫ್ಯಾಮಿಲಿ ಅವ್ರ ಮನೇಲಿ ಇದ್ದಾಗ ಏನಾಗುತ್ತೆ, ಅಲ್ಲಿ ಕ್ಲಾಶಸ್ ಆಗುತ್ತೆ. ಬಿಕಾಸ್ ಶಂಖ ಇರೋರು ಪ್ರೀತಿ ವಾತ್ಸಲ್ಯ ಇದ್ರ ಕಡೆ ಜಾಸ್ತಿ ಕೊಡ್ತಾರೆ. ಅಂದರೆ ಈ ಶಂಖನ ನಾವು ವಿಷ್ಣು ಅಂತ ಕರಿಬೋದು ಅಥವಾ ಕೃಷ್ಣ ಅಂತ ಕರಿಬೋದು. ಇವರು ಪ್ರೇಮ ಸ್ವರೂಪಿ, ಅದು ನಮ್ಗೆ ಗೊತ್ತಿರುತ್ತೆ. ಆದರೆ ನಮ್ಮ ಮನೇಲಿ ಆರ್ಚ್ ನಮ್ಮ ಮನೇಲಿ ಓಲ್ ಅಂತ ಒಂದಿರುತ್ತಲ್ಲ ಫ್ಯಾಮಿಲಿ, ಅವ್ರು ಏನು ಮಾಡ್ತಿರ್ತಾರೆ, ಯಾವ್ದು ಸರಿ ಅಲ್ಲ ಅದನ್ನು ಡಿಸ್ಟ್ರಾಯ್ ಮಾಡ್ತಾ ಇರ್ತಾರೆ, ಯಾವ್ದು ಒಪ್ಪಿಗೆ ಆಗಲ್ಲ ಅದನ್ನು ತೆಗೆಯೋಕೆ ನೋಡ್ತಿರ್ತಾರೆ, ಮಿಸ್ಟೇಕ್ಸ್ಗಳನ್ನೇ ಜಾಸ್ತಿ ನೋಡ್ತಿರ್ತಾರೆ. ಈ ಕಾಂಟೆಕ್ಸ್ಟಲ್ಲಿ ಏನಾಗುತ್ತೆ, ಅಲ್ಲಿ ಶಿವನ್ ನೇಚರ್ ಏನಾಗ್ತಿರುತ್ತೆ, ಈ ಎರಡೂ ಸ್ವರೂಪಗಳನ್ನು ಒಪ್ಕೊಳಕ್ಕೆ ಆಗ್ತಿರಲ್ಲ. ಆದರೆ ಒಬ್ಬೊಬ್ರು ಇಂಟರ್ನಲ್ಲಿ ಯಾವ್ಯಾವ ಥರ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರಲ್ಲ.
ಇವಾಗ ನನಗೆ ಕನ್ನಡ ಬರುತ್ತೆ, ನಿಮ್ಗೆ ಇಂಗ್ಲೀಷ್ ಬರುತ್ತೆ, ಇನ್ನೊಬ್ರಿಗೆ ಹಿಂದಿ ಬರುತ್ತೆ ಅಂತ ಅನ್ಕೊಳ್ಳಿ ಮ್ಯಾಮ್. ಈ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲ್ಲ ನಾವು ಕಮ್ಯುನಿಕೇಟ್ ಮಾಡ್ತಾ ಇರಬೇಕಾದ್ರೆ. ಹೀಗಿರ್ಬೇಕಾದ್ರೆ 3 ಜನನೂ ಲೈಫಲ್ಲಿ ರಿಕ್ವೈರ್ಡ್ ಇದ್ದಾರೆ. ಬ್ರಹ್ಮನು, ವಿಷ್ಣುನು, ಮಹೇಶ್ವರನು 3 ಜನರು ರಿಕ್ವೈರ್ಡ್ ಇದ್ದಾರೆ. ಆದರೆ ನಮ್ಮ ಮನೇಲಿ ಯಾರಿದ್ದಾರೆ ಗೊತ್ತಿಲ್ಲ. ಇವಾಗ ಸ್ಪಿರಿಚುಯಾಲಿಟಿ ಪ್ರಕಾರ ಎಲ್ಲರೊಳಗಡೆ ದೇವ್ರು ಇದ್ದಾರೆ ಅಂತ ಹೇಳಿದ್ದಾರೆ ಮ್ಯಾಮ್. ಹೇಳಿದಾರೆ ಹೇಳಿಲ್ವಾ? ಹೇಳಿದ್ದಾರೆ. ಆದರೆ ನಾವು ಬರೀ ದೇವ್ರ ಪೂಜೆ ಮಾಡುವಾಗ ಮಾತ್ರ ದೇವರಿದ್ದಾರೆ ಅಂತ ಅಂದ್ಕೊಂಡಿದ್ದೀವಲ್ವಾ? ನಾನು ಯಾಕೆ ನಿಮ್ಮಲ್ಲಿ ದೇವ್ರನ್ನ ನೋಡ್ತಿಲ್ಲ, ನೀವ್ಯಾಕೆ ನಮ್ಮಲ್ಲಿ ದೇವ್ರು ನೋಡ್ತಾ ಇಲ್ಲ? ಯಾಕೆ ಅಂದರೆ ಇದುವರೆಗೂ ಜಗತ್ತಿನಲ್ಲಿ ಸತ್ಯಯುಗದಲ್ಲಿ ಮಾತ್ರ ದೇವ್ರುಗಳಿದ್ರು ಅಂತ ಕೇಳಿಸ್ಕೊಳ್ತಾ ಬಂದಿದ್ದೀವಿ. ಇವಾಗ ರಾಮ ದೇವ್ರು ಅಂದರೆ ಎಷ್ಟೋ ಜನ ನಂಬಲ್ಲ, ಕೃಷ್ಣ ದೇವ್ರು ಅಂದ್ರೂ ಎಷ್ಟೋ ಜನ ನಂಬಲ್ಲ. ಇದೆಲ್ಲ ಅವ್ರವ್ರ ನಂಬಿಕೆ, ಅವ್ರ ಫಿಲಾಸಫಿ ಅದೇನೋ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ ಈ ಸೈಕಾಲಜಿ ಅನ್ನೋ ಸಬ್ಜೆಕ್ಟ್ ತುಂಬ ಇಂಪಾರ್ಟೆಂಟ್ ಮ್ಯಾಮ್. ಇದುವರೆಗೂ ಈ ಜಗತ್ತಲ್ಲಿರುವಂತಹ ಎಕ್ಸಿಸ್ಟೆಡ್ ಸೈಕಾಲಜಿ ಏನು ಹೇಳ್ತಾ ಇದೆ ಅಂದರೆ ಒಬ್ಬ ವ್ಯಕ್ತಿ ಯಾವ ಥರ ಆ್ಯಕ್ಟ್ ಮಾಡ್ತಾನೆ, ರಿಯಾಕ್ಟ್ ಮಾಡ್ತಾನೆ ಮತ್ತು ರೆಸ್ಪಾಂಡ್ ಮಾಡ್ತಾರೆ. ಇದು 3ಗಳ ಅನುಸಾರವಾಗಿ ಆ ವ್ಯಕ್ತಿಯ ಸೈಕಾಲಜಿ ಬಿಹೇವಿಯರ್ನ ಅಡ್ರೆಸ್ ಮಾಡಿಬಿಡ್ತೀವಿ. ಯುನಿಕ್ ಟ್ರೂತಲ್ಲಿ ನಾವು ಇದನ್ನು ಅಬ್ಸಲ್ಯೂಟ್ಲಿ ನಾಟ್ ರೈಟ್ ಅಂತ ಹೇಳ್ಬಿಡ್ತೀವಿ. ಯಾಕೆ ಅಂದರೆ ಸೈಕಾಲಜಿ ಅಂದ್ರೇ ಡೆಫಿನೇಷನ್ ಏನು ಹೇಳುತ್ತೆ ಬುಕ್ಸಲ್ಲಿ ಅಥವಾ ಗೂಗಲಲ್ಲಿ ಅಂತ ಹೇಳಿದ್ರೆ ಮ್ಯಾಮ್, ಎ ಪರ್ಸನ್ಸ್ ಹೌ ದಟ್ ಮೈಂಡ್ ಫಂಕ್ಷನ್ಸ್ ಅಂತ, ಎ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಮೈಂಡ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ವೇರ್ ಈಸ್ ದ ಮೈಂಡ್? ಯು ಕೆನಾಟ್ ಅಂಡರ್ಸ್ಟ್ಯಾಂಡ್ ಇಟ್, ವೇರ್ ಈಸ್ ದ ಮೈಂಡ್ ಅಂತ. ಸೊ ನಿಮಗೆ ಸೈಂಟಿಫಿಕಲಿ ಹುಡುಕ್ತಾ ಹೋದರೆ ಮೈಂಡ್ ಈಸ್ ಜಸ್ಟ್ ನಥಿಂಗ್ ಬಟ್ ಕಾನ್ಷಿಯಸ್ನೆಸ್ ಅಂತ. ಈ ಕಾನ್ಷಿಯಸ್ನೆಸ್ ಅಂದರೆ ಏನು? ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದು. ನಿಮ್ಮ 5 ಸೆನ್ಸರಿ ಆರ್ಗನ್ಸ್ನ ಯೂಸ್ ಮಾಡಿಕೊಂಡು ಯಾವ್ದು ನಿಮಗೆ ಖುಷಿ ಕೊಡ್ತಿದೆ, ಯಾವ್ದು ನಿಮಗೆ ಖುಷಿ ಕೊಡ್ತಿಲ್ಲ, ಯಾವ್ದು ನಿಮಗೆ ಡಿಫಿಕಲ್ಟೀಸ್ ಕೊಡ್ತಿದೆ ಅಂತ ನೀವೇ ಇಂಡಿವಿಜುವಲ್ ಆಗಿ ಅಸೆಸ್ ಮಾಡ್ಬೇಕು ಇದನ್ನ. ಆದರೆ ನಿಮಗೆ ಅಸೆಸ್ ಮಾಡೋಕ್ಕೆ ಇವತ್ತೇನು ರೈಟ್ಸ್ ಯಾರು ಕೊಟ್ಟಿಲ್ವೇ? ಯಾಕೆ ಅಂದರೆ ಅಪ್ಪ ಅಮ್ಮ ಏನು ಮಾಡ್ತಾರೆ, ಅವ್ರ ಐಡಿಯಾಲಜಿನ ನಿಮಗೆ ಇಂಪೋಸ್ ಮಾಡ್ತಾ ಇರ್ತಾರೆ. ಟೀಚರ್ಸ್ ಅವ್ರ ಐಡಿಯಾನ ಇಂಪೋಸ್ ಮಾಡ್ತಿರ್ತಾರೆ. ಅಥವಾ ನೀವು ಯಾರನ್ನೋ ಸೆಲೆಬ್ರಿಟಿ ಉತ್ತಮರು ಅಂತ ಅಂದ್ಕೊಂಡಿರ್ತೀರ, ಅವ್ರ ಐಡಿಯಾಲಜಿಸ್ನ ನಿಮ್ಮ ಮೇಲೆ ಇಂಪೋಸ್ ಮಾಡ್ತಿರ್ತಾರೆ. ಆವಾಗ ನಿಮಗೆ ಬೇಸಿಕ್ ಥಿಂಗ್ಸ್ಗಳನ್ನು ಅಸೆಸ್ ಮಾಡೋಕ್ಕೆ ಗೊತ್ತಾಗ್ತಿರಲ್ಲ. ಇವಾಗ ಏನಾಗ್ಬಿಡುತ್ತೆ, ನಿಮ್ಮ ಮೈಂಡ್ ಕನ್ಫ್ಯೂಷನ್ ಮೋಡಿಗೆ ಹೋಗ್ಬಿಡುತ್ತೆ. ಯಾವುದೊಬ್ಬ ವ್ಯಕ್ತಿ ಕನ್ಫ್ಯೂಷನ್ ಮೋಡಲ್ಲಿ ಇದ್ದರೆ ಅವ್ರು ಪ್ರಾಪರಾಗಿ ಆ್ಯಕ್ಷನ್ಸ್ ತೊಗೊಳಕ್ಕಾಗಲ್ಲ. ಬಿಕಾಸ್ ಕಾನ್ಫಿಡೆನ್ಸ್ ಇರಲ್ಲ ಮ್ಯಾಮ್. ಕ್ಲಾರಿಟಿ ಇದ್ದಾಗ ಮಾತ್ರ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಅದಾದಮೇಲೆ ನೀವು ಆ್ಯಕ್ಷನ್ಸ್ ತಗೊಳಕ್ಕೆ ಸಾಧ್ಯ ಆಗುತ್ತೆ. ಸೊ ಯುನಿಕ್ ಟ್ರೂತಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ಫಿಂಗರ್ ಪ್ರಿಂಟ್ಸ್ಗಳನ್ನ ನೋಡಿ ಯಾರಿಗೆ ಎಷ್ಟು ಪ್ರಮಾಣದ ಕನ್ಫ್ಯೂಷನ್ಸ್ ಇದೆ ಅಂತ ಹೇಳೋಕ್ಕಾಗುತ್ತೆ. ಆವಾಗ ನಾವೇನು ಮಾಡ್ತೀವಿ, ಅವ್ರಿಗೇನು ಪ್ರಶ್ನೆ ಕೇಳಲ್ಲ. ಅವ್ರು ಯಾವ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದಾರೆ ಅಂತ ನನಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಮುಳ್ಳಿ ಕನ್ಫ್ಯೂಷನ್ ಸ್ಟೇಟ್ ಎಲ್ಲೆಲ್ಲಿದೆ ಅಂತ ನೀವು ಯಾವ ಥರ ಹೇಳೋಕ್ಕೆ ಸಾಧ್ಯ ಇರುತ್ತೆ. ನಮ್ಮ ಪರ್ಸ್ನಲ್ ಲೈಫ್, ಫ್ಯಾಮಿಲಿ ಲೈಫ್, ಸೋಷಿಯಲ್ ಲೈಫ್, ಪ್ರೊಫೆಷನಲ್ ಲೈಫ್ ಮತ್ತು ಸ್ಪಿರಿಚುವಲ್ ಲೈಫ್, 5 ಥರ ಲೈಫ್ ಇರುತ್ತೆ ಮ್ಯಾಮ್. ಈ 5 ಲೈಫಲ್ಲಿ ಎಲ್ಲೆಲ್ಲಿ ಅವ್ರಿಗೆ ಕನ್ಫ್ಯೂಷನ್ಸ್ ಇದೆ, ಎಲ್ಲೆಲ್ಲಿ ಕ್ಲಾರಿಟಿ ಇದೆ ಅಂತಲೂ ಹೇಳೋಕ್ಕಾಗುತ್ತೆ. ಅಬ್ಬಾ, ವಿತೌಟ್ ಆಸ್ಕಿಂಗ್ ಯು ಅ ಸಿಂಗಲ್ ಕ್ವಶನ್. ಬರೀ ನೋಡಿನೇ ಫಿಂಗರ್ ಪ್ರಿಂಟ್ಸ್ ನೋಡಿನೇ ನಾವು ಹೇಳ್ಬಿಡ್ತೀವಿ. ಯಾಕೆ ಅಂದರೆ ಈ ಸೈಕಾಲಜಿ ಪ್ರಕಾರ ಬ್ರೈನಿಗೆ ಯಾವುದೇ ಥರ ಫಿಲ್ಟರ್ ಇರಲ್ಲ. ಇವಾಗ ಸ್ಪಾಂಜ್ ಅಲ್ವಾ ಮ್ಯಾಮ್, ನೀವು ಅದನ್ನು ಒಳ್ಳೆ ನೀರಿಗಾದರೂ ಹಾಕಿ ಅಥವಾ ಯಾವುದಾದ್ರೂ ಗಲೀಜ್ ನೀರಿಗಾದರೂ ಹಾಕಿ ಅದೆಲ್ಲದನ್ನು ಸಕ್ ಮಾಡ್ಕೊಂಡು. ಬ್ರೈನ್ ಈಸ್ ಆಲ್ಸೋ ಲೈಕ್ ದ್ಯಾಟ್. ಬ್ರೈನ್ನ ನಾನು ಸ್ಪಾಂಜಿಗೆ ಕಂಪೇರ್ ಮಾಡ್ಬೋದು, ಮಾಡಬಾರ್ದು, ಇಟ್ಸ್ ಎ ಕಾಮನ್ ಸೆನ್ಸ್, ಐ ನೋ ದ್ಯಾಟ್. ಬಟ್ ಕೆಲವು ಬ್ರೈನ್ಗಳಿಗೆ ಕಂಪ್ಯಾರಿಸನ್ ಮಾಡಿದ್ರೇ ಅರ್ಥ ಆಗುತ್ತೆ, ಕೆಲವು ಎಕ್ಸಾಂಪಲ್ಸ್ ಕೊಟ್ರೇ ಅರ್ಥ ಆಗುತ್ತೆ. ಅದಕ್ಕೆ ನಾನು ಬ್ರೈನ್ನ ಸ್ಪಾಂಜಿಗೆ ಕನೆಕ್ಟ್ ಮಾಡಿ ಹೇಳ್ತಾ ಇದ್ದೀನಿ. ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಅಂದರೆ ಬ್ರೈನಲ್ಲಿ ಫಿಲ್ಟರ್ಸ್ ಇಲ್ಲ. ಅದು ಏನೇನೆಲ್ಲ ವಾತಾವರಣ ನಡೀತಾ ಇರುತ್ತೆ ಎಲ್ಲದನ್ನು ಅದರ ರಚನೆ ಅನುಸಾರವಾಗಿ ತೊಗೊಂಡ್ಬಿಡುತ್ತೆ. ಆ ರಚನೆ ಅನುಸಾರವಾಗಿ ತೊಗೊಳ್ಬೇಕಾದ್ರೆ ಇನ್ನರ್ ಸಾಫ್ಟ್ವೇರ್ ಭಗವಂತ ಏನೋ ಕೊಟ್ಟಿದ್ನಲ್ಲ ಡೇ 1, ಆ ಥರ ಔಟ್ಪುಟ್ ಬಂದಿಲ್ಲ ಅಂದರೆ ಅದು ಕನ್ಫ್ಯೂಸ್ ಆಗಿಬಿಡುತ್ತೆ, ಸಿಂಕ್ರನೈಸ್ ಆಗಲ್ಲ. ಆಗಲೇ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಗ್ಯಾಡ್ಜೆಟ್ಸಲ್ಲಿ ಅದರದ್ದೇ ಆದ ಸಾಫ್ಟ್ವೇರ್ ಇದೆ, ಬಿಕಾಸ್ ಅದು ಮನುಷ್ಯ ಕ್ರಿಯೇಟ್ ಮಾಡಿರೋದು. ಹಿಂಗೆ ವರ್ಕ್ ಆಗುತ್ತೆ. ಇದನ್ನು ಹೆಂಗೆ ಅಪ್ಗ್ರೇಡ್ ಮಾಡಬೇಕಂತ ಅವ್ರು ವರ್ಷನ್ಸ್ ಮಾಡ್ತಾ ಹೋಗ್ತಿರ್ತಾರೆ. ಆದರೆ ಮನುಷ್ಯನ ಲೈಫ್ನ ಅಪ್ಗ್ರೇಡ್ ಮಾಡೋಕ್ಕೆ ಏನಾಗಬೇಕು, ಫಸ್ಟು ದ ಡೇ 1 ಸಾಫ್ಟ್ವೇರ್ ನಮಗೆ ಗೊತ್ತಾಗಬೇಕು. ಗೊತ್ತಾಯ್ತು. ಆ ಡೇ 1 ಸಾಫ್ಟ್ವೇರ್ ಗೊತ್ತಾದ ಮೇಲೆ ನೀವು ವಾತಾವರಣನ ಅದರ ಅನುಸಾರವಾಗಿ ಕೊಡಬೇಕು. ನೀವು ಫಾದರ್, ಮದರ್, ಪೇರೆಂಟ್ಸ್ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಅಥವಾ ಟೀಚರ್ಸ್, ನೀವೆಲ್ಲರೂ ಸಖತ್ ವಿದ್ವಾಂಸರೇ ಆಗಿರಿ, ಜಗತ್ತಿನ ಎಲ್ಲ ವಿಷಯಗಳನ್ನು ನೀವು ಅರ್ಥಕೊಂಡಿರಿ. ಆದರೆ ಮಗುಗೇನಿದೆ ಅಲ್ಲ ಅದ್ರ ಪ್ರಕಾರ ವಾತಾವರಣ ಕೊಟ್ಟರೆ ಮಾತ್ರ ಕನ್ಫ್ಯೂಷನ್ಸ್ ಇರಲ್ಲ ಅಂತ ಗೊತ್ತಾಯ್ತು. ಈ ಕನ್ಫ್ಯೂಷನ್ಸ್ ಇರೋದ್ರಿಂದ ಮನುಷ್ಯ ಎಷ್ಟು ಕುಗ್ಗುತ್ತಾ ಇದ್ದಾನೆ ಅಂದರೆ ಯು ಕೆನಾಟ್ ಮೆಜರ್ ಇಟ್ ಇನ್ ಸಿಂಪಲ್ ಟರ್ಮ್ಸಲ್ಲಿ ನೀವು ಮೆಜರ್ ಮಾಡೋಕ್ಕೆ ಸಾಧ್ಯ ಇಲ್ಲ.
ಈ ಕಾಂಟೆಕ್ಸ್ಟಲ್ಲಿ ನಾವು ಯೂನಿಟ್ ಮೂಲಕ ಏನು ಮಾಡ್ತೀವಿ, ನೀವು ಕೇಳಿದ ಪ್ರಕಾರ ಫಿಂಗರ್ ಪ್ರಿಂಟ್ಸ್ ಪ್ಯಾಟ್ರನ್ಸ್ ಏನು ಟೋಟಲ್ 24 ಫ್ಯಾಮಿಲೀಸ್ ಬರುತ್ತೆ, ಇದರಲ್ಲಿ ನಾವು ಇದೆಲ್ಲದನ್ನು ಮೆಷರ್ ಮಾಡ್ಬೋದು. ಅವ್ರಿಗೆ ಕ್ಲಾರಿಟಿ ಎಷ್ಟಿದೆ, ಕನ್ಫ್ಯೂಷನ್ ಎಷ್ಟಿದೆ, ಕಾನ್ಫಿಡೆನ್ಸ್ ಎಷ್ಟಿದೆ, ಸ್ವಲ್ಪ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಎಷ್ಟಿದೆ, ರೆಸ್ಪಾನ್ಸಿಬಿಲಿಟಿ ತೊಗೊಳುವಂಥ ಲೆವೆಲ್ಸ್ ಎಷ್ಟಿದೆ, ಡಿಸಿಷನ್ಸ್ ಮಾಡೋವಂಥ ಎಬಿಲಿಟೀಸ್ ಎಷ್ಟಿದೆ, ಬ್ಲೇಮಿಂಗ್, ಕಂಪ್ಲೇನಿಂಗ್, ರೀಸನ್ಸ್, ಎಕ್ಸ್ಕ್ಯೂಸನ್ಸ್ ಕೊಡೋವಂಥ ಲೆವೆಲ್ಸ್ ಎಷ್ಟಿದೆ, ಅದ್ರ ಜೊತೆಗೆ ನಾನೇ ಆ್ಯಕ್ಷನ್ ತೊಗೊಂಡು ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಎಷ್ಟು ಇಟ್ಕೊಂಡಿದ್ದೀನಿ, ಸೊ ಟ್ರಬಲ್ ಶೂಟಿಂಗ್ ಕ್ವಾಲಿಟೀಸ್ ಎಲ್ಲ ನಾನು ಯಾವ ಥರ ಲೀಡ್ ಮಾಡ್ತೀನಿ ವಿತ್ ಮೈ ಲೀಡರ್ಶಿಪ್, ಈ ಥರ ಒಂದು 99 ಪ್ಯಾರಾಮೀಟರ್ಸಲ್ಲಿ ನಾವು ಹೇಳ್ಬಿಡ್ತೀವಿ. ಈ 99 ಪ್ಯಾರಾಮೀಟರ್ಸ್ ಹೇಳೋಕ್ಕೆ ನನಗೆ ಈ 10 ಫಿಂಗರ್ ಪ್ರಿಂಟ್ಸಲ್ಲಿರುವಂಥ ಡಿಫ್ರೆಂಟ್ ಪ್ಯಾಟರ್ನ್ಸ್ ಹೆಲ್ಪ್ ಮಾಡ್ತಿದೆ. ಇದ್ರ ಮೇಲೆ ಸ್ಟಡಿ ಮಾಡಿದ್ದೀನಿ. ಮುರಳಿನೇ ಇನ್ವೆಂಟ್ ಮಾಡಿದ ಅಂತ ಅಲ್ಲ ಇದನ್ನು. ಇದು ಆಲ್ರೆಡಿ ನಮ್ಮ ಸ್ಪಿರಿಚುವಲ್ ಡೇಸಲ್ಲಿ ಇತ್ತು, ಓಲ್ಡನ್ ಡೇಸಲ್ಲಿ ಇತ್ತು, ನಳಂದ ಯೂನಿವರ್ಸಿಟಿ ಅಲ್ಲೆಲ್ಲ ಇರಬೇಕಾದ್ರೆ ಇತ್ತು. ಅದಾದಮೇಲೆ ಅದನ್ನು ಫಾರಿನ್ ಕಂಟ್ರೀಸ್ ಅವ್ರು ತೊಗೊಂಡು ಹೋದರು. ಅದಾದಮೇಲೆ ಅವರು ಕೆಲವೊಂದು ರಿಸರ್ಚ್ಗಳನ್ನು ಆ್ಯಡ್ ಮಾಡಿ ದೇ ಹ್ಯಾವ್ ಮೇಡ್ ಎ ಸಾಫ್ಟ್ವೇರ್. ಅದು ನನಗೊಂದು 13 ವರ್ಷದ ಹಿಂದೆ ಸಿಕ್ತು. ಅದನ್ನು ನಾನು ಕಲಿತಾ ಅದರಲ್ಲಿರೋದು ಎಲ್ಲದೂ ಸರಿಯಲ್ಲ ಅಂತ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನೇ ಅದನ್ನು ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಬೇಸಿಕ್ ಎಸೆನ್ಸ್ ಅಂತೂ ಇದೆ, ಏನೋ ಇದೆ ಇದರಲ್ಲಿ ಅಂತ ನನಗೆ ಫ್ಲ್ಯಾಶ್ ಆಯಿತು. ಅದಾದಮೇಲೆ ಅದನ್ನು ಸ್ಟಡಿ ಮಾಡ್ತಾ ನನ್ನದೇ ಒಂದು ಸಾಫ್ಟ್ವೇರ್ನ ರೆಡಿ ಮಾಡಿಕೊಂಡೆ. ಸೊ ಇವಾಗ ವರ್ಲ್ಡಲ್ಲಿ ಎಕ್ಸಿಸ್ಟೆಡ್ ಇರುವಂಥ ಕಾನ್ಸೆಪ್ಟ್ DMIT ಅಥವಾ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಅಂತ ಏನು ಕಲಿತಾರೆ, ಅವ್ರೇನು ಅಕ್ಯುರೇಸಿ ಕೊಡ್ತಾರೆ ಅಥವಾ ಅವ್ರು ಏನು ಹೇಳ್ತಾರೆ ಅದಕ್ಕಿಂತ ನಾನು 10 ಟೈಮ್ಸ್ 100 ಟೈಮ್ಸ್ ಬೆಟರ್ ವಿಷಯಗಳನ್ನು ಮನುಷ್ಯನಿಗೆ 1 ಅವರಲ್ಲಿ ಅರ್ಥ ಮಾಡಿಸಿ, ಇದುವರೆಗೂ ಅವ್ರ ಲೈಫಲ್ಲಿ ಏನೇನೆಲ್ಲ ಕನ್ಫ್ಯೂಷನ್ಸ್ ಇತ್ತು ಅದನ್ನು ನಾನು 1 ಅವರಲ್ಲಿ ತೆಗಿತೀನಿ ಮ್ಯಾಮ್. ಸೂಪರ್. ಐ ಡೋಂಟ್ ಡೂ ಹೀಲಿಂಗ್ಸ್ ಮಾಡಬೇಕಾ ಮಾಡಬಾರ್ದು ಅನ್ನೋದು ತುಂಬ ದೊಡ್ಡ ಪ್ರಶ್ನೆ. ನೆಕ್ಸ್ಟ್ ಯಾರು ಮಾಡಬೇಕು ಯಾರು ಮಾಡಬಾರ್ದು ಇನ್ನೂ ದೊಡ್ಡ ಪ್ರಶ್ನೆ. ಯಾಕೆಂದರೆ ಸ್ಪಿರಿಚುಯಾಲಿಟಿ ಅಥವಾ ವರ್ಲ್ಡ್ ನಡೀತಿರೋದೇ ಎನರ್ಜಿಯ ಅನುಸಾರವಾಗಿ. ಹೌದು. ನಾನು ಹೀಲಿಂಗ್ಸ್ ಮಾಡಬಾರ್ದು, ನನ್ನ ಬಾಡಿಗೆ ವರ್ಕ್ ಆಗಲ್ಲ, ನನ್ನ ಬ್ರೈನಿಗೆ ಫಿಲ್ಟರ್ ಇಲ್ದೇ ಎಲ್ಲದನ್ನು ತೊಗೊಳೋ ಅಂತ ನೇಚರ್ ಇದ್ಬಿಟ್ಟಿರುತ್ತೆ. ಅದಕ್ಕೆ ನಾವು ಕ್ಯಾಶುವಲಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ, ಯಾವ ಫಿಂಗರ್ ಪ್ರಿಂಟ್ಸ್ ಪ್ಯಾಟ್ರನ್ಸ್ ಇಟ್ಕೊಂಡಿದ್ರೆ ಏನು ಕೆಲಸ ಮಾಡಬೇಕು ಏನು ಕೆಲಸ ಮಾಡಬಾರ್ದು ಅಂತ ಗೊತ್ತಿರಬೇಕು. ಇಲ್ಲ ಅಂದರೆ ಅದರಿಂದ ನಾವು ನೆಗೆಟಿವ್ ಕರ್ಮಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀವಿ ನಮ್ಮ ಲೈಫಲ್ಲಿ. ಇಂಟೆನ್ಷನ್ಸ್ ಈಸ್ ಗುಡ್, ಬಟ್ ಯುವರ್ ಬಾಡಿ ಈಸ್ ನಾಟ್ ಅಕ್ಸೆಪ್ಟಿಂಗ್ ಇಟ್. ಅವಾಗ ಏನಾಗುತ್ತೆ, ಹೆಲ್ತ್ ಇಶ್ಯೂಸ್ಗಳು ಬರೋ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ಯಾರಾಮೀಟರ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಅವಶ್ಯಕತೆ. ಇವತ್ತು ಯಾರ್ಯಾರೋ ಏನೋ ಸಬ್ಜೆಕ್ಟ್ ಎಲ್ಲ ಓದ್ತಾರೆ ಮ್ಯಾಮ್, ಏನೇನೋ ಮಾಡೋಕೆ ಹೋಗ್ತಾರೆ, ಆದರೆ ಎಷ್ಟು ಖುಷಿಯಾಗಿದ್ದಾರೆ ಅನ್ನೋದು ಕೌಂಟ್ ಆಗುತ್ತೆ ಅಲ್ಲ, ಎಷ್ಟು ನೆಮ್ಮದಿ ಆಗಿದ್ದಾರೆ ಅನ್ನೋದು ಕೌಂಟ್ ಅಲ್ಲ, ಎಷ್ಟು ಹೆಲ್ದಿ ಆಗಿದ್ದಾರೆ ಅನ್ನೋದು ಕೌಂಟ್ ಅಲ್ಲ. ಅದಕ್ಕೆ ಯಾವ್ಯಾವ ಬೇಸಿಕ್ ಫ್ಯಾಮಿಲೀಸ್ ನಮ್ಮ ಹತ್ರ ಇದೆ, ನಿಮಗೆ ಶಂಖ ಇದೆನಾ, ಚಕ್ರ ಇದೆನಾ, ಗುಡ್ಡ ಇದೆನಾ, ಅದರ ಅನುಸಾರವಾಗಿ ಪ್ರೊಫೆಷನ್ಸ್ಗೆ ಹೋಗ್ಬೇಕು ನೀವು. ಇವಾಗ ನಿಮ್ಮದು ಕಮ್ಯುನಿಕೇಷನ್ ಹೆಂಗಿರುತ್ತೆ ಅಂದರೆ, ಇಟ್ ಈಸ್ ರಿಯಲಿ ಗುಡ್. ನೀವು ಕಮ್ಯುನಿಕೇಷನ್ ಲೈನಲ್ಲಿದ್ದೀರಾ, ನೀವು ಪಾಡ್ಕಾಸ್ಟ್ ಮಾಡ್ತಿದ್ದೀರಾ, ಇಲ್ಲ ನೀವು ನ್ಯೂಸ್ ಓದ್ತೀರಾ, ಅಥವಾ ನೀವು ಕವಿತೆ ಬರಿತೀರಾ, ಕವನ ಬರಿತೀರಾ, ಡೈರೆಕ್ಟ್ರಾ, ರೈಟರಾ, ಅದೆಲ್ಲ ಕೌಂಟ್ ಅಲ್ಲ. ಅದರಿಂದ ಇರುವಂಥ ಒಂದು ಎಬಿಲಿಟಿ ಇದೆಯಲ್ಲ, ಅದಿದೆ, ಅದು ಪ್ಯಾಷನೇಟ್ ಆಗಿದೆ. ಎಲ್ಲದ್ರ ಕಡೆ ನೀವು ಮಾತಾಡೋಕ್ಕೆ ಇಷ್ಟಪಡಲ್ಲ. ಇವರ ಪ್ಯಾಷನೇಟೆಡ್ ಕಮ್ಯುನಿಕೇಟರ್ ಅಂತ ನಾನು ನಿಮಗೆ ಒಂದು ಲೈನ್ ಕೊಡ್ಬೋದು, ಟ್ಯಾಗ್ ಲೈನ್ ಕೊಡ್ಬೋದು. ನಿಮಗೆ ಎಲ್ಲ ವಿಷಯಗಳ ಮೇಲೆ ಆಸಕ್ತಿ ಬರಲ್ಲ. ಬಂದಿರೋಂಥ ವಿಷಯಗಳ ಮೇಲೆ ಸರಾಗವಾಗಿ ನಿಮ್ಮ ಬ್ರೈನಿಂದ ನಿಮಗೇನಾಗುತ್ತೆ, ವರ್ಡ್ಸ್ಗಳು ಜನರೇಟ್ ಆಗ್ತಾ ಇರುತ್ತೆ. ಅವು ನೀವು ತುಂಬ ಚೆನ್ನಾಗಿ ಮಾತಾಡ್ಬೋದು. ಬೇರೆ ಯಾವುದೋ ನಿಮ್ಗೆ ಇಷ್ಟ ಇಲ್ದಿರೋ ಸಬ್ಜೆಕ್ಟಲ್ಲಿ ನೀವು ಮಾತಾಡೋಕ್ಕಾಗಲ್ಲ. ಹಂಸ ಮ್ಯಾಮ್ ಸಖತ್ತಾಗಿ ಮಾತಾಡ್ತಾರಪ್ಪ ಅಂತ ಹೇಳ್ಬೋದು ಜನ, ಆದರೆ ನಿಮಗೆ ಅದು ಕನೆಕ್ಟ್ ಆಗ್ತಿಲ್ಲ ಅಂದರೆ ಸಬ್ಜೆಕ್ಟ್, ನಿಮಗೆ ಗೊತ್ತಿಲ್ಲದೆ ಬ್ರೈನ್ ನಿಮಗೆ ವಿಷಯಗಳನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗ್ತಿರಲ್ಲ. ಅಂದರೆ ಪ್ರತಿಯೊಂದು ಪ್ಯಾಟ್ರನ್ನ ಅನುಸಾರವಾಗಿ ಕಮ್ಯುನಿಕೇಟ್ ಮಾಡಬೇಕು. ಇವಾಗ ತುಂಬ ಸಾರಿ ಟು ಕಟ್ ಯು. ಈಗ ನೀವು ನನ್ನ ಶೋ ಶುರುವಾಗೋ ಮುಂಚೆನೆ ನನ್ನ ಫಿಂಗರ್ ಪ್ರಿಂಟ್ಸ್ನ ನೋಡಿದ್ರಿ. ಸೊ ಯಾವ ಪ್ಯಾಟರ್ನ್ ಇದೆ ನಂದು? ಸೊ ನಿಮಗೆ 3 ಪ್ಯಾಟ್ರನ್ಸ್ ಇರುತ್ತೆ ಮ್ಯಾಮ್. 3 ಅಂದರೆ ಬೇಸಿಕಲಿ ಇದನ್ನು ನಾನು ನಿಮಗೆ 2 ಪ್ಯಾಟ್ರನ್ಸ್ ಇದೆ, ಮೇಜರಾಗಿ 2 ಪ್ಯಾಟ್ರನ್ಸ್ ಇದೆ. ಅದರಲ್ಲಿ ನಿಮಗೆ ಶಂಖ ಪ್ಯಾಟ್ರನ್ನು ಇದೆ, ಚಕ್ರ ಪ್ಯಾಟ್ರನ್ನು ಇದೆ, ಮೇಜರಾಗಿ 2 ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಈ ಪ್ಯಾಟ್ರನ್ಸ್ಗಳನ್ನ ಬೇಸಾಗಿ ಇಟ್ಕೊಂಡು ನಾವು 5 ಥಿಂಕರ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸರಿ. ಪ್ಯಾಟ್ರನ್ಸ್ ಆಗಿ ಹೇಳಿದ್ರೆ ಅದು ತುಂಬ ಕನೆಕ್ಟಿವಿಟಿ ಸಿಗಲ್ಲ, ಅಕ್ಯುರೇಸಿ ಅಂತ ಅನ್ಸಲ್ಲ. ಅದಕ್ಕೋಸ್ಕರ ಐ ಕಮ್ ಅಂಡರ್ ದೀಸ್ 5 ಥಿಂಕಿಂಗ್ಸಲ್ಲಿ ನಾನು ತೊಗೊಂಡು ಬರ್ತೀನಿ. ಇವಾಗ ನಿಮ್ಮ ಕಮ್ಯುನಿಕೇಷನ್ ಅಂತ ಏನು ಹೇಳಿದೆ ಅಲ್ಲ, ಆ ಕಮ್ಯುನಿಕೇಷನಲ್ಲಿ ನಿಮಗೆ ಚಕ್ರ ಇದೆ. ಆ ಚಕ್ರ ತುಂಬ ಅಥೆಂಟಿಕ್ ಆಗಿದೆ, ಅದು ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನಿಮಗೆ ಕಮ್ಯುನಿಕೇಷನ್ ಅಂದರೆ ಸಖತ್ ಇಷ್ಟ, ಈಸಿ. ನಾನು ನಿಮಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಅಂದ್ಕೊಳ್ರಿಪ್ಪ, ನಾನು ಯಾರೋ ನಿಮ್ಮ ಫ್ಯಾಮಿಲಿ ಮೆಂಬರ್, ಫಾದರೋ ಮದರೋ ಬ್ರದರೋ, ನಿಮಗೆ ಪನಿಷ್ಮೆಂಟ್ ಕೊಡ್ಬೇಕಂತ ನಾನು ಡಿಸೈಡ್ ಮಾಡಿದ್ರೆ, ಏನು ಪನಿಷ್ಮೆಂಟ್ ಕೊಟ್ಟರೆ ನಿಮಗೆ ತುಂಬ ನೋವಾಗುತ್ತೆ ಅಂತ ನನ್ಗೆ ಗೊತ್ತಿರಬೇಕು. ಸುಮ್ಮನೆ ಬೈಯೋದು ಹೊಡಿಯೋದು ಅದೆಲ್ಲ ಎಲ್ಲರೂ ಕೊಡ್ತಾರೆ ಮ್ಯಾಮ್ ಪನಿಷ್ಮೆಂಟ್. ಸೊ ನಿಮಗೆ ಯಾರ ಜೊತೆಗೂ ಮಾತಾಡಬೇಡಿ, ಒಂದು ದಿನ
ಅಂತ ಅಂದ್ಬಿಟ್ರೆ ದಟ್ಸ್ ಅ ಬಿಗ್ಗೆಸ್ಟ್ ಪನಿಷ್ಮೆಂಟ್ ತಮಗೆ ಬಿಟ್ಟು ರೈಟ್ ಆರ್ ರಾಂಗ್? ಅಂದರೆ ನಿಮಗೆ ಮಾತಾಡೋದೇ ಶಕ್ತಿ ಮ್ಯಾಮ್. ಹೌದು ಹೌದು. ನೀವು ಮಾತಾಡಿಲ್ಲ ಅಂದರೆ ನಿಮಗೆ ತುಂಬ ಕಷ್ಟ. ಅದು ಹೆಂಗೆ ಆಗುತ್ತೆ ಅಂದರೆ ಹೇಳ್ಕೊಳಕ್ಕಾಗಲ್ಲ. ಇವಾಗ ಜಾಮೂನ್ ತಿಂದಾಗ ನೀವು ಸ್ವೀಟ್ ಆಗಿತ್ತು ಅಂತ ಹೇಳ್ಬೋದು, ಅದ್ರ ಆಗೋ ಆನಂದನ ಆ ಒಂದು ಇದನ್ನು ನಿಮಗೆ ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಈ ಚಕ್ರ ಫ್ಯಾಮಿಲಿ ನಿಮ್ಗಿರೋದ್ರಿಂದ ಕಮ್ಯುನಿಕೇಷನಲ್ಲಿ ನೀವು ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತೀರಾ ಅಂತ. ಅದೇ ಥರ ನಿಮಗೆ ಈ ಶಂಕ ಫ್ಯಾಮಿಲಿ ಅಂತ ಏನು ಹೇಳಿದೆ, ಇದು ನಿಮಗೆ ಪರ್ಸ್ನಾಲಿಟಿಯಲ್ಲಿ ಬರ್ತಾ ಇದೆ. ಸೊ ಈ ಪರ್ಸ್ನಾಲಿಟಿ ಏನು ಹೇಳುತ್ತಪ್ಪ ಅಂದರೆ ನಿಮಗೆ ರಿಲೇಷನ್ಶಿಪ್ ಸಖತ್ ಇಂಪಾರ್ಟೆಂಟ್. ಜೊತೆಗೆ ಇದನ್ನು ನಾನು ಥಿಂಕಿಂಗಿಗೆ ಕನೆಕ್ಟ್ ಮಾಡಿ ಹೇಳಬೇಕಪ್ಪ ಅಂದರೆ ನಿಮಗೆ ಎಮೋಷ್ನಲ್ ಥಿಂಕಿಂಗ್ ಅಂತ ಇದೆ. ಸೊ ನಿಮಗೆ ಸಂಬಂಧಗಳು ಸಖತ್ ಇಂಪಾರ್ಟೆಂಟ್. ನಿಮ್ಮ ಲೈಫಲ್ಲಿ ಫಸ್ಟ್ ಪ್ರಿಯಾರಿಟಿ ಏನು ಅಂತ ನಾನು ಒಂದು 4-5 ಆಪ್ಷನ್ ಕೊಡ್ತೀನಿ ಮ್ಯಾಮ್, ನೀವು ಚೂಸ್ ಮಾಡ್ಕೊಂಬಿಡಿ. ಆವಾಗ ನಿಮ್ಮ ಬಗ್ಗೆ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರ ಅಂತ ಗೊತ್ತಾಗುತ್ತೆ. ನಮ್ಮ ಬಗ್ಗೆ ನಮಗೆಲ್ಲ ಗೊತ್ತಿದೆ ಅಂತ ಹೇಳೋರು ತುಂಬ ಜಾಸ್ತಿ ಮ್ಯಾಮ್. ಆ ಥರದವ್ರನ್ನ ನಾವು ಫಾಲ್ಸ್ ಈಗೋ ಇರೋರು ಅಂತ ಕರಿತೀವಿ. ಓಕೆನಾ? ಓಕೆ, ನಾನು ಇನ್ನೂ ಕಲಿಬೇಕಾಗಿದೆ ಅಂತ ಯಾರಿಗೆ ಬರುತ್ತೆ ಅವರಲ್ಲಿ ಈಗೋ ಇದೆ ಅಂತ. ಹೂ ಈಸ್ ಓಪನ್ ಫಾರ್ ಲರ್ನಿಂಗ್ ದೇ ಹ್ಯಾವ್ ಈಗೋ. ಪೀಪಲ್ ಹೂ ಸೇ ದಾಟ್ ಐ ನೋ ಎವ್ರಿಥಿಂಗ್, ಐ ಆಮ್ ಎನಫ್, ಐ ಹ್ಯಾವ್ ಲರ್ನ್ಡ್ ಎನಫ್ ಅಂದರೆ ಅಲ್ಲಿ ಫಾಲ್ಸ್ ಈಗೋ ಇದೆ ಅಂತ ನಮಗೆ ಅರ್ಥ ಆಗ್ಬಿಡ್ಬೇಕು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ವರ್ಲ್ಡಲ್ಲಿ ಯಾಕೆ ಕಷ್ಟಪಡ್ತಿದ್ದೀವಿ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನನ್ನ ಚಿಕ್ಕದೊಂದು ಪ್ರಶ್ನೆ ನಾನು ನಿಮ್ಗೆ ಕೇಳ್ತೀನಿ. ಇವಾಗ ಬೇಸಿಕ್ ನೀಡ್ಸ್ ನಿಮ್ಮ ಲೈಫಲ್ಲಿ ಆ್ಯಸ್ ಎ ಪ್ರಿಯಾರಿಟಿ ಆಗಿ ಏನು ಬೇಕು ಅಂತ ನಾನು ಪ್ರಶ್ನೆ ಕೇಳ್ತೀನಿ. ದ ಫಸ್ಟ್ ಒನ್ ಈಸ್ ಇನ್ಕ್ಲೂಸಿವ್ನೆಸ್ ಅಂತ, ಸೆಕೆಂಡ್ ಒನ್ ಲವ್ ಆ್ಯಂಡ್ ಅಫೆಕ್ಷನ್ ಅಂತ, ಥರ್ಡ್ ಒನ್ ಕ್ಲಾರಿಟಿ ಅಂತ, ಫೋರ್ತ್ ಒನ್ ರೆಕಗ್ನಿಷನ್ ಅಂತ. ಔಟ್ ಆಫ್ 4 ದೀಸ್ ಆಪ್ಷನ್ಸ್ ವಾಟ್ ಯು ವುಡ್ ಲೈಕ್ ಟು ಚೂಸ್? ವೆರಿ ಡಿಫಿಕಲ್ಟ್ ಆಪ್ಷನ್ಸ್ ನೀವು ಕೊಟ್ಟಿರೋದು. ಬಿಕಾಸ್ ನಿಮ್ಗೆ ಇದೆಲ್ಲ ಕಾಂಬಿನೇಷನ್ ಆಗಿದೆ. ಇದೆಲ್ಲ ನಿಮಗೆ ಕಾಂಬಿನೇಷನ್ ಆಗಿರ್ಬೇಕಾದ್ರೆ ನಿಮ್ಮ ಬ್ರೈನ್ಗೆ ಚೂಸ್ ಮಾಡ್ಕೊಳಕ್ಕೆ ಕಷ್ಟ. ಬಟ್ ಕೆಲವೊಬ್ಬರಿಗೆ ನಿಮಗೆ ಮಲ್ಟಿಪಲ್ ಥಿಂಕಿಂಗ್ ಇದೆ, ನಿಮಗೆ 3 ಟೈಪ್ಸ್ ಆಫ್ ಥಿಂಕಿಂಗ್ ಇದೆ. ಕೆಲವೊಬ್ಬರಿಗೆ ಒಂದೇ ಥಿಂಕಿಂಗ್ ಇರುತ್ತೆ. 10 ಫಿಂಗರ್ಸಿಂದ 24 ಫ್ಯಾಮಿಲಿಲೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದೇ ಥರ ಥಿಂಕಿಂಗ್ ಬಂದ್ಬಿಡುತ್ತೆ. ಅವರು ನನಗಿದೇ ಬೇಕಪ್ಪ, ನನಗಿದೇ ಪ್ರಿಯಾರಿಟಿ ಅಂತ ಹೇಳ್ಬಿಡ್ತಾರೆ. ಸೊ ನಿಮಗೆ ಕಾಂಬಿನೇಷನಲ್ಲಿ ಇದ್ದಾಗ ಚೂಸಿಂಗ್ ಈಸ್ ವೆರಿ ಡಿಫಿಕಲ್ಟ್. ಇವಾಗ ಮ್ಯಾಮ್ ಈ 5 ಥಿಂಕಿಂಗ್ಸ್ ಏನಿದೆ ಅಲ್ಲ, ಈ 5 ಥಿಂಕಿಂಗು ಪ್ರತಿಯೊಂದು ಥಿಂಕಿಂಗಿಗೂ ಕೂಡ ಈ ಎಂಟೈರ್ ಪಾಪ್ಯುಲೇಷನನ್ನು ನಾವೊಂದು ಗ್ರೂಪ್ಸ್ ಆಗಿ ಮಾಡಿಬಿಡ್ಬೋದು. ಇದನ್ನು ಹೆಂಗೆ ಹೇಳಕ್ಕೆ ಸಾಧ್ಯ ಮುರಳಿ ಅಂತ ನೀವು ಕೇಳಿದ್ರೆ, ಈ ವರ್ಲ್ಡಲ್ಲಿರೋದು 5 ಥರ ಆಲೋಚನೆ ಮಾಡೋರು ಅಷ್ಟೇ. ಒಬ್ಬರು ಥರ ಇನ್ನೊಬ್ರು ಆಲೋಚನೆ ಮಾಡೋಕ್ಕಾಗಲ್ಲ ಅಂದರೆ ಅದು ಸುಳ್ಳು. ಒಬ್ಬರು ಥರ ಇನ್ನೊಬ್ರಿಗೆ ಭಾವನೆ ಬರಲ್ಲ ಅಂದರೆ ಅದು ಸುಳ್ಳು. ನಾವು ಒಂದು ಮಾತು ಕೇಳಿರ್ತೀವಿ, ಮೀನಿನ ಹೆಜ್ಜೆ ಹುಡ್ಕೋಕ್ಕಾಗಲ್ಲ, ಹೆಣ್ಣಿನ ಮನಸ್ಸು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ. ಮೀನಿನ ಹೆಜ್ಜೆ ಹುಡ್ಕೋಕ್ಕಾಗಲ್ಲ ಬಿಕಾಸ್ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಇನ್ ಇಟ್, ಬಟ್ ಹೆಣ್ಮಕ್ಳು ಮನಸ್ಸನ್ನು ಅರ್ಥ ಮಾಡ್ಕೊಳ್ಬಹುದು ಅನ್ನೋದು ಸತ್ಯ. ಯಾವಾಗ ಈ 5 ಆಲೋಚನೆ ಉಳ್ಳವರು ಯಾರು, ಯಾವ ಥರ ಆಲೋಚನೆ ಮಾಡ್ತಾರೆ, ಯಾವ ಪರಿಸ್ಥಿತಿಯಲ್ಲಿ, ಯಾವ ಮನಸ್ಥಿತಿಯಲ್ಲಿ, ಯಾವ ಮನಿ ಸ್ಥಿತಿಯಲ್ಲಿ ಅಂತ ಅರ್ಥ ಆಗ್ಬಿಟ್ರೆ, ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎನಿಬಡಿ ಇನ್ ದಿಸ್ ವರ್ಲ್ಡ್ ಅಂತ ಮ್ಯಾಮ್. ಸೆಲ್ಫ್ ಥಿಂಕರ್ ಅಂದರೆ ಯುಧಿಷ್ಠಿರ ಅಂತ. ನಿಮಗೆ ಈ ಸೆಲ್ಫ್ ಥಿಂಕಿಂಗ್ ಇದೆ. ಓಕೆ. ಎಮೋಷನಲ್ ಥಿಂಕಿಂಗ್ ಅಂದರೆ ಅರ್ಜುನ ಅಂತ. ಸೊ ನಿಮ್ಗೂ ಅದಿದೆ. ಇನ್ನೊಂದು ಸಹದೇವ ಅಂತ. ಸೊ ಇದನ್ನ ನಾವು ರಿಫ್ಲೆಕ್ಟಿವ್ ಥಿಂಕರ್ ಅಂತ ಕರಿತೀವಿ. ನೆಕ್ಸ್ಟ್ ಭೀಮ, ಇವ್ರನ್ನ ಯೂನಿಕ್ ಥಿಂಕರ್ ಅಂತ ಕರಿತೀವಿ. ಅದೇ ಥರ ನಕುಲ ಅಂದರೆ ಕಾಶಿಯಸ್ ಥಿಂಕರ್ ಅಂತ ಕರಿತೀವಿ. ಈ 5 ಥರ ಜನ ಅಷ್ಟೇ ಈ ಜಗತ್ತಲ್ಲಿರೋದು. ಈ ಜಗತ್ತಲ್ಲಿ ನಿಮಗೆ ಮಹಾಭಾರತ ಗೊತ್ತು, ರಾಮಾಯಣ ಗೊತ್ತು, ಆಮೇಲೆ ವೇದ, ಉಪನಿಷತ್ತು, ಏನೇನೆಲ್ಲ ನಮಗೆ ದೊಡ್ಡ ದೊಡ್ಡ ಗ್ರಂಥಗಳನ್ನು ಕೊಟ್ಟೋಗಿದ್ದಾರೆ. ಯಾಕೆ ಕೊಟ್ಟೋಗಿದ್ದಾರೆ ಮ್ಯಾಮ್? ಇಟ್ಸ್ ಮೈ ಸಿಂಪಲ್ ಕ್ವಶನ್ ಟು ಯು. ನಮ್ಮ ಜೀವನ ಹೆಂಗ್ ನಡೆಸಬೇಕು ಅನ್ನುವಂಥ ಒಂದು ಮಾದರಿಗಾಗಿ. ನಮ್ಮ ಜೀವನ ಹೆಂಗೆ ನಡೆಸಬೇಕು, ಸೊ ನಮ್ಮದು ಡೆಸ್ಟಿನೇಷನ್ ಏನಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಬೈ ಲರ್ನಿಂಗ್ ಆಲ್ ದೀಸ್ ಥಿಂಗ್ಸ್ ಅಂತ. ಆದರೆ ಮಧ್ಯೆ ಮಧ್ಯೆ ಬಂದಂತಹ ಕೆಲವೊಂದು ಬುದ್ಧಿವಂತರುಗಳು ಏನೇನೆಲ್ಲ ಹೇಳ್ತಾ ಬಂದ್ರಪ್ಪ ಅಂದರೆ, ನಿನ್ನ ಹತ್ರ ಏನೇನೋ ಇರಬಾರ್ದು ಅಂತ ಹೇಳಕ್ಕೆ ಬಂದ್ಬಿಟ್ರು. ಅಹಂಕಾರ ಇರಬಾರ್ದು, ದುರಾಸೆ ಇರಬಾರ್ದು, ಮೋಹ ಇರಬಾರ್ದು, ವ್ಯಾಮೋಹ ಇರಬಾರ್ದು, ಏನೇನೋ ಇರಬಾರ್ದು ಅನ್ನೋದ್ರ ಬಗ್ಗೆನೇ ಹೇಳ್ಬಿಟ್ರು. ಇದೆಲ್ಲ ಮನುಷ್ಯನಲ್ಲಿ ತುಂಬ ಆಳವಾಗಿ ಕೂತ್ಬಿಡ್ತು. ಡೇ 1ನಲ್ಲಿ ಭಗವಂತ ನಮ್ಮನ್ನು ಕ್ರಿಯೇಟ್ ಮಾಡಿರ್ಬೇಕಾದ್ರೆ ಎಲ್ಲ ಬೆಸ್ಟ್ ಟ್ರೇಡ್ಸ್ಗಳನ್ನೇ ಕ್ರಿಯೇಟ್ ಮಾಡಿ ಕಳಿಸಿರ್ತಾರೆ. ಪಾಪ ಪುಣ್ಯ ಕರ್ಮ ಫಿಲಾಸಫಿ ಏನೇ ಇರ್ಬೋದು ಮ್ಯಾಮ್, ಬಟ್ ಡೇ 1 ಚೈಲ್ಡ್ ಈಸ್ ಸೋ ಪ್ಯೂರ್. ನಮ್ಗೆ ಗೊತ್ತು 3 ವರ್ಷ 5 ವರ್ಷ 6 ವರ್ಷ ತನಕ ಮಕ್ಕಳುಗಳು ದೇವ್ರಿಗೆ ಸಮ ಅಂತ ಹೇಳ್ತೀವಿ, 100% ಹೇಳ್ತೀವಿ. ಮನೇಲಿನೇ ದೇವ್ರು ಇಟ್ಕೊಂಡು ನಾವು ದೇವ್ರಿಗೆ ಮಾತ್ರ ನಮಸ್ಕಾರ ಮಾಡ್ತಾ ಇರ್ತೀವಿ. ಎಷ್ಟು ತಂದೆ ತಾಯಿ ಮಕ್ಳ ಕಾಲಿಗೆ ಬಿದ್ದು ನಮಸ್ಕಾರ ತಗೊಳ್ತಾರೆ. ದೊಡ್ಡರಾದ್ಮೇಲೆ ಬೇಡಪ್ಪ, 5 ವರ್ಷ 6 ವರ್ಷ ಇರ್ಬೇಕಾದ್ರೆ ಯಾರು ಕಾಲಿಗೆ ಬೀಳ್ತಾರೆ ಮ್ಯಾಮ್? ನಾವೆಲ್ಲ ಫಾಲೋ ಮಾಡ್ಕೊಂಡು ಬಂದಿರೋಂಥ ಕಲ್ಚರೇ. ಇದನ್ನ ಪ್ರಶ್ನೆ ನಾವು ಕೇಳ್ಕೊಳ್ಬೇಕು. ಯಾಕೆ ಈ ಪ್ರಶ್ನೆ ಕೇಳ್ಕೊಳ್ಬೇಕು ಅಂದರೆ,
ನಿಮ್ಮ ತಂದೆ ತಾಯಿಯಿಂದ ಏನು ನೋಡ್ಕೊಂಡು ಬಂದ್ರಿ, ಅಜ್ಜ ಅಜ್ಜಿಯಿಂದ ಏನು ನೋಡ್ಕೊಂಡು ಬಂದ್ರಿ, ಅದನ್ನೇ ಮಾಡ್ತಿದ್ದೀರಾ. ನೀವೇನು ಎಕ್ಸ್ಟ್ರಾ ಮಾಡ್ತಿಲ್ಲ. ಆದರೆ ನಿಮ್ಮಿಂದ ಏನೋ ಹೊಸದೊಂದು ಬರಬೇಕಲ್ವ ಮ್ಯಾಮ್. ಇವಾಗ ನಿಮ್ಮ ತಂದೆ ತಾಯಿ ನಿಮ್ಮ ಕಾಲಿಗೆ ಬಿದ್ದಿದ್ದಿದ್ರೆ ನೀವು ನಿಮ್ಮ ಮಗಳ ಕಾಲಿಗೆ ಬೀಳ್ತಿದ್ರಿ, ಗ್ಯಾರಂಟಿ ಬೀಳ್ತಿದ್ರಿ. ಇವಾಗ ಮನೇಲಿ ಬುಕ್ ಓದಿದ್ರೆ ಮಗು ಓದುತ್ತೆ ಅಂತ ಎಲ್ಲ ಸೈಕಾಲಜಿಸ್ಟ್ ಹೇಳಲ್ವಾ ಮ್ಯಾಮ್? ಆ ಕಾಂಟೆಕ್ಸ್ಟಲ್ಲಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಸೈಕಾಲಜಿ ಅನ್ನೋ ಸಬ್ಜೆಕ್ಟ್ ಏನಿದೆ ಔಟ್ಪುಟ್ಗಳನ್ನ ಹೇಳ್ತಾ ಬಂದ್ಬಿಟ್ಟಿದೆ. ಕೋಪ ಮಾಡ್ಕೊತಾನೆ, ಲೇಜಿ ಆಗಿರ್ತಾನೆ, ಲೆಥಾರ್ಜಿಕ್ ಆಗಿರ್ತಾನೆ, ಸೊ ಬೇರೆಯವ್ರಿಗೆ ರೆಸ್ಪೆಕ್ಟ್ ಮಾಡಲ್ಲ, ಕೇರ್ ಮಾಡಲ್ಲ, ಈ ಥರ ಔಟ್ಪುಟ್ಗಳ ಬಗ್ಗೆನೇ ಮಾಡ್ಕೊಂಡು ಬಂದಿರಬೇಕಾದ್ರೆ ಇದನ್ನು ಮಾಡಬೇಡ 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 ಅಂತಲೇ ಬ್ರೈನಿಗೆ ಹೇಳಿರೋದು. ಏನಿದೆ, ಏನು ಮಾಡಬೇಕು ಅಂತ ಹೇಳಿಲ್ಲ. ಆ ಕಾರಣಕ್ಕೋಸ್ಕರ ಮನುಷ್ಯ ಅನ್ಹ್ಯಾಪಿ ಆಗಿದ್ದಾನೆ ಮ್ಯಾಮ್. ಅದಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ ಆಡಿಯನ್ಸ್ಗೆ, ಇದು ಲೈಫ್ ನೀವೇನೋ ಇಲ್ಲಿ ಕೊಟ್ಟೋಗೋಕ್ಕೆ ಬಂದಿರೋದು, ಅಥವಾ ನೀವೇನೋ ರಿಯಲೈಸ್ ಮಾಡ್ಕೊಂಡ್ಮೇಲೆ ಕೊಟ್ಟೋಗೋಕ್ಕೆ ಬಂದಿದ್ದೀರಾ. ರಿಯಲೈಸ್ ಆಗಬೇಕಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ವಾ? ಸೊ ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡೋದು ಸರಿ, ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡೋದು ತಪ್ಪು ಅನ್ನೋದನ್ನು ನಮಗೆ ಗೊತ್ತಿರಬೇಕು. ಮೇಡಮ್, ನಾನು ಗುರುಗಳನ್ನ ಫಾಲೋ ಮಾಡೋದ್ರಿಂದ ಗುರುಗಳು ಏನು ಹೇಳ್ತಾರೆ ಅಂದರೆ, ಸಾಧಕ ಅಂದರೆ ಯಾರು ಅಂತ ಒಂದು ಪ್ರಶ್ನೆ ಬರುತ್ತೆ. ಸಾಧಕ ಅಂದರೆ ಯಾರು ಈ ಈ ವಾಸ್ತವಿಕತೆಯಲ್ಲಿ ಇರ್ತಾನೆ, ವರ್ತಮಾನದಲ್ಲಿ ಇರ್ತಾನೆ, ಅವ್ನು ಮಾತ್ರ ಸಾಧಕ ಅಂತ. ಎಷ್ಟು ಜನ ವಾಸ್ತವಿಕತೆಯಲ್ಲಿ ಇರೋಕ್ಕಾಗತ್ತೆ ಹೇಳ್ರಿ ಮ್ಯಾಮ್? ನಿಜ. ಯಾಕೆ ಆಗ್ತಾ ಇಲ್ಲ ಹೇಳ್ರಿ? ನಮ್ಮ ತಲೆ ಒಳಗಡೆ ಎಲ್ಲ ದೊಡ್ಡ 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 ದೊಡ್ಡವರೆಲ್ಲ ಏನೇನೆಲ್ಲ ನಿಮ್ಮ ಹರಿಷಡ್ವರ್ಗಗಳನ್ನೆಲ್ಲ ನೀವು ನಿಗ್ರಹಿಸ್ಕೊಳ್ರಿ, ಅವುಗಳ ಬಗ್ಗೆನೇ ಹೇಳಿದಿರ. ಅದು ಇದೆ ಅಂತ ಯಾರು ಹೇಳಿದ್ರು ನಿಮಗೆ? ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಇದೆಲ್ಲ ಇದೆ ಅಂತಲೇ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೇಳ್ತಿದ್ದು ಟ್ರುತ್ ಮ್ಯಾಮ್. ನಮ್ಮ ಕಂಪನಿ ಹೆಸರು ಯೂನಿಕ್ ಟ್ರೂತ್. ನಿಮ್ಮ ಹತ್ರ ಇಲ್ದಿರೋದನ್ನ ಇದೆ 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 ಅಂತೇಳಿ ನಂಬಿಸ್ಬಿಟ್ಟಿದ್ದಾರೆ. ಯಾಕೆ ನಂಬಿಸಿದಾರೆ ನನಗಂತೂ ಗೊತ್ತಿಲ್ಲ. ಡೇ ಒನ್ ಇಲ್ದಾಗ ನೀವು ಬೆಸ್ಟ್ ಆಗಿನೇ ಹುಟ್ಟಿದ್ರಾ? ಪ್ರೂಫ್ ಅಂತೂ ಇದನ್ನ. ದೇವ್ರಂಥ ಮಕ್ಕಳನ್ನ ನಾವು ಟ್ರೀಟ್ ಮಾಡ್ತಿದ್ದೀವ. ನಿಮ್ಮಲ್ಲಿ ದುರಾಸೆನೂ ಇಲ್ಲ, ಯಾವುದೇ ರಾಂಗ್ ಟ್ರೇಟ್ಸ್ ಇಲ್ಲ ಮ್ಯಾಮ್. ನನಗೆ ರಾಂಗ್ ವರ್ಡ್ಸ್ ಬರಲ್ಲ ಮ್ಯಾಮ್, ಅದಕ್ಕೆ ನನಗೆ ಹೇಳೋಕ್ಕಾಗ್ತಿಲ್ಲ. ಕೈಂಡ್ಲಿ ಅಂಡರ್ಸ್ಟ್ಯಾಂಡ್, ಐ ಹ್ಯಾವ್ ಟ್ರೈನ್ಡ್ ಮೈ ಬ್ರೈನ್ ಲೈಕ್ ದ್ಯಾಟ್. ನಮ್ಮ ಎಲ್ಲ ಸ್ಟೂಡೆಂಟ್ಸಿಗೂ, ನಮ್ಮ ಎಲ್ಲ ಕೌನ್ಸಿಲರ್ಸಿಗೂ ನಾವು ಇದನ್ನೇ ಹೇಳ್ಕೊಡೋದು. ವೈ ಆರ್ ಯು ಯೂಸಿಂಗ್ ದ ರಾಂಗ್ ವರ್ಡ್ಸ್ ವಿಚ್ ಆರ್ ರಿಯಲಿ ನಾಟ್ ನೆಸರಿ ಇನ್ ಯುವರ್ ಲೈಫ್, ವಿಚ್ ಆರ್ ನೆವರ್ ಗೋಯಿಂಗ್ ಟು ಹೆಲ್ಪ್ ಇನ್ ಯುವರ್ ಲೈಫ್. ಯಾರೋ ಎಲ್ಲ ಹೇಳ್ಕೊಂಬಂದಿರ, ನೀವು ಹೇಳ್ತಾ ಇದ್ದೀರಾ. ಸೊ ಬರೀ ಹೆಲ್ದಿ ವರ್ಡ್ಸ್ಗಳನ್ನ ಯೂಸ್ ಮಾಡ್ರಿ ಅಲ್ವಾ. ಚಿಕ್ಕ ಸ್ಟೋರಿ ಹೇಳ್ತೀನಿ, ಕೇಳಿಸ್ಕೊಳ್ರಿ ಮ್ಯಾಮ್. ನಾವೆಷ್ಟು ಭ್ರಮೆಯ ಜೀವನದಲ್ಲಿ ಇದ್ದೀವಿ ಅಂತ ಹೇಳೋಕ್ಕೆ, ಯಾಕೆ ಮನುಷ್ಯ ಸಂತೋಷವಾಗಿಲ್ಲ, ಯಾಕೆ ತನ್ನ ಬುದ್ಧಿವಂತಿಕೆಗಳನ್ನ ಯೂಸ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅನ್ನೋದಕ್ಕೆ ನಾನು ಇವಾಗ ಕೊಡೋವಂಥ ಎಕ್ಸಾಂಪಲ್ ನಿಮಗೆ. ನೀವು ಫಾಕ್ಸ್ದು ಮತ್ತು ಗ್ರೇಪ್ದು ಒಂದು ಸ್ಟೋರಿ ಕೇಳಿರ್ತೀರಾ? ಹೌದು. ಸೊ ಗ್ರೇಪ್ ಏನು ಮಾಡುತ್ತೆ ಮ್ಯಾಮ್? ಇದು ಫಾಕ್ಸ್ ಏನು ಮಾಡುತ್ತೆ ಮ್ಯಾಮ್? ಪ್ರಯತ್ನ ಪಡುತ್ತೆ ದ್ರಾಕ್ಷಿ ಕಿತ್ಕೊಳ್ಳೋಕೆ. ದ್ರಾಕ್ಷಿ ಕಿತ್ಕೊಳಕ್ಕೆ ಪ್ರಯತ್ನ ಪಡುತ್ತೆ. ಆಮೇಲೆ ಕೊನೆಗೆ ಔಟ್ಪುಟ್ ಏನು ಮ್ಯಾಮ್? ಅದು ಸಿಗದೇ ಇದ್ದಾಗ ಅದು ಹುಳಿ ಅಂತ ಡಿಸೈಡ್ ಮಾಡಿ ಹೋಗುತ್ತೆ. ಅದಲ್ವಾ ಮ್ಯಾಮ್? ಇದನ್ನು ಯಾರೋ ಒಂದು ಸ್ಟೋರಿ ಆಗಿ ನಮ್ಗೆ ಹೇಳಿದ್ದಾರೆ ಮ್ಯಾಮ್. ನಾವೆಲ್ಲ ಕೇಳಿದ್ದೀವಿ, ಕಲ್ತಿದ್ದೀವಿ, ನಂಬಿದ್ದೀವಿ ಕೂಡ. ಆದರೆ ಯಾವತ್ತಾದ್ರೂ ಒಂದು ಪ್ರಶ್ನೆ ಮಾಡಿದ್ವಾ, ಫಾಕ್ಸ್ ಅದು ನಾನ್ ವೆಜಿಟೇರಿಯನ್ ಅಂತ? ಅದು ವೆಜಿಟೇರಿಯನ್ ಅಲ್ಲ, ಅದು ಕಾರ್ನಿವೋರಸ್. ಅದು ಮಾಂಸವನ್ನೇ ತಿನ್ನುತ್ತೆ. ಮಾಂಸ ತಿನ್ನುವಂಥ ಪ್ರಾಣಿ ಯಾಕೆ ಒಂದು ಗ್ರೇಪ್ನ ತಿನ್ನಕ್ಕೆ ಬಂತು? ಒಂದು ಕಥೆ ಅದು. ಕತೆ. ನೀವು ಕತೆನ ಕತೆಯಾಗಿ ತಗೊಳಲ್ಲ ಮ್ಯಾಮ್. ಬ್ರೈನ್ ಕತೆನ ಕತೆಯಾಗಿ ತಗೊಳಕ್ ಬರಲ್ಲ. ಅದು ಒಂದು ಸ್ಟೋರಿಯಾಗಿ ಇನ್ಬೈಬ್ ಮಾಡ್ಕೊಂಡು ಬಿಡುತ್ತೆ, ಅದನ್ನು ನಂಬಿ ಬಿಡುತ್ತೆ. ಅವತ್ತೇ ಟೀಚರ್ ಏನಾದರೂ ಇದು ನಾನ್ ವೆಜ್ ತಿನ್ನೋಂಥ ಪ್ರಾಣಿ, ಈ ಸ್ಟೋರಿನ ಯಾರೋ ಕ್ರಿಯೇಟಿವ್ ಆಗಿ ಬರ್ದಿದ್ದಾರೆ, ಇದನ್ನು ಜೀವನಕ್ಕೆ ಅಪ್ಲೈ ಮಾಡ್ಕೋಬಾರ್ದು ಅಂತ ಹೇಳಿದರೆ ನಾವು ಯಾರ ಮೇಲೂ ಒಂದು ಬ್ಲೇಮ್ ಆಗಲಿ ಅಥವಾ ರೀಸನ್ಸ್ ಕೊಡೋದಾಗಿ ಎಸ್ಕೇಪ್ ಆಗೋದಾಗಿ ಆಗ್ತಿರ್ಲಿಲ್ಲ. ಇವಾಗ ಏನು ಮಾಡ್ತು, ಫಾಕ್ಸ್ ರೀಸನ್ ಕೊಟ್ಟೋಯ್ತು. ಯು ವುಡ್ ಹ್ಯಾವ್ ಫೈಂಡ್ ಎ ಡಿಫ್ರೆಂಟ್ ವೇಸ್ ಟು ಗೆಟ್ ಇಟ್ ಡನ್ ಅಲ್ವಾ ಮ್ಯಾಮ್? ಅದು ವೆಜಿಟೇರಿಯನ್ ಆಗಿದ್ದಿದ್ರೆ ಆ ಥರ ಪ್ರಯತ್ನ ಪಡ್ತಾ ಇರ್ತಿತ್ತು. ಅದು ವೆಜಿಟೇರಿಯನ್ ಅಲ್ಲ, ಅದು ನಾನ್ ವೆಜಿಟೇರಿಯನ್. ಈ ಥರ ತಪ್ಪು ಸ್ಟೋರಿಗಳು ನಮ್ಮ ಜೀವನದಲ್ಲಿ ಅತಿಯಾಗಿ ಆಳವಾಗಿ ಕೂತ್ಕೊಂಡು ನಮ್ಮ ಜೀವನದಲ್ಲಿ ನಮ್ಮನ್ನು ಖುಷಿಯಾಗಿರೋಕ್ಕೆ, ಧೈರ್ಯವಾಗಿರೋಕ್ಕೆ ಬಿಡ್ತಾ ಇಲ್ಲ ಅಷ್ಟೇ. ಇದು ಸೈಕಾಲಜಿ ಬಗ್ಗೆ ನಾನು ಹೇಳ್ತಿರೋದು. ಫಾರಿನ್ ಸೈಕಾಲಜಿ ಹೆಂಗಿದೆ ಅಂತ ಹೇಳಿದ್ರೆ, ಎಲ್ಲ ರಾಂಗ್ ಬಿಹೇವಿಯರ್ಸ್ಗಳಿಗೆ ನೇಮ್ ಕೊಡ್ತಾ ಬಂದಿದ್ದಾರೆ. ಇಲ್ಲಿ ಮಕ್ಕಳು ಅಂತ ಬಂದಾಗ ಪ್ರತಿಯೊಂದು ತಂದೆ ತಾಯಿಗೆ ಅವರೇ ಬದುಕು ಮ್ಯಾಮ್. ರೈಟಾ ರಾಂಗಾ? ಅವರೇ ಲೈಫ್. ಬದುಕು ಅಂದರೆ ಅವರೇ ಲೈಫ್. ಹಾಗಿರ್ಬೇಕಾದ್ರೆ ಮಕ್ಕಳಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಆದರೆ ಯಾವ ತಂದೆ ತಾಯಿಗೆ ಸಹಿಸ್ಕೊಳಕ್ಕಾಗತ್ತೆ? ಹೌದು. ಆದರೆ ಇವತ್ತು ನಡೀತಿರೋಂತಹ ಜೀವಮಾನಗಳು, ಕಾಲಮಾನ ಹೆಂಗಿದೆ ಅಂದರೆ, ಎಕ್ಸ್ಪರ್ಟ್ಸ್ಗಳು ಮಕ್ಳಿಗೆ ಏನೋ ರಾಂಗ್ ಇದೆ ಅಂತ ಹೇಳ್ಬಿಡ್ತಾರೆ. ಪೇರೆಂಟ್ಸ್ಗೆ ಊಟ ಸೇರಲ್ಲ, ಹಸ್ಬೆಂಡ್ ಆ್ಯಂಡ್ ವೈಫ್ ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿಗೆ ಬಂದಿದ್ದೆ ನಾವು ಖುಷಿಯಾಗಿರೋಕ್ಕೆ ಮ್ಯಾಮ್. ಮಕ್ಕಳು ಚೆನ್ನಾಗಿ ಓದ್ತಿಲ್ಲ, ಅವ್ರಿಗೆ ಸ್ಲೋ ಲರ್ನರ್ಸ್ ಅಂತ ಹೆಸರಿಟ್ಬಿಡ್ತಾರೆ. ಮಗು ಚೆನ್ನಾಗಿ ಓದ್ತಾ ಇಲ್ಲ ಅಂದರೆ ಕಾನ್ಸಂಟ್ರೇಷನ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ಮಗು ಚೆನ್ನಾಗಿ ಓದ್ತಾ ಇಲ್ಲ ಅಂದರೆ ಮಗುಗೆ ಗ್ರಾಸ್ಪಿಂಗ್ ಸ್ಪೀಡ್ ಇಲ್ಲ, ಅರ್ಥ ಮಾಡ್ಕೊಳೋ ಶಕ್ತಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಮಗು ಚೆನ್ನಾಗಿ ಎಕ್ಸಾಮಲ್ಲಿ ಬರ್ದಿಲ್ಲ ಅಂದರೆ ಅವನಿಗೆ ನೆನಪಿನ ಶಕ್ತಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದೆಲ್ಲ ಅಬ್ಸಲ್ಯೂಟ್ ರಾಂಗ್ ಸ್ಟೇಟ್ಮೆಂಟ್ಸ್ ಯೂಸಿಂಗ್ ಬೈ ಜನ್ರೇಷನ್ಸ್.
ಈವನ್ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್. ನಾವು ಯೂನಿಕ್ ಟ್ರೂತಲ್ಲಿ ಮಕ್ಕಳ ಫಿಂಗರ್ ಪ್ರಿಂಟ್ಸ್ನ ನೋಡಿ ಮಗುಗೆ ಕಾನ್ಸಂಟ್ರೇಷನ್ ಅನ್ನೋದು ಯಾವ ಥರ ವರ್ಕ್ ಆಗುತ್ತೆ, ಮಗುದು ಗ್ರಾಸ್ಪಿಂಗ್ ಸ್ಪೀಡ್ ಎಷ್ಟಿದೆ, ಮಗುವಿಗೆ ಮೆಮೊರಿ ಅನ್ನೋದು ಯಾವ ಥರ ಫಾರ್ಮೇಷನ್ ಆಗುತ್ತೆ ಅಂತ ಸೈಂಟಿಫಿಕಲಿ ಕಸ್ಟಮೈಸ್ಡ್ ಸ್ಪೆಸಿಫಿಕ್ ಪರ್ಸ್ನಲೈಸ್ಡ್ ಇನ್ಪುಟ್ಸ್ಗಳನ್ನ ಕೊಡ್ತೀವಿ. ಒಂದೇ ಥರ ಬ್ರೈನ್ ಕೆಲಸ ಮಾಡಲ್ಲ ಅನ್ನೋದೇ ಸತ್ಯ ಅಲ್ವಾ ಮ್ಯಾಮ್? ಹೌದು. ಒಂದೇ ಥರ ಮಗು ಕಲಿಯೋಕೆ ಆಗಲ್ಲ ಅನ್ನೋದು ಸತ್ಯ. ಆದರೆ ನಾವೆಲ್ಲ ಏನು ಮಾಡ್ತೀವಿ, ದೊಡ್ಡವರಾಗಿರೋರು ಅಡಲ್ಟ್ಸ್ ಆಗಿರೋರು ಜವಾಬ್ದಾರಿ ತೊಗೊಳ್ತಿಲ್ಲ. ಸುಮ್ಮನೆ ಮಗು ಮೇಲೆ ಬ್ಲೇಮ್ ಮಾಡೋದು, ಮಗು ಮೇಲೆ ಕಂಪ್ಲೇಂಟ್ ಮಾಡೋದು. ನಾನು ಯಾಕೆ ಫಾಕ್ಸ್ ಸ್ಟೋರಿ ಹೇಳಿದೆ, ಫಾಕ್ಸ್ ಹೆಂಗೆ ಇದು ಉಳಿಯಿದೆ ಅಂತ ಹೇಳೋಯ್ತಲ್ಲ, ಹಂಗೆ ನಾನು ಪೇರೆಂಟ್ ಆಗಿ ಮಗು ಓದ್ತಾ ಇಲ್ಲ ಬರೀತಾ ಇಲ್ಲ ಕೋಪ ಮಾಡ್ಕೊತಾನೆ, ನಾನು ಹೇಳಿದ ಮಾತು ಕೇಳಲ್ಲ ಅಂತ ಮಗು ಸುಮ್ಮನೆ ಮೇಲೆ ಬ್ಲೇಮ್ ಮಾಡ್ತಾನೆ ಇದ್ದೀವಿ. ಇದನ್ನು ನಮ್ಮ ತಂದೆ ತಾಯಿ ನಮ್ಮ ಮೇಲೆ ಮಾಡಿದ್ರೋ ಮಾಡಿಲ್ವಾ? ಹೌದು. ಎಲ್ಲವಾಗಲೂ ಮಾಡಿಲ್ಲ, ಕೆಲವು ಸಿಚುವೇಶನ್ ಮಾಡಿರ್ತಾರೆ. ಸೊ ನಾನು ಅದನ್ನು ಪಾಸ್ ಮಾಡ್ತೀನೋ ಇಲ್ವಾ? ಈ ಕಾರಣಕ್ಕೋಸ್ಕರ ನಮ್ಮ ದೇಶದಲ್ಲಿರುವಂತಹ ಎಲ್ಲ ಅದ್ಭುತವಾದ ಗ್ರಂಥಗಳು ಮನುಷ್ಯನಲ್ಲಿ ಏನು ಒಳ್ಳೇದಿದೆ, ಸತ್ಯತೆ ಇದೆ, ಅದ್ರ ಪ್ರಕಾರ ನೀನು ನಡ್ಕೋ, ಲೈಫ್ ತುಂಬ ಸ್ಮೂತಾಗಿ ಇರುತ್ತೆ ಅಂತ ಹೇಳಕ್ ಬಂದಿದ್ದು ಮ್ಯಾಮ್. ಸರ್, ನಮ್ಮ ಈ 5 ಬೆರಳುಗಳು ನಮ್ಮ ಹತ್ರ ಏನಿದೆ, ಈ ಬೆರಳಿಗಿರುವಂಥ ಶಕ್ತಿ ಏನು? ಅಂದರೆ ನಮ್ಮ ಬೆರಳು ಬಗ್ಗೆ ನಮಗೆ ಗೊತ್ತಿರಲ್ಲ, ನಮ್ಮ ಬಗ್ಗೆ ನಮಗೆ ಗೊತ್ತಿರಲ್ಲ. ಈ ಬೆರಳುಗಳಿಗೆ ಒಂದೊಂದು ಹೆಸರು ಕೂಡ ಇಟ್ಟಿರ್ತಾರೆ. ಒಂದು ಇಂಡೆಕ್ಸ್ ಫಿಂಗರ್ ಹೇಳ್ತಾರೆ, ಒಂದು ರಿಂಗ್ ಫಿಂಗರ್ ಹೇಳ್ತಾರೆ, ಒಂದು ಥಂಬ್ ಫಿಂಗರ್, ಹೀಗೆ ಯಾಕೆ ಆ ಹೆಸರುಗಳು ಮತ್ತು ಇದರಲ್ಲಿರುವಂಥ ಶಕ್ತಿಗಳೇನು ಅಂತ? ಮ್ಯಾಮ್, ಈ ಶಕ್ತಿಗಳನ್ನು ನಾವು ನಿಮ್ಮ ಆಲೋಚನಾ ರೂಪ ಅಂತ ಕರಿಬೋದು. ಯಾಕೆ ಅಂದರೆ ಆಲೋಚನೆಗಳು ನಮ್ಮ ಜೀವನದಲ್ಲಿ ಎಲ್ಲವನ್ನು ಸೃಷ್ಟಿಸುತ್ತೆ ಅಂತ ನಾವು ಕೇಳಿದ್ದೀವಿ. ಆಲೋಚನೆ ಜೊತೆಗೆ ನಮ್ಮ ಭಾವನೆಗಳು ಎಷ್ಟು ಇಂಟೆನ್ಸ್ಡ್ ಆಗಿರುತ್ತೆ, ಅವಾಗ ಮಾತ್ರ ಆಲೋಚನೆಗೆ ಶಕ್ತಿ. ನಾವೇನು ಮಾಡ್ತೀವಿ, ಫಿಂಗರ್ ಪ್ರಿಂಟ್ಸ್ನ ನೋಡೋದ್ರ ಮೂಲಕ ಆ ಆಲೋಚನಾ ವಿಧಾನಕ್ಕೆ ಅದು ಸ್ಟ್ರೆಂತ್ ಅಂತ ಹೇಳ್ಬಿಡ್ತೀವಿ. ಆ ಥರ ಸ್ಟ್ರೆಂತ್ಗಳನ್ನ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಹೇಳಬೇಕಂದ್ರೆ, ಸೆಲ್ಫ್ ಥಿಂಕರ್ಸ್ ಅಂದರೆ ಇವ್ರಿಗೆ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಇವರು ಎಲ್ಲದನ್ನು ಇನ್ಸ್ಟ್ಯಾಂಟಾಗಿ ಡಿಸೈಡ್ ಮಾಡುವಂಥ ಎಬಿಲಿಟಿ ಇರುತ್ತೆ. ಇವ್ರಿಗೆ ಎವ್ರಿಥಿಂಗ್ ಈಸ್ ಪಾಸಿಬಲ್ ಅನ್ನೋ ಒಂದು ಆಲೋಚನಾ ವಿಧಾನ ಇರುತ್ತೆ. ಇವ್ರ ಜೀವನದಲ್ಲಿ ಯಾವಾಗಲೂ ತನ್ನ ಬಿಲೀಫ್ ಅನುಸಾರವಾಗಿಯೇ ಜೀವನ ಮಾಡ್ತಿರ್ತಾರೆ, ಇನ್ನೊಬ್ಬರಿಂದ ಬೇಗ ಇನ್ಫ್ಲುಯೆನ್ಸ್ ಆಗಲ್ಲ ಅಂತ. ಇವರು ಲೈಫಲ್ಲಿ ಸಖತ್ ರೆಸ್ಪೆಕ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಯಾರಾದರೂ ಕಮ್ಯುನಿಕೇಷನಲ್ಲಿ ಇವ್ರಿಗೆ ರೆಸ್ಪೆಕ್ಟ್ ಮಾಡಿಲ್ಲ ಅಂದರೆ ಇವ್ರು ಕನೆಕ್ಟ್ ಆಗಲ್ಲ. ಇವ್ರಿಗೆ ವ್ಯಾಲ್ಯೂ ಸಿಸ್ಟಮ್ಸ್ ತುಂಬ ಜಾಸ್ತಿ ಇರುತ್ತೆ. ಎಥಿಕ್ಸ್, ಕಲ್ಚರ್ ಇದನ್ನು ಫಾಲೋ ಮಾಡುವಂಥ ನೇಚರ್ ತುಂಬ ಜಾಸ್ತಿ ಇರುತ್ತೆ. ಯಾವಾಗ ಒಬ್ಬ ವ್ಯಕ್ತಿಗೆ ಸೆಲ್ಫ್ ಥಿಂಕಿಂಗ್ ಅನ್ನೋದು ಫಿಂಗರ್ ಪ್ರಿಂಟ್ಸಲ್ಲಿ ಕಾಣಿಸ್ತಿರಲ್ಲ, ಅದನ್ನು ಓಲ್ ಫ್ಯಾಮಿಲಿ ಅಂತ ಕರೆದ್ಬಿಡ್ತೀವಿ ನಾವು. ಸೆಲ್ಫ್ ಥಿಂಕಿಂಗ್ ಇದ್ದರೆ ಓಲ್ ಫ್ಯಾಮಿಲಿ ಅಂತ ಕರಿಬೋದು. ಆ ಓಲ್ ಫ್ಯಾಮಿಲಿ ಇದ್ದರೆ ಸೆಲ್ಫ್ ಥಿಂಕಿಂಗ್ ಇದೆ, ಅವ್ರು ಸ್ವಲ್ಪ ವ್ಯಾಲ್ಯೂ ಬೇಸ್ಡ್, ಎಥಿಕ್ಸ್ ಬೇಸ್ಡ್, ಕಲ್ಚರ್ ಬೇಸ್ಡ್ ಲೈಫ್ ಲೀಡ್ ಮಾಡ್ತಾರೆ. ಅವ್ರಿಗೆ ನಿರ್ಧಾರಗಳನ್ನು ಮಾಡೋದು ಎಷ್ಟು ಈಸಿ, ಅದನ್ನೇ ಎಕ್ಸಿಕ್ಯೂಟ್ ಮಾಡೋದು ಅಷ್ಟೇ ಈಸಿ. ಆದರೆ ಬೇರೆ 4 ಥಿಂಕರ್ಸ್ ಏನು ಮಾಡ್ತಾರೆ, ಮನೇಲಿದ್ದರೆ ಈ ಒಬ್ಬ ಡಿಸಿಷನ್ ಮೇಕರ್ನ ಪುಲ್ಲಿಂಗ್ ದ ಲೆಗ್ಸ್ ಮಾಡಿಬಿಡ್ತಾರೆ. ಅವಾಗ ಅವ್ರ ಲೈಫಲ್ಲಿ ಅವರು ವಿಚಲಿತ ಆಗೋಗ್ಬಿಡ್ತಾರೆ. ಇದು ಸೆಲ್ಫ್ ಥಿಂಕರ್ಸ್ ಬಗ್ಗೆ. ಇದು ಯುಧಿಷ್ಠಿರನಿಗೆ ಇರುವಂಥ ಒಂದು ನೇಚರ್ ಅಂತ ನಾವು ಹೇಳ್ಬಿಡ್ಬೋದು. ನಮಗದಿದೆ ಅಂತ ನಾವು ಹೆಂಗೆ ಕಂಡಿಟ್ಕೊಳ್ಳೋದು? ನಿಮ್ಮಲ್ಲಿ ಓಲ್ ಫ್ಯಾಮಿಲಿ ಇದೆ ಅಂದರೆ ಚಕ್ರ ಇದೆ ಅಂತಂದರೆ ಅದು ಯಾವ ಫಿಂಗರಲ್ಲಿ ಬೇಕಾದರೂ ಇರ್ಬೋದು. ನಿಮ್ಗೆ ಅದಿದೆ ಅಂದರೆ ಸೆಲ್ಫ್ ಥಿಂಕಿಂಗ್ ಇದೆ ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಸರಿ, ಓಕೆ. ಈ ಥರ ಈಗ ನಮ್ಮ ಹತ್ರ ಎಲ್ಲರೂ ಬಂದು ಸರ್ವಿಸ್ ತೊಗೊಳ್ತಾರ ಇಲ್ವಾ ನನಗೆ ಗೊತ್ತಿಲ್ಲ ಮ್ಯಾಮ್. ಈ ಥರನಾದರೂ ಅರ್ಥ ಮಾಡಿಕೊಂಡ್ರೆ, ನನ್ನ ಬುದ್ಧಿ ಹೆಂಗಿದೆ, ನನ್ನ ಬ್ರೈನ್ ಹೆಂಗೆ ಕೆಲಸ ಮಾಡ್ತಿದೆ, ನಾನು ಯಾವ ಥರ ಥಿಂಕರ್ ಅಂತಲೂ ಒಂದು ಲೆವೆಲಿಗೆ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಸೆಕೆಂಡ್ ಥಿಂಕಿಂಗ್ ಬಂದ್ಬಿಟ್ಟು ಎಮೋಷ್ನಲ್ ಥಿಂಕಿಂಗ್ ಅಂತ ಕರಿತೀವಿ. ಇದನ್ನು ಶಂಕ ಫ್ಯಾಮಿಲಿ ಅಂತ ಕರಿತೀವಿ ನಾವು, ಲೂಪ್ ಫ್ಯಾಮಿಲಿ ಅಂತ. ಇವರು ಯಾವಾಗಲೂ ರಿಲೇಷನ್ಶಿಪ್ಪಿಗೆ ಹೆಚ್ಚಿನದಾಗಿ ಆದ್ಯತೆಗಳನ್ನು ಕೊಡ್ತಾ ಇರ್ತಾರೆ. ಮನೇಲಿ ಯಾರಾದರೂ ಒಬ್ಬರು ಬೇಜಾರಾಗಿದ್ದಾರೆ ಅಂದ್ರೂ ಇವ್ರು ಬೇಜಾರು ಆಗ್ಬಿಟ್ಟಿರ್ತಾರೆ. ಅವ್ರಿಗೆ ಯಾವ ಥರ ಸಹಾಯ ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ಬರೀ ಪ್ರೀತಿನ ಹಂಚೋದು ಮಾತ್ರ ಇವರಿಗೆ ಗೊತ್ತಿರುತ್ತೆ. ಈ ಥರ ವ್ಯಕ್ತಿಗಳು ಜೀವನದಲ್ಲಿ ವಿತ್ ಎಕ್ಸಾಂಪಲ್ಸ್ಗಳ ಮೂಲಕ ತುಂಬ ಚೆನ್ನಾಗಿ ಕಲಿಯೋಕ್ಕಾಗುತ್ತೆ. ಇವರು ಬೇರೆಯವರಿಂದ ಇಮಿಟೇಟ್ ಆಗೋದು ತುಂಬ ಜಾಸ್ತಿ ಇರುತ್ತೆ. ಬೇರೆಯವರ ವರ್ತನೆಗಳನ್ನು ತನಗೇ ಗೊತ್ತಿಲ್ಲದೆ ಬೇಗ ಅಡಾಪ್ಟ್ ಮಾಡ್ಕೊಂಡ್ಬಿಡುವಂಥ ಸ್ವಭಾವ ತುಂಬ ಜಾಸ್ತಿ ಇರುತ್ತೆ. ಈ ಥರ ವ್ಯಕ್ತಿಗಳು ಯಾವುದ್ಯಾವುದೋ ರಾಂಗ್ ಇನ್ಫಾರ್ಮೇಷನ್ಗಳನ್ನು ಟಿ ವಿಗಳಲ್ಲಿ ನೋಡಲೇಬಾರ್ದು. ಆ ಥರನೇ ಮನೇಲಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅದು ಚಿಕ್ಕ ಮಕ್ಕಳಾದರೂ ಇರ್ಬೋದು, ಮನೇಲಿ ನ್ಯೂಸ್ ನೋಡೋರಾದರೂ ಆಗಿರ್ಬೋದು. ಅಂದರೆ ಕಾಪಿ ಕ್ಯಾಟ್ ಮಾಡೋದು ತುಂಬ ಈಸಿ ಅಂತ. ಬ್ರೈನ್ ಏನನ್ನು ನೋಡ್ಬಿಡುತ್ತೆ ಅದನ್ನು ಮಾಡಿಬಿಡುತ್ತೆ. ಅದು ಈ ಥರ ಎಮೋಷ್ನಲ್ ಥಿಂಕರ್ಗೆ ತುಂಬ ಜಾಸ್ತಿ ಇರುತ್ತೆ. ಸೊ ನಾವು ಇವ್ರಿಗೆ ಹೇಳ್ತೀವಿ, ಇವ್ರು ಯಾವಾಗಲೂ ಸ್ವಲ್ಪ ಸದ್ಬಳಕೆ, ಸಜ್ಜನಗಳ ಜೊತೆಗೆ ಇರೋದು ತುಂಬ ಒಳ್ಳೆಯದು. ಯಾಕೆ ಅಂದರೆ ಇವ್ರಿಗೆ ಲೈಫಲ್ಲಿ ಎನ್ಕರೇಜ್ಮೆಂಟ್ ಇಲ್ಲ ಅಂದರೆ ಕೆಲಸಗಳನ್ನ ಮಾಡಲ್ಲ. ತುಂಬ ಲೇಸಿಯಾಗಿ ಲೆಥಾರ್ಜಿಕಾಗಿ ಕಾಣಿಸ್ಕೊಳೋವಂಥ ಒಂದು ಫಿಂಗರ್ ಪ್ರಿಂಟ್ ಪ್ಯಾಟರ್ನ್ ಅಂದರೆ ಅದು ಲೂಪೇನೇ ಆಗಿರುತ್ತೆ ಅಂತ. ಬಟ್ ಅವ್ರಿಗೆ ಲೈಫಲ್ಲಿ ಎಲ್ಲ ಥರ ಮೋಜು ಮಸ್ತಿ ಅಥವಾ ಎಂಟರ್ಟೈನ್ಮೆಂಟ್ ಅತಿಯಾಗಿ ಬೇಕು ಅಂತ ಅವ್ರಿಗೆ ಅನಿಸ್ತಿರುತ್ತೆ. ಆವಾಗ ಜೀವನದ ಮೌಲ್ಯಗಳು ಗೊತ್ತಾಗದೆ ಲೈಫನ್ನು ಸ್ವಲ್ಪ ಬೇರೆ ರಾಂಗ್ ಟ್ರ್ಯಾಕಲ್ಲಿ ತೊಗೊಂಡು ಹೋಗೋಂಥದ್ದಿರುತ್ತೆ. ಆ ಕಾರಣಕ್ಕೋಸ್ಕರ ಪೇರೆಂಟ್ಸ್ ಈ ಥರ ಮಕ್ಕಳುಗಳಿದ್ದರೆ, ಮನೇಲಿ ಯಾರೇ ದೊಡ್ಡವರಿದ್ರೂ ಕೂಡ ಅವ್ರು ಸ್ವಲ್ಪ ರಾಂಗ್ ಇನ್ಫಾರ್ಮೇಷನ್ಸ್ಗಳು ಸ್ವಲ್ಪ ಇಂದ ದೂರ ಇರೋದು
ಅತಿ ಅವಶ್ಯಕತೆ. ನಂಗೆ ತುಂಬ ಇಷ್ಟ ಆಗ್ತಿರುತ್ತೆ. ನಾನು ನ್ಯೂಸಲ್ಲಿ ಬರೀ ರಾಂಗ್ ಇನ್ಫಾರ್ಮೇಷನ್ನೇ ಬರುತ್ತೆ. ರೀಲ್ಸಲ್ಲೆಲ್ಲ ನಾನು ಬರೀ ಏನಾದರೂ ರಾಂಗ್ ಆಕ್ಸಿಡೆಂಟು ಅದು ಇದು ಏನೇನೋ ಆಗಿರುತ್ತೆ ಅಂಥದ್ದೇ ನೋಡ್ತಿದ್ದೀನಿ ಅಂದರೆ, ನೀವು ಅದರಿಂದ ಅವಾಯ್ಡ್ ಮಾಡಿಕೊಂಡ್ರೆ ನಿಮ್ಮ ಬ್ರೈನ್ ಸ್ವಲ್ಪ ಕಾಮ್ ಆಗಿರುತ್ತೆ, ಪೀಸ್ನ ಗೇನ್ ಮಾಡ್ಕೊಂಡ್ಬಿಡುತ್ತೆ. ಇಲ್ಲಾಂದರೆ ಅಯ್ಯೋ ಪಾಪ ಹಿಂಗೆ ಆಗ್ತಿದೆಯಲ್ಲ ಜನಕ್ಕೆ ಅಂತಲೇ ಓವರ್ ಥಿಂಕಿಂಗ್ ಮಾಡ್ಕೊಂಡು ಒಬ್ಬರೇ ಇರ್ಬೇಕಾದ್ರೆ ತುಂಬ ಕಷ್ಟಪಟ್ಬಿಡ್ತಾರೆ. ಅದೆಲ್ಲ ಮೆಂಟಲ್ ಆ್ಯಂಡ್ ಎಮೋಷ್ನಲ್ ಹೆಲ್ತ್ ಇಶ್ಯೂಸ್ಗೆ ಲೀಡ್ ಮಾಡಿಬಿಡುತ್ತೆ ಅಂತ ಅರಿವಿರಬೇಕು. ಓಕೆ. ನೆಕ್ಸ್ಟ್ ರಿಫ್ಲೆಕ್ಟಿವ್ ಥಿಂಕರ್ಸ್. ನಾವು ಎಮೋಷ್ನಲ್ ಥಿಂಕರ್ನ ಅರ್ಜುನ ಅಂತ ಕರಿತೀವಿ, ರಿಫ್ಲೆಕ್ಟಿವ್ ಥಿಂಕರ್ನ ನಾವು ಸಹದೇವ ಅಂತ ಕರಿತೀವಿ. ಇವರಿಗೆ ಸಿಕ್ಸ್ ಸೆನ್ಸ್ ತುಂಬ ಜಾಸ್ತಿ ವರ್ಕ್ ಆಗ್ತಿರುತ್ತೆ. ಮನೇಲಿ ಲೇಡಿ ಒಬ್ರು ಇದ್ದಾರೆ ಅಂತ ಅಂದ್ಕೊಳ್ಳಿ, ಅವ್ರಿಗೆ ರಿಫ್ಲೆಕ್ಟಿವ್ ಥಿಂಕಿಂಗ್ ಇದೆ ಅಂತ ಅಂದ್ಕೊಳ್ಳಿ, ಅವ್ರಿಗೆ ಏನಾಗುತ್ತೆ ಅನ್ನೋದು ಇವಾಗಲೇ ಗೊತ್ತಾಗ್ತಿರುತ್ತೆ. ದೊಡ್ಡವ್ರಿಗೆ ಯಾರಿಗೆ ಹೇಳಿದ್ರು, ಅಪ್ಪ ಅಮ್ಮಂಗೆ ಆಗಲಿ ಹಸ್ಬೆಂಡ್ಗಾಗಲಿ ಅವ್ರು ಕೇಳಿಸ್ಕೊಳ್ತಿರಲ್ಲ. ಅವ್ರು ಹಂಗೆ ಕಣ್ರಿ, ಇವ್ರು ಹಿಂಗೆ ಕಣ್ರಿ, ಅವ್ರು ಆ ಥರ ಮಾಡ್ತಿರೋ ಕಣ್ರಿ ಅಂದರೆ, ನೀನು ಯಾವಾಗಲೂ ಇನ್ನೊಬ್ರ ಮೇಲೆ ತಪ್ಪನ್ನೇ ಹುಡುಕ್ತೀಯಾ, ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ನಾನು ಅವ್ರನ್ನ ಎಷ್ಟೋ ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ, ಹಿಂಗೆ ಹೇಳ್ತಾ ಇರ್ತಾರೆ. ಬಟ್ ಅವ್ರಿಗೆ ಸಿಕ್ಸ್ ಸೆನ್ಸಲ್ಲಿ ಅವ್ರು ಏನು ಮಾಡ್ತಾರೆ ಅನ್ನೋದು ಸೂಕ್ಷ್ಮವಾಗಿ ಅರ್ಥ ಆಗ್ತಿರುತ್ತೆ ಅಂತ. ಈ ಥರ ರಿಫ್ಲೆಕ್ಟಿವ್ ಥಿಂಕರ್ಸ್ನ ಮ್ಯಾಮ್ ನಾವು ಯಾವಾಗಲೂ ಏನಾದರೂ ಬುದ್ಧಿವಾದ ಹೇಳ್ಬೇಕಪ್ಪ ಅಂದರೆ ಒಬ್ಬೊಬ್ಬರೇ ಕೂರಿಸ್ಕೊಂಡಿದ್ದಾಗ ಮಾತ್ರ ಹೇಳಬೇಕು. ಮೂರನೇ ವ್ಯಕ್ತಿ ಮುಂದೆ ಹೇಳಿದ್ರೆ ಇವ್ರ ಮನಸ್ಸಿಗೆ ತುಂಬ ನೋವಾಗ್ಬಿಡುತ್ತೆ. 1 ದಿನ 2 ದಿನ 2 ತಿಂಗಳಾದರೂ ಬಿಡದೇ ಇರೋಷ್ಟು ಅವ್ರ ಒಳಗಡೆ ನೋವಾಗ್ತಾ ಇರುತ್ತೆ. ಇವ್ರುಗಳನ್ನ ನಾವು ಸೆನ್ಸಿಟಿವ್ ಅಂತ ಕರೆಯಂಗಿಲ್ಲ, ಇವರನ್ನ ನಾವು ಸೆನ್ಸಿಬಲ್ ಅಂತ ಕರಿಬೇಕು. ಇವಾಗ ನೀವು ತುಂಬ ಜನಗಳನ್ನ ನೋಡಿರ್ಬೋದು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಮ್ಯಾನಿಫೆಸ್ಟೇಷನ್ ಅಂತ ಕೆಲವರೆಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಮಾಡ್ತಾರೆ. ಮ್ಯಾನಿಫೆಸ್ಟೇಷನ್ ಎಲ್ರಿಗೂ ಆಗಲ್ಲ ಮ್ಯಾಮ್, ನಿಜವಾಗ್ಲೂ ಆಗಲ್ಲ. ಯಾರಿಗೆ ಈ ಥರ ರಿಫ್ಲೆಕ್ಟಿವ್ ಥಿಂಕಿಂಗ್ ಅನ್ನೋದಿದೆ, ಇವ್ರಿಗೆ ಮ್ಯಾನಿಫೆಸ್ಟೇಷನ್ ಹಿಂಗೆ ಆಗುತ್ತೆ. ಆದರೆ ಇವ್ರಿಗೇನಾದರೂ ಸ್ವಲ್ಪ ಫಿಯರ್ಸ್ ಇದ್ದರೆ ಅಥವಾ ಡೌಟ್ಸ್ ಇದ್ದರೆ ನಿಜವಾಗ್ಲೂ ಅದು ಸಿಗಲ್ಲ. ಅವಾಗ ತುಂಬ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಅಂದರೆ ಇವ್ರ ಮನ್ಸಲ್ಲಿ ಏನೋ ಬೇಕಂತ ಅಂದ್ಕೊಂಡ್ರೆ ಯಾರೋ ಬಂದು ಕೊಡ್ತಾರೆ ಮ್ಯಾಮ್. ದೀಸ್ ಪೀಪಲ್ ನೀಡ್ ನಾಟ್ ಟು ಬಿ ಡೂ ಮ್ಯಾನಿಫೆಸ್ಟೇಷನ್. ಅಂದರೆ ಅಷ್ಟೂ ಸಾಮರ್ಥ್ಯ ಇರುತ್ತೆ ಅಂತ. ಯಾಕೆ ಅಂದರೆ ಇವರಿಷ್ಟು ಸೆನ್ಸಿಬಲ್ ಆಗಿರ್ತಾರಲ್ವಾ, ಮನೇಲಿ ಇರೋರಿಗೆ ಇವ್ರಿಗೆ ಏನು ಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಇವಾಗ ಏನೋ ಚಾಕ್ಲೇಟ್ ತಿನ್ನಬೇಕು ಅಂತ ಅಂದ್ಕೊಂಡಿದ್ರಿ ಅಂತ ಅನ್ರಪ್ಪ, ನಿಮ್ಮ ಮನೆಯವ್ರು ಚಾಕ್ಲೇಟ್ ತರದಿಲ್ದಿರೋ ಅವತ್ತು ತಂದು ಕೊಟ್ಬಿಡ್ತಾರೆ. ಸೊ ಯು ರಿಯಲಿ ಸರ್ಪ್ರೈಸ್ಡ್, ಹೆಂಗೆ ಸಾಧ್ಯ ಇದು ಅಂತ. ಅಂದರೆ ನೀವು ಕೇಳದೇ ಇದ್ರೂ ಸಿಕ್ಬಿಡುತ್ತೆ. ಆದರೆ ಯಾವಾಗ ನೀವು ಸ್ವಲ್ಪ ಜಾಸ್ತಿ ಇಂಟೆನ್ಸಿಟಿ ಹಾಕ್ತೀರಾ ಮ್ಯಾನಿಫೆಸ್ಟ್ ಮಾಡೋಕ್ಕೆ, ಆವಾಗ ಅದು ದೂರ ಹೋಗುವಂಥ ಪಾಸಿಬಿಲಿಟಿ ತುಂಬ ಜಾಸ್ತಿ. ನಾನು ಇಲ್ಲಿ ಟ್ರುತ್ ಹೇಳಬೇಕು, ಅದಕ್ಕೆ ನಾನು ಟ್ರುತ್ ಹೇಳ್ತಾ ಇದ್ದೀನಿ. ಬಿಕಾಸ್ ಈ ಮ್ಯಾನ್ ಕೈಂಡ್ನ ಸ್ವಲ್ಪ ಸಮಾಧಾನದ ಮೋಡಿಗೆ ತೊಗೊಂಡ್ಬರ್ಬೇಕಲ್ಲ. ಎಲ್ಲರೂ ಹೆಂಗೆಂಗೋ ಏನೋ ಹೇಳ್ತಾ ಹೋಗ್ತಿದ್ರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತಲೇ ಹೇಳ್ಬೇಕಾಗೋಗ್ಬಿಡುತ್ತೆ. ಅದಕ್ಕೆ ಯಾರಿಗೇನು ವರ್ಕ್ ಆಗುತ್ತೆ, ಯಾರಿಗೇನು ವರ್ಕ್ ಆಗಲ್ಲ ಅನ್ನೋದು ಸಖತ್ ಇಂಪಾರ್ಟೆಂಟ್ ಇರುತ್ತೆ. ಮತ್ತು ಈ ಥರ ವ್ಯಕ್ತಿಗಳಿಗೆ ಏನಾದರೂ ಕಲೀರಿ ಅಂದರೆ ಸಖತ್ ಇಷ್ಟ, ಮತ್ತು ಸಖತ್ ಫಾಸ್ಟಾಗಿ ಕಲಿತಾರೆ. ಆದರೆ ಹೇಳ್ಕೊಡೋರು ಸಖತ್ ಪ್ರೀತಿ ವಿಶ್ವಾಸದಿಂದ ನಗ್ನಗ್ತ ಮುಖದಲ್ಲಿ ಹೇಳ್ಕೊಟ್ರೆ ಮಾತ್ರ ಎಲ್ಲ ಕಲಿತಾರೆ. ಇಲ್ಲ ಅಂದರೆ ತುಂಬ ಡಿಫಿಕಲ್ಟೀಸ್ನ ಇವ್ರು ಫೇಸ್ ಮಾಡಿಬಿಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಯೂನಿಕ್ ಥಿಂಕರ್ಸ್ ಅಂತ ಮ್ಯಾಮ್. ಯೂನಿಕ್ ಥಿಂಕರ್ಸ್ ಅಂದರೆ ಭೀಮನ್ ಸ್ವಭಾವ ಇರೋರು, ಏಕ್ಮಾರ್ ದೋತ್ ಕೂಡ ಅಂತ. ನೀವು ಆಗಲ್ಲ ಅಂದರೆ ಅವ್ರು ಆಗುತ್ತೆ ಅಂತ ಹೇಳ್ತಾರೆ, ನೀವು ಆಗುತ್ತೆ ಅಂದರೆ ಅವ್ರು ಆಗಲ್ಲ ಅಂತ ಹೇಳ್ತಾರೆ. ಅವ್ರ ಲೈಫಲ್ಲಿ ರಿಸ್ಕ್ ಅಂದ್ರೇ ಸಖತ್ ಇಷ್ಟ. ಇವ್ರಿಗೆ ಏನು ಪ್ಯಾಟರ್ನ್ ಇರುತ್ತೆ? ಇವ್ರಿಗೆ ಲೂಪ್ ಅಂತಲೇ ಇರುತ್ತೆ, ಆದರೆ ಅದು ಉಲ್ಟಾ ಇರುತ್ತೆ. ಅದು ಈಸಿಯಾಗಿ ರೆಕಗ್ನೈಸ್ ಮಾಡೋಕ್ಕಾಗಲ್ಲ. ನನಗೆ ಎಷ್ಟೋ ವರ್ಷ ಆಯ್ತು ಅದನ್ನು ರೆಕಗ್ನೈಸ್ ಮಾಡೋಕ್ಕೆ. ಈ ಆರ್ಟ್ಸ್ ಫ್ಯಾಮಿಲಿ ಅಂತ ಹೇಳಿದ್ನಲ್ಲ, ಅದು ಸೆನ್ಸಿಬಲ್ ನೇಚರ್ ಅಥವಾ ರಿಫ್ಲೆಕ್ಟ್ ಇರೋರು. ಆರ್ಟ್ಸ್ ಈ ಥರ ಗುಡ್ಡ ಇರುತ್ತೆ, ಅವ್ರನ್ನ ನಾವು ರಿಫ್ಲೆಕ್ಟಿವ್ ಅಂತ ಕರಿಬೋದು. ಈ ಥರ ಯೂನಿಕ್ ಥಿಂಕರ್ಸ್ಗೆ ಮ್ಯಾಮ್ ಲೈಫಲ್ಲಿ ನೀವೇನಾದರೂ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಏನೋ ಮಾಡ್ಬೋದು ಅಂದರೆ ಅದಕ್ಕೆ ಲಾಭ ಎಷ್ಟು ಬರುತ್ತೆ ಅಂತ ಕೇಳ್ತಾರೆ. ಫಸ್ಟು 20,000 ಬರುತ್ತಾ, ಹಂಗಾದರೆ 10,000 ಯಾಕೆ ಇನ್ವೆಸ್ಟ್ಮೆಂಟ್ ಮಾಡೋಣ, 1 ಲಕ್ಷನ ಇನ್ವೆಸ್ಟ್ ಮಾಡ್ಬಿಡೋಣ, 2 ಲಕ್ಷ ಬಂದ್ಬಿಡುತ್ತಲ್ಲ ಆ ಥರ. ಸೊ ಲೈಫಲ್ಲಿ ತುಂಬ ಫಾಸ್ಟ್ ಗ್ರೋತ್ ಬೇಕು ಇವರಿಗೆ, ಸ್ಲೋ ಆಗೆಲ್ಲ ಇಷ್ಟ ಆಗಲ್ಲ. ಇವಾಗ ದೊಡ್ಡ ಕಂಪನಿಗಳಿಗೆ ಇನ್ವೆಸ್ಟ್ಮೆಂಟ್ಸ್ ಮಾಡೋರಾಗಿರಲಿ ಅಥವಾ ದೊಡ್ಡ ಕಂಪನಿಗಳನ್ನ ಕಟ್ಟಿರೋರಾಗಲಿ ಈ ಥರ ಯೂನಿಕ್ ಥಿಂಕರ್ಸ್ ಇರ್ತಾರೆ. ಇವರಿಗೆ ಲೈಫ್ ಸ್ಟೈಲ್ ಸಖತ್ ಕ್ರೇಜಿ ಆಗಿರಬೇಕು, ಅನ್ಇಮ್ಯಾಜಿನಬಲ್ ಆಗಿರಬೇಕು, ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಈ ರಿಫ್ಲೆಕ್ಟಿವ್ ಥಿಂಕರ್ಸ್ ಡ್ರೀಮ್ ಮಾಡ್ತಾರೆ, ಯಾರೋ ಬಂದು ಇವ್ರಿಗೆ ಕೊಟ್ಟೋಗ್ಬಿಡ್ತಾರೆ. ಆದರೆ ಯೂನಿಕ್ ಥಿಂಕರ್ಸ್ ಹಂಗಲ್ಲ, ಅವರೇ ಎಕ್ಸಿಕ್ಯೂಟ್ ಮಾಡಿದ್ರೆ ಮಾತ್ರ ಅವ್ರಿಗೆ ಸಮಾಧಾನ ಇರುತ್ತೆ. ವರ್ಕೋಹಾಲಿಕ್ ಪೀಪಲ್ ಅಂತ ನೀವು ಕೇಳಿರ್ತೀರಲ್ಲ, ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ತಾನೇ ಇರ್ತಾರೆ. ಹಂಗೆ ಮಾಡಿದರೆ ಮಾತ್ರ ಅವ್ರಿಗೆ ಸಮಾಧಾನ. ಇಂಥದ್ದು ಬರಲ್ಲ ಅಂತ ಅವ್ರು ಅನ್ಸ್ಕೊಳಕ್ಕೆ ಇಷ್ಟನೇ ಪಡಲ್ಲ. ಏನು ಬೇಕಾದರೂ ಕೆಲಸಗಳನ್ನ ಮಾಡೋಷ್ಟು ಸಾಮರ್ಥ್ಯ ಅವ್ರಿಗೆ ಇರುತ್ತೆ. ನೆಕ್ಸ್ಟ್ ಕಾಶಿಯಸ್ ಥಿಂಕರ್ ಅಂದರೆ ಈ ಲೂಪ್ ಅಂತ ಇದೆಯಲ್ಲ, ಅದು 2 ಕಡೆನೂ ಇರುತ್ತೆ. ಈ ಥರನೂ ಇರುತ್ತೆ, ಈ ಥರನೂ ಇರುತ್ತೆ. ಸೊ ಅವಾಗ ಅದು ಈ ಥರ ಕಾಣಿಸ್ತಿರುತ್ತೆ. ದಿಸ್ ಕಾಲ್ಡ್ ಡಬಲ್ ಲೂಪ್. ಈ ಥರ ಇರೋರನ್ನ ನಾವು ಕಾಶಿಯಸ್ ಥಿಂಕರ್ಸ್ ಅಂತ ಕರಿತೀವಿ. ಅದನ್ನ ವಿ ಕ್ಯಾನ್ ಪುಟ್ ದೆಮ್ ಇನ್ ಸಮ್ ಇಮೇಜ್ ಆ್ಯಂಡ್ ವಿ ಕ್ಯಾನ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್. ಈ ಥರ ಇರೋರಿಗೆ ಡ್ಯುಯಲ್ ಥಾಟ್ಸ್ ತುಂಬ ಜಾಸ್ತಿ, ಕನ್ಫ್ಯೂಷನ್ಸ್ ತುಂಬ ಜಾಸ್ತಿ. ಇವ್ರಿಗೆ ಏನನ್ನೇ ಯೋಚನೆ ಮಾಡಬೇಕಾದ್ರೆ ಫಸ್ಟ್ ನೆಗೆಟಿವ್ ಥಾಟೇ ಬರುತ್ತೆ. ಮಕ್ಳು ಏನಾದರೂ ಕಲಿತೀವಿ ಅಂದರೆ ಅದ್ಯಾಕೆ ಮಾಡ್ತೀಯಾ ಅಂತಲೇ ಹೇಳೋದು. ನೀನು ಇದನ್ನು ಸರಿಯಾಗಿ ಮಾಡಿಲ್ಲ ಅಂತ ಆಲ್ರೆಡಿ ಪ್ರೂಫ್ ತೊಗೊಂಡ್ಬರ್ತಾರೆ ಅವರು.
ನೀನು ಡ್ಯಾನ್ಸ್ ಕ್ಲಾಸಿಗೆ ಸೇರಿದ್ದೆ, ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಲ್ಲ, ಇವಾಗ ನೀನು ಸ್ಕೇಟಿಂಗ್ ಹೋಗ್ತೀಯಾ, ಅದನ್ನು ಮಾಡಲ್ಲ ನೀನು. ಫಸ್ಟ್ ಥಾಟ್ ಆ ಥರನೇ ಬಂದ್ಬಿಡುತ್ತೆ. ಬಟ್ ಈ ಥರ ಇರೋರು ಯಾರಿಗೂ ಅಷ್ಟು ಈಸಿಯಾಗಿ ಹರ್ಟ್ ಮಾಡಲ್ಲ. ನಿಮ್ಗೆ ಗೊತ್ತಿರ್ಬೋದು, ನಕುಲ ಗಿಡ ಮರ ಪ್ರಾಣಿ ಪಕ್ಷಿಗಳ ಭಾವನೆಗಳನ್ನೂ ಅರ್ಥ ಮಾಡ್ಕೊಳಕ್ಕಾಗ್ತಿತ್ತು ಅಂತ. ಈ ಕಾಶಿಯಸ್ ಥಿಂಕರ್ಸ್ ಅಷ್ಟೇ 360 ಡಿಗ್ರಿ ಆ್ಯಂಗಲಲ್ಲಿ ಎಲ್ಲದನ್ನು ಥಿಂಕ್ ಮಾಡುವಂಥ ಸ್ವಭಾವ ಇರುತ್ತೆ. ಮಾತ್ರ ಈ ವರ್ಲ್ಡಲ್ಲಿ ನಿಮಗೆ ಕನ್ಸಿಸ್ಟೆನ್ಸಿ, ಪರ್ಸಿಸ್ಟೆನ್ಸಿ, ಡಿಟರ್ಮಿನೇಷನ್ ಅನ್ನೋ ಕೆಲವು ಪದಗಳನ್ನ ಕೇಳಿರ್ತೀರ. ಇದು ಡಿರೈವ್ ಆಗಿರೋದೇ ಇವರಿಂದ. ಅಂದರೆ ಅಷ್ಟೂ ಸಾಮರ್ಥ್ಯ, ಕ್ಲಾರಿಟಿ ಬೇಕು, ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು, ಡೀಟೇಲಾಗಿ ಕಲಿತಾರೆ. ಒಂದೇ ರಿಸೋರ್ಸನ್ನು ಆಕ್ಸೆಪ್ಟ್ ಮಾಡ್ಕೊಳಲ್ಲ, ಡಿಫ್ರೆಂಟ್ ರಿಸೋರ್ಸ್ಗಳನ್ನು ನೋಡಿಕೊಂಡು ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಪ್ರೂಫ್ ಎಲ್ಲ ಇದ್ದರೆ ಮಾತ್ರ ಅದನ್ನು ಒಪ್ಕೊಂಡು ಅವ್ರು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತಾರೆ. ಈ ಥರ ಕಾಶಿಯಸ್ ಥಿಂಕರ್ಸ್ಗೆ ನಾನು ಇತ್ತೀಚಿನ ಕಾಲ ದಿನಗಳಲ್ಲಿ ವ್ಯಕ್ತಿತ್ವಗಳನ್ನು ಎಕ್ಸಾಂಪಲ್ ಆಗಿ ಕೊಡಬೇಕಪ್ಪ ಅಂದರೆ, ಈಗ ಐನ್ಸ್ಟೀನ್ ಇರ್ಬೋದು, ಅಥವಾ ಥಾಮಸ್ ಆಲ್ವಾ ಎಡಿಸನ್ ಇರ್ಬೋದು, ವಾಸ್ಕೋಡೆ ಗಾಮ ಇರ್ಬೋದು, ಅಬ್ದುಲ್ ಕಲಾಂ ಇರ್ಬೋದು, ರತನ್ ಟಾಟಾ ಇರ್ಬೋದು, ವಾಜಪೇಯಿ ಇರ್ಬೋದು, ಇವರೆಲ್ಲ ಬೇರೆ ಯಾರಿಗೂ ಏನು ನೋವು ಮಾಡಿರಂತ ನಾವೆಲ್ಲೂ ಕೇಳಿಲ್ಲ. ಅಂದರೆ ಎಲ್ಲದನ್ನೂ ಅನಲೈಸ್ ಮಾಡುವಂಥ ಒಂದು ಅಬ್ಸರ್ವೇಷನಲ್ ಬ್ರೈನ್ ಇವ್ರದ್ದು ತುಂಬ ಚೆನ್ನಾಗಿರುತ್ತೆ ಈ ಥಿಂಕಿಂಗಲ್ಲಿ. ಅದಕ್ಕೆ ಯಾರಿಗೂ ಹಾರ್ಮ್ ಮಾಡೋದಾಗಲಿ ಅಥವಾ ಏನಾದರೂ ವಾಪಸ್ ಹೇಳೋದಾಗಲಿ ಹಂಗೆಲ್ಲ ಮಾಡಲ್ಲ. ಬಟ್ ಹರ್ಟ್ ಆದರೆ, ಇವ್ರನ್ನ ಯಾರಾದರೂ ಕ್ರಿಟಿಸೈಸ್ ಮಾಡಿದ್ರೆ, ಟೀಸ್ ಮಾಡಿದ್ರೆ ಮನಸ್ಸಲ್ಲಿ ತುಂಬ ನೊಂದ್ಕೊಳ್ತಾ ಇರ್ತಾರೆ. ಇವ್ರುಗಳು ಬಾಯಿ ಬಿಟ್ಟು ಮಾತಾಡ್ತಿರಲ್ಲ, ಏನೇ ಆದರೂ ನುಂಗ್ಕೊಳೋ ಅಂಥ ನೇಚರ್ ತುಂಬ ಜಾಸ್ತಿ ಇರುತ್ತೆ. ಈ 5 ಥಿಂಕರ್ಸ್ಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮನೆ ನಂದ ಗೋಕುಲವಾಗಿ ಬಿಟ್ಬಿಡುತ್ತೆ. ಯಾಕೆಂದರೆ ಯಾವ ಸಿಚುವೇಷನಲ್ಲಿ ಅವ್ರು ಯಾವ್ಯಾವ ಥರ ಇರ್ತಾರೆ ಅಂತ ನಮಗೆ ಗೊತ್ತಾಗ್ಬಿಟ್ರೆ ನಾವು ಆ ಥರ ವಾತಾವರಣ ಕೊಟ್ಬಿಡ್ಬೇಕಲ್ವಾ. ಈಗ ರಿಫ್ಲೆಕ್ಟಿವ್ ಥಿಂಕರ್ ನೀವಿದ್ದೀರಾ, ಥರ್ಡ್ ಪರ್ಸನ್ ಮುಂದೆ ನಿಮಗೆ ಬುದ್ಧಿವಾದ ಹೇಳ್ಬಾರ್ದು, ಇದೇ ಫಿಲಾಸಫಿ ಮುಗೀತು. ಆವಾಗ ನಿಮ್ಗೇನಾಗುತ್ತೆ, ಲೈಫಲ್ಲಿ ಎಲ್ಲ ಒಳ್ಳೆ ಟ್ರೇಡ್ಸನ್ನೇ ಕ್ಯಾರಿ ಮಾಡ್ತೀರಾ. ಯಾವಾಗ ನಿಮ್ಮನ್ನು ಇನ್ನೊಬ್ರ ಮುಂದೆ ಏನೋ ಅಂತೀವಿ, ಆವಾಗ ಬ್ರೈನ್ ಸುಮ್ಮನೆ ಏನೇನೋ ಚಿಂತೆಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಆವಾಗ ರಿಲೇಷನ್ಶಿಪ್ಪಲ್ಲಿ ಖುಷಿಯಾಗಿರಲ್ಲ. ಆಮೇಲೆ ಇದಕ್ಕೆಲ್ಲ ಏನೇನೋ ಹೆಸರು ಕೊಡ್ತಾರೆ, ಪಾಪ ಪುಣ್ಯ ಕರ್ಮ ಅಂತ. ಅದನ್ನು ನಾನು ಬಿಲೀವ್ ಮಾಡೋಕ್ಕೆ ರೆಡಿ ಇಲ್ಲ ಇವಾಗ. ಇದೆಲ್ಲ ಗೊತ್ತಾಗೋದಕ್ಕಿಂತ ಮುಂಚೆ ಅದನ್ನು ನೀವು ಬಿಲೀವ್ ಮಾಡಿರಿ, ಇಟ್ ಈಸ್ ಆಲ್ ಓಕೆ. ನಮ್ಮ ಗುರುಗಳು ಏನು ಹೇಳ್ತಾರೆ ಅಂದರೆ, ಮ್ಯಾಮ್, ಯಾವುದೇ ಒಬ್ಬ ವ್ಯಕ್ತಿ ಪೂಜೆಗಳಿಂದ, ಪುನಸ್ಕಾರಗಳಿಂದ, ಹೋಮ ಹವನಗಳಿಂದ ಅಥವಾ ಜಾತಕ ಕೇಳೋದ್ರಿಂದ, ಇವುಗಳಿಂದನೇ ಮನುಷ್ಯನ ಜೀವನ ಬದಲಾಗ್ಬಿಡುತ್ತೆ. ಅಂದರೆ ದೇವ್ರ ಕೆಲಸ ಏನು ಇವಾಗ, ನಿಜ. ಗುರುಗಳ ಕೆಲಸ ಏನು ಅಂತ. ಅಂದರೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವಾಗ ಒಬ್ಬ ವ್ಯಕ್ತಿಗೆ ಸತ್ಯಾಂಶಗಳು ಗೊತ್ತಾಗುತ್ತೆ, ತನ್ನಲ್ಲಿರುವ ಸತ್ಯಾಂಶಗಳು, ಹಾಗೂ ನನ್ನ ಫ್ಯಾಮಿಲಿ ಮನೆಯಲ್ಲಿರುವಂತಹ ಎಲ್ಲ ವ್ಯಕ್ತಿಗಳ ಸತ್ಯಾಂಶಗಳು ಗೊತ್ತಾದಾಗ ಯಾವುದು ರಾಂಗ್ ಥಿಂಗ್ಸ್ ಎನ್ವೈರ್ನ್ಮೆಂಟ್ ಇಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ವಲ್ಲ ಮ್ಯಾಮ್. ಬಿಕಾಸ್ ನಿಮ್ಗೇನು ಇಷ್ಟ ಹಂಗೆ ನಾನು ಮಾಡ್ತೀನಿ, ನಮ್ಗೇನು ಇಷ್ಟ ಹಾಗೆ ಮಾಡ್ತೀರಾ. ಈ ವರ್ಲ್ಡಲ್ಲಿ ಒಂದು ಥಾಟ್ ಇದೆ ಮ್ಯಾಮ್, ಯಾವುದೋ ಒಬ್ಬ ವ್ಯಕ್ತಿ ನಮ್ಮನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊತಾರೆ, ಮಾಡ್ಕೋಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಸಾಧ್ಯನೇ ಇಲ್ಲ ಮ್ಯಾಮ್. ಈ ಒಂದು ಭ್ರಮೆಯಿಂದ ಹೊರಗಡೆ ಬಂದ್ಬಿಟ್ರೆ ಈ ವ್ಯೂವರ್ಸ್ ಏನು ಹಂಸ ಮೇಡಮ್ ವ್ಯೂ ಚಾನಲ್ ನೋಡ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು, ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸೃಷ್ಟಿಯಲ್ಲಿ ಸಾಧ್ಯವೇ ಇಲ್ಲ ಅಂತ ಯಾವಾಗ ರಿಯಲೈಸ್ ಆಗ್ತಾರೆ, ಆವಾಗ ತಲೆಯಲ್ಲಿರೋ ಎಷ್ಟೋ ಭಾರಗಳು ಕೆಳಗಡೆ ಬಂದ್ಬಿಡುತ್ತೆ. ಅದರಲ್ಲೂ ಈ 3 ಥಿಂಕರ್ಸ್ ಅಂತ ಇದ್ದಾರೆ ಮ್ಯಾಮ್, ರಿಫ್ಲೆಕ್ಟಿವ್ ಥಿಂಕರ್ಸ್, ಕಾಶಿಯಸ್ ಥಿಂಕರ್ಸ್ ಮತ್ತು ಯೂನಿಕ್ ಥಿಂಕರ್ಸ್. ದೀಸ್ 3 ಥಿಂಕರ್ಸ್ ಆರ್ ಸ್ಪೆಷಲ್ ಥಿಂಕರ್ಸ್ ಇನ್ ದಿಸ್ ವರ್ಲ್ಡ್. ಮ್ಯಾಕ್ಸಿಮಮ್ ಸ್ಟ್ರಗಲಿಂಗ್ ಸಫರಿಂಗ್ ಇರೋದು ಈ 3 ಜನಕ್ಕೆ, ಈ 3 ಥಿಂಕರ್ಸ್ಗೆನೆ. ಈ ಸೆಲ್ಫ್ ಥಿಂಕರ್ ಏನು ಮಾಡ್ತಾರೆ ಮುರಳಿ, ಇವ್ರು ಬ್ರೈನಿಂದ ಥಿಂಕ್ ಮಾಡ್ತಾರೆ. ಎಮೋಷನಲ್ ಥಿಂಕರ್ಸ್ ಎಲ್ಲಿಂದ ಥಿಂಕ್ ಮಾಡ್ತಾರೆ, ಹಾರ್ಟಿಂದ ಥಿಂಕ್ ಮಾಡ್ತಾರೆ. ಈ 3 ಜನ ಥಿಂಕರ್ಸ್ ಎಲ್ಲಿಂದ ಥಿಂಕ್ ಮಾಡ್ತಾರೆ ಮುರಳಿ, ಲೈಫಲ್ಲಿ ಆಗಿರೋ ಎಲ್ಲ ಎಕ್ಸ್ಪೀರಿಯನ್ಸಸ್ಗಳಿಂದನೇ ಥಿಂಕ್ ಮಾಡ್ತಾರೆ. ನಿಮ್ಮನ್ನು ಹೊಸ ವ್ಯಕ್ತಿಯಾಗಿ ನೆಕ್ಸ್ಟ್ ಡೇ ನೋಡೋಕ್ಕೆ ಬರಲ್ಲ. ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಇವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಎಮೋಷ್ನಲ್ ಥಿಂಕರ್ಸ್ ಮತ್ತು ಸೆಲ್ಫ್ ಥಿಂಕರ್ಸ್ ಕೇಳಿಸ್ಕೊಳ್ತಾ ಇರ್ಬೇಕಾದ್ರೆ ಸಖತ್ ಇರಿಟೇಟ್ ಆಗಿಬಿಡುತ್ತೆ. ಅವಾಗ ಆ ಜಾಗದಿಂದ ಎದ್ದೋಗ್ಬಿಡ್ತಾರೆ. ಅವಾಗ ಅವ್ರಿಗೆ ಏನನ್ಸುತ್ತೆ, ನಮಗೆ ವ್ಯಾಲ್ಯೂನೇ ಇಲ್ಲ, ರೆಸ್ಪೆಕ್ಟೇ ಇಲ್ಲ, ಕೇರಿಂಗೇ ಇಲ್ಲ, ಲವ್ವೇ ಮಾಡಲ್ಲ ನಮ್ಮನ್ನ ಅಂತ ಇವ್ರು ಯಾವಾಗಲೂ ಈ ಥರ ಅನ್ಹೆಲ್ದಿಯಾಗಿಯೇ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾವುದ್ಯಾವುದನ್ನೋ ನಂಬ್ಕೊಳೋಕ್ಕಿಂತ, ನಾನು ಈ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿದ್ದಂತೆ, ನಾನು ಇಂಥ ಪ್ಲೇಸಲ್ಲಿ ಹುಟ್ಟಿದ್ದಂತೆ, ಈ ನಕ್ಷತ್ರದಲ್ಲಿರೋದಕ್ಕೆ ನನಗೆ ನೋವಂತೆ, ಇದನ್ನು ಇನ್ನು ಮುಂದೆ ನಂಬಾರ್ದು ಅಂತ ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತಾ ಇದ್ದೀನಿ. ಅಂದರೆ ಎಲ್ಲ ಆಡಿಯನ್ಸಿಗೆ. ಬಿಕಾಸ್ ಯಾರ್ಯಾರು ಯಾವ್ಯಾವ ಥರ ಥಿಂಕ್ ಮಾಡ್ತಾರಂತ ಗೊತ್ತಾಗ್ಬಿಟ್ರೆ ಆಗೋಯ್ತಲ್ಲ, ಅವ್ರಿಗೆ ಹೆಂಗೆ ಬೇಕಂಗೆ ವಾತಾವರಣ ಕೊಟ್ಟರೆ ಚೆನ್ನಾಗಿರುತ್ತೆ. ಇವಾಗಲೂ ನಾನು ಯಾರಿಗಾದ್ರೂ ಏನೋ ಹೇಳ್ತಿದ್ರೆ, ನಾನು ಈ ನಕ್ಷತ್ರದವಳು ಅದಕ್ಕೆ ಹಿಂಗಿದ್ದೀನಿ, ಈ ಸ್ವಾತಿ ನಕ್ಷತ್ರ ಆಗಿದ್ರೆ ಯಾವಾಗಲೂ ಸೆನ್ಸಿಟಿವ್ ಆಗಿರ್ತೀರಾ ಅಂತ ಯಾರೋ ಹೇಳ್ಬಿಟ್ಟಿದ್ದಾರೆ, ಇವ್ರು ಹಂಗೆ ಇದ್ಬಿಡ್ತಾರೆ. ಯಾವಾಗಲೂ ಎವಾಲ್ವ್ ಆಗೋದು ಅಲ್ಲ ಮ್ಯಾಮ್. ಅವೇರ್ನೆಸ್ ಬಂದಮೇಲೆ, ಓಕೆ ಇದು ಮುಳ್ಳು ಅಂದರೆ ಚುಚ್ಚುತ್ತೆ ಅಂತ ಗೊತ್ತಿರಬೇಕು, ಇದು ಬೆಂಕಿ ಅಂದರೆ ಸುಡುತ್ತೆ ಅಂತ ಗೊತ್ತಿರಬೇಕು, ನೀರು ಅಂದಾಗ ಈಜು ಬರೋಕ್ಕಾಗಿಲ್ಲ ಅಂದರೆ ಮುಳುಗ್ತೀವಿ ಗೊತ್ತಿದ್ರೂ ನಾವು ಇಲ್ಲ ನನಗೆ ಈಜು ಬರಲ್ಲ ಅದಕ್ಕೆ ಮುಳುಗ್ದಿ ಅಂದರೆ ಈಜು ಕಲೀರಿ ಅಲ್ಲ, ಸುಡ್ತಾ ಇದೆಯಲ್ಲ, ಓಕೆ ಅದನ್ನ ಕೈ ಇಡಬಾರ್ದು ಅಲ್ಲ. ಇದೊಂಥರ ಬೇಸಿಕ್ ವರ್ಲ್ಡ್ ಶುಡ್ ಅಂಡರ್ಸ್ಟ್ಯಾಂಡ್ ಮೇಡಮ್. ಸ್ಪಿರಿಚುಯಾಲಿಟಿ ಹುಟ್ಟಿದ್ದು ನಮ್ಮ ದೇಶದಲ್ಲಿ ಮ್ಯಾಮ್.
ಇಲ್ಲಿ ಎಲ್ಲನೂ ಎಕ್ಸಿಸ್ಟೆಡ್ ಇದೆ ಮ್ಯಾಮ್. ನಾವು ಇನ್ನೊಂದು ಏನೋ ಯಾರಿಂದನೋ ಹೇಳಿ ಕೇಳಿ ಕಲಿಬೇಕಾಗಿಲ್ಲ. ಚಿಕ್ಕದೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಳ್ರಿ ಮ್ಯಾಮ್. ತಿನ್ನುವ ಪದಾರ್ಥಗಳು, ತಿನ್ನದೇ ಇರುವ ಪದಾರ್ಥಗಳು ಅಂತ ಇರುತ್ತೆ, ಹೌದಲ್ವಾ? ಒಂದು ಮಗು ಇರುತ್ತೆ ಅನ್ಕೊಳ್ಳಿ, 1 ವರ್ಷ 2 ವರ್ಷ ಅಥವಾ 6 ತಿಂಗಳು. ನೀವು ಮಗು ಮುಂದೆ ತಿನ್ನುವ ವಸ್ತು ಅಥವಾ ತಿನ್ನದೇ ಇರುವ ವಸ್ತುನ ಇಡ್ರಪ್ಪ. ನೀವು ಶಟಲ್ ಕ್ಯಾಕ್ ಇಟಿಯಲ್ಲಿ, ಆಮೇಲೆ ಒಂದು ಫೋನ್ ಇಡಿ, ಅಥವಾ ಯಾವುದಾದ್ರೂ ಕ್ಯಾಪ್ ಇಡಿ, ಪೇಪರ್ ಇಡಿ, ಮಗು ತಿನ್ನತ್ತಾ? ಬಾಯಿ ಹತ್ರ ಇಟ್ಕೊಳಕ್ ಟ್ರೈ ಮಾಡುತ್ತೆ. ಟ್ರೈ ಮಾಡುತ್ತೆ, ಟೇಸ್ಟ್ ಮಾಡುತ್ತೆ, ಬಟ್ ನುಂಗೋದು ಅದೆಲ್ಲ ಮಾಡಲ್ಲ ಅಲ್ವಾ? ಬಟ್ ಅದೇ ತಿನ್ನೋ ವಸ್ತುಗಳನ್ನ ಇಟ್ರೆ ತಿನ್ನುತ್ತೆ. ಯಾಕೆ ಅಂದರೆ ಅದು ನಮ್ಮ DNA ಅಲ್ಲೇನೇ ಇದೆ ಅಲ್ಲ ಮ್ಯಾಮ್. ಯಾವ ತಿನ್ನೋ ವಸ್ತು, ಯಾವ ತಿನ್ನೋದೇ ಇರುವ ವಸ್ತು ಅಂತ ಮಗುಗೆ ಆಲ್ರೆಡಿ ಗೊತ್ತಿರುತ್ತೆ. ಹಂಗಿರ್ಬೇಕಾದ್ರೆ ಪೇರೆಂಟ್ಸ್ ಏನು ಮಾಡ್ತಿದ್ದಾರೆ, ಎಲ್ಲದನ್ನು ಹೇಳ್ಕೊಡಕ್ಕೆ ಹೋಗ್ತಾರೆ. ಅಂದರೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಗುಗೆ 1 ವರ್ಷ 2 ವರ್ಷ ಇರ್ಬೇಕಾದ್ರೆ ತಿನ್ನೋ ವಸ್ತು, ತಿನ್ನದೇ ಇರೋ ವಸ್ತು ನೀವು ಹೇಳ್ಕೊಟ್ಟಿಲ್ಲ ಅಂದ್ರೂ ಗೊತ್ತಾಗ್ತಾ ಇದೆ. ಈ ಕಾಂಟೆಕ್ಸ್ಟಲ್ಲಿ ನಮ್ಮ ಲೈಫನ್ನು ನಾವು ಅರ್ಥ ಮಾಡ್ಕೊಳಕ್ಕೆ ಇನ್ನೊಬ್ರ ಹತ್ರ ಹೋಗ್ತಾ ಇದ್ದೀವಿ. ಅದು ಲೈಫ್ನ ಅರ್ಥ ಮಾಡ್ಕೊಳಕ್ಕೆ ಅಂತ ಹೋಗ್ತಿದ್ರೆ ತಪ್ಪು. ಏನೋ ಒಂದು ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಏನೋ ಒಂದು ಸಫರಿಂಗಲ್ಲಿದ್ದೀರಾ, ಅದರಿಂದ ಓವರ್ಕಮ್ ಆಗೋಕ್ಕೆ ನಾನು ನನ್ನ ಬುದ್ಧಿಶಕ್ತಿನ ಯಾವ ಥರ ಯೂಸ್ ಮಾಡಬೇಕು ಅಂತ ಕೇಳಕ್ಕೆ ಹೋಗಬೇಕು. ನನ್ನ ಮನಸ್ಥಿತಿಯನ್ನು ಯಾವ ಥರ ಸದೃಢ ಮಾಡ್ಕೋಬೇಕು ಅಂತ ಕೇಳಕ್ಕೆ ಹೋಗಬೇಕು. ದಟ್ ಈಸ್ ಮೇಕಿಂಗ್ ಸೆನ್ಸ್. ಎಲ್ರಿಗೂ ಪ್ರಾಬ್ಲಮ್ ಬಂದೇ ಬರುತ್ತೆ. ಕೃಷ್ಣನಿಗೂ ಬಂದಿತ್ತು, ದ್ರೌಪದಿಗೂ ಬಂದಿತ್ತು, ಎಲ್ರಿಗೂ ಬಂದಿತ್ತು ಅಂತ ನಾವು ಕೇಳಿಸ್ಕೊಂಡಿರ್ಬೇಕಾದ್ರೆ ಎಲ್ಲರಿಗೂ ಬರುತ್ತೆ. ಇಟ್ಸ್ ಎ ಲೈಫ್, ಪಾರ್ಟ್ ಆ್ಯಂಡ್ ಪಾರ್ಟ್ಸ್ ಆಫ್ ಲೈಫ್. ಬಟ್ ಯಾವಾಗ ನಾವು ಇಲ್ಲಿ ಚುರುಕಾಗಲ್ಲ, ಬುದ್ಧಿ ಏನಿದೆ ಅಂತ ತಿಳ್ಕೊಂಡು ಆ ಬುದ್ಧಿಗಳನ್ನು ನಾವು ಯಾವಾಗ ಬಳಕೆ ಮಾಡ್ಕೊಳಲ್ಲ, ಅವಾಗ ನೋವು ಕಟ್ಟಿಟ್ಟ ಬುದ್ಧಿ ಆಗಿರುತ್ತೆ ಮ್ಯಾಮ್. ನನ್ನ ಸಜೆಷನ್ ಏನಪ್ಪ ಅಂದರೆ, ನಿಮ್ಮ ಒಳಗಡೆ ಎಲ್ಲ ಶಕ್ತಿ ಇದೆ. ಇದು ನಾನು ಹೇಳಿರೋದಲ್ಲ, ವಿವೇಕಾನಂದ ಆಲ್ರೆಡಿ ಹೇಳೋಗ್ಬಿಟ್ಟಿದ್ದಾರೆ. ಆ ಶಕ್ತಿ ಅಂದ್ರೇ ಆ ಸಾಮರ್ಥ್ಯ. ಆ ಸಾಮರ್ಥ್ಯಗಳು ನಿಮ್ಮ ಬೆರಳು ತುದಿಯಲ್ಲಿನೇ ಇದೆ. ನೀವು ಹೆಂಗೆ ಥಿಂಕ್ ಮಾಡ್ತೀರಾ ಅಂತ ನಿಮ್ಮ ಮನೆಯವ್ರಿಗೆ ಹೇಳಿ. ಪಪ್ಪ ನನಗೆ ಇದನ್ನು ಮಾಡೋಕ್ಕಾಗತ್ತೆ ಅಂದರೆ ಮಾಡೋಕ್ಕಾಗೇ ಆಗುತ್ತೆ ಪಪ್ಪ, ಯು ಗಿವ್ ಮಿ ಎ ಚಾನ್ಸ್ ಅಂತ ಹೇಳಿ. ಆದರೆ ಅಪ್ಪ ಅಮ್ಮ ಕೊಡಲ್ಲ. ಇವಾಗ ಏನು ಮಾಡಬೇಕು, ಅವರಿಗೆ ಅವ್ರ ಮೇಲೆ ಟ್ರಸ್ಟ್ ಇಲ್ಲ, ಅವರಿಗೆ ಅವ್ರ ಮೇಲೆ ಬಿಲಿವ್ನೆಸ್ ಇಲ್ಲ, ಅವ್ರ ಲೈಫಲ್ಲಿ ಅವ್ರ ಮೇಲೆ ಇನ್ಸೆಕ್ಯೂರಿಟಿ ಇದೆ, ಅದಕ್ಕೆ ಮಗುನ ತಡೀತಾರೆ. ಆ ಮಗುಗೆ ಇವಾಗ ಕೆಲವರೆಲ್ಲ ಹೇಳ್ತಾರೆ, ಅಪ್ಪ ಅಮ್ಮ ಜೀವನದಲ್ಲಿ ಎಲ್ಲದನ್ನು ಕೊಡ್ತಾರೆ, ಮಕ್ಕಳಿಗೋಸ್ಕರ ಎಲ್ಲದನ್ನು ತ್ಯಾಗ ಮಾಡಿರ್ತಾರೆ, ಕಾಂಪ್ರಮೈಸ್ ಮಾಡ್ಕೊಂಡಿರ್ತಾರೆ. ಎಲ್ಲರೂ ಹೇಳ್ತಾರೆ ಚಿಕ್ಕ ಪುಟ್ಟದನ್ನೆಲ್ಲ ಮಗುಗೆ ಸಾಮರ್ಥ್ಯ ಇರೋದನ್ನ ಮಾಡಬೇಡ ಅಂದರೆ ಅದಕ್ಕಿಂತ ರಾಂಗ್ ಪೇರೆಂಟಿಂಗ್ ಇನ್ಯಾವ್ದು ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನ ಯಾವುದನ್ನು ಕೌಂಟಿಗೆ ತೊಗೊಳಲ್ಲ. ರೀಸೆಂಟಾಗಿ ಒಬ್ಬರು ನಮ್ಮ ಕ್ಲೈಂಟ್ ಬಂದಿದ್ರು ಮ್ಯಾಮ್, ಒಳ್ಳೆ ಬಿಸ್ನೆಸ್ ಮ್ಯಾನ್ ಅಂತೆ, ನೆಕ್ಸ್ಟ್ ಲೆವೆಲಿಗೆ ಬಿಸ್ನೆಸ್ ತೊಗೊಂಡು ಹೋಗ್ಬೇಕು ಅಂತ ಸ್ವಲ್ಪ ಹಣ ಕೇಳಿದ್ರಂತೆ ಮ್ಯಾಮ್ ಪಪ್ಪ ಅಮ್ಮನ ಹತ್ರ. ಒಬ್ಬನೇ ಮಗ, ಮತ್ತೆ ಅವ್ರು ಹಣ ಕೊಡಲ್ಲ ಅಂದ್ಬಿಟ್ಟು. ಎಲ್ಲೋಗ್ಬೇಕು ಈ ಮನುಷ್ಯ? ಮನೆಯಿಂದ ಹೊರಗಡೆ ಬಂದು ಅವ್ರದ್ದೆಲ್ಲ ಬೇಸಿಕ್ ನೀಡ್ಸ್ಗಳನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ಬಿಸ್ನೆಸ್ನ ಡೆವಲಪ್ ಮಾಡಿದ್ರಂತೆ. ಯಾಕೆ ಈ ಥರ ಕಷ್ಟಪಡಬೇಕು? ಮನೇಲಿ ಯಾರೋ ಒಬ್ರಿಗೆ ಇನ್ಸೆಕ್ಯೂರಿಟಿ ಇರೋದಕ್ಕೋಸ್ಕರ ತಾನೇ ಮಗನ್ ಮಾಡಿದೆ, ಹೆಣ್ಮಕ್ಳಿಗೆ ಮಾಡಿದೆ, ಅಥವಾ ಕೇಳ್ದವ್ರಿಗೆ ಮಾಡಿದೆ, ಇನ್ಯಾರಿಗೆ ಮೇಡಮ್ ನಾವು ಮಾಡಬೇಕು? ಮತ್ತು ಭಾಷಣಕಾರರೆಲ್ಲ ಹೇಳ್ತಾರೆ ಅಪ್ಪನೇ ಗ್ರೇಟ್, ಅಮ್ಮನೇ ಗ್ರೇಟ್. ಆ ಕಾಲ ಇದೆಲ್ಲ ಮ್ಯಾಮ್. ನೀವು ಗ್ರೇಟ್ ಅಂತ ನೀವು ಹೇಳಿದ್ರೆ ಅವ್ರು ನಿಮಗೆ ಒಪ್ಪಿಸ್ತಾರೆ. ನಾನು ಓಕೆ, ಅವ್ರು ಕೊಟ್ಟಿಲ್ಲ ಅಂತ ತಕ್ಷಣ ನಾನು ಸುಮ್ಮನೆ ಆಗ್ಬಿಟ್ರೆ ಕಷ್ಟಪಡಲೇಬೇಕಾ? ಎಲ್ಲರೂ ಹೇಳಿದ್ರಲ್ಲ ಜೀವನದಲ್ಲಿ ಕಷ್ಟಪಟ್ಟರೆ ಮಾತ್ರ ಮುಂದೆ ಬರುತ್ತೆ. ಹಂಗಿಲ್ಲ. ಯೂಸ್ ಯುವರ್ ಇಂಟೆಲಿಜೆನ್ಸ್. ನಿಮ್ಮ ಪಪ್ಪನ ಹತ್ರ ಹೆಂಗೆ ಮಾತಾಡಬೇಕು, ನಿಮ್ಮ ಅಮ್ಮನ ಹತ್ರ ಹೆಂಗೆ ಮಾತಾಡಬೇಕು, ಹೆಂಗೆ ಮಾತಾಡಿದ್ರೆ ಅವ್ರು ಒಪ್ಕೊತಾರೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದಲ್ವಾ? ಅಥವಾ ನೀವು ಇದರಲ್ಲಿ ಸಕ್ಸಸ್ಫುಲ್ ಆಗ್ತಿದೆ ಅಂತ ಹೇಳ್ತೀರಲ್ಲ, ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ತೋರಿಸ್ರಿ ಅಲ್ಲ ನಿಮ್ಮ ಅಪ್ಪಾಜಿ ಅಮ್ಮಂಗೆ. ನಾನು ಇದನ್ನು ಮಾಡೋಕ್ಕಾಗುತ್ತೆ, ಇದನ್ನು ಈ ಥರ ಮಾಡಿದ್ರೇ ವಿನ್ ಆಗುತ್ತೆ, ಇದಕ್ಕೆ ಇಷ್ಟೊಂದು ಡಿಮ್ಯಾಂಡ್ ಇದೆ, ಇದಕ್ಕೆ ಇಷ್ಟೊಂದು ಪ್ರಾಫಿಟ್ ಇರುತ್ತೆ, ಇಷ್ಟು ದಿನದಲ್ಲಿ ನಾನು ವಾಪಸ್ ದುಡ್ಡನ್ನ ತೆಗಿಬೋದು, ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದಲ್ವಾ? ಯಾಕೆ ಮಾಡಲ್ಲ? ಯಾಕೆ ಅಂದರೆ ಅವ್ರಿಗೆ ಅವ್ರ ಸಾಮರ್ಥ್ಯನೇ ಗೊತ್ತಿಲ್ಲ ಮ್ಯಾಮ್. ಆವಾಗ ಸುಮ್ಮನೆ ಅಪ್ಪ ಅಮ್ಮ ನನಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಅಪ್ಪ ಅಮ್ಮನ ಮೇಲೂ ಬ್ಲೇಮ್ ಮಾಡ್ತಾರೆ. ಅಪ್ಪ ಅಮ್ಮಂಗೆ ಕ್ಲಾರಿಟಿ ಇಲ್ಲ ಅಂದರೆ ಮಕ್ಳ ಲೈಫಿಗೆ ಎಲ್ಲ ಮಾಡ್ದಂತ ನಮಗೆ ಗೊತ್ತಿದೆ. ಅವ್ರಿಗೆ ಕ್ಲಾರಿಟಿ ಇಲ್ಲ ಅಂದರೆ ಅವ್ರು ಯಾಕೆ ಎಸ್ ಅಂತ ಹೇಳಬೇಕು? ವೈ ಆಮ್ ಸೇಯಿಂಗ್ ದಿಸ್ ಅಂದರೆ, ಇಲ್ಲಿ ಯಾರನ್ನು ಯಾರು ಕಂಪ್ಲೇಂಟ್ ಮಾಡಿ ಬ್ಲೇಮ್ ಮಾಡೋ ಅವಶ್ಯಕತೆಯೇ ಇಲ್ಲ ಮ್ಯಾಮ್. ತನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕು. ತನ್ನ ಬಗ್ಗೆ ತಾನು ತಿಳ್ಕೊಳ್ಬೇಕಾದ್ರೆ ಯೂನಿಕ್ ಟ್ರೂತಲ್ಲಿ ಮೇಜರಾಗಿ 3 ಕಾನ್ಸೆಪ್ಟ್ಸ್ಗಳನ್ನ ಹೇಳ್ಕೊಡ್ತೀವಿ ಮ್ಯಾಮ್. ದೇರ್ ಆರ್ 12 ಪ್ರೊಫೆಷ್ನಲ್ ಸ್ಕಿಲ್ಸ್. ಆ 12 ಪ್ರೊಫೆಷ್ನಲ್ ಸ್ಕಿಲ್ಸಲ್ಲಿ ಟಾಪ್ 3 ಸ್ಕಿಲ್ಸನ್ನು ನೀವು ಯೂಸ್ ಮಾಡಿಕೊಂಡ್ರೆ ಪ್ರೊಫೆಷನಲ್ ಲೈಫಲ್ಲಿ ಸ್ಟ್ರೆಸ್ ಇರಲ್ಲ, ಫೇಲ್ಯೂರ್ಸ್ ಇರಲ್ಲ. ನೀವು ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಯಾವಾಗಲೂ ಗ್ರೋತನ್ನೇ ನೋಡ್ಬೋದು. ಆ 12 ಪ್ರೊಫೆಷ್ನಲ್ ಸ್ಕಿಲ್ಸಲ್ಲಿ ಮ್ಯಾಮ್ ನಿಮ್ಗಿರೋ ಅಂಥ ಟಾಪ್ 3 ಸ್ಕಿಲ್ಸ್ನ ಯೂಸ್ ಮಾಡದೆ ಬೇರೆದು ಯೂಸ್ ಮಾಡಿದ್ರೆ ನೀವು ಫೇಲ್ಯೂರ್ ಆಗ್ತೀರಾ ಅಷ್ಟೇ. ಅಥವಾ ಗ್ರೋತ್ ಇರಲ್ಲ, ಯಾವಾಗಲೂ ಬರ್ಡನ್ನಲ್ಲೇ, ಸ್ಟ್ರಗಲಿಂಗಲ್ಲೇ, ಸಫರಿಂಗಲ್ಲೇ ಹೋಗ್ಬಿಡ್ತೀರಾ. ಇಫ್ ಐ ವಾಂಟ್ ಟು ಟೆಲ್ ಅಬೌಟ್ ಮೈ ಸೆಲ್ಫ್ ಮ್ಯಾಮ್, ನನಗೆ ಕ್ರಿಯೇಟಿವಿಟಿ ಫಸ್ಟ್ ರ್ಯಾಂಕ್ ಮ್ಯಾಮ್. ಇವಾಗ ಸೈಕಾಲಜಿ ಎಕ್ಸಿಸ್ಟೆಡ್ ಏನಿದೆ ವರ್ಲ್ಡಲ್ಲಿ ಅದು ಸರಿ ಇಲ್ಲ ಅಂತ ಪ್ರೂವ್ ಮಾಡೋಕೆ ಹೊರಟಿದ್ದೀನಿ. ಪ್ರೂವ್ ಮಾಡ್ತಿದ್ದೀನಿ, ರಿಸಲ್ಟು ತೋರಿಸ್ತಿದ್ದೀನಿ. ಮಾತು ಬರದೇ ಇರೋ ಮಕ್ಕಳಿಗೇನೂ ಮಾತು ಬರೆಸ್ತಾ ಇದ್ದೀನಿ ಅಂದರೆ ಅಲ್ಲೇನೋ ಇರುತ್ತೆ ತಾನೇ. ಅಂದರೆ ಇವತ್ತುವರೆಗೂ ಆ ಆ್ಯಂಗಲಲ್ಲಿ ಎಕ್ಸ್ಪರ್ಟ್ಸ್ ನೋಡಲಿಲ್ಲ. ನಾನು ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ.
ಆ ಆ್ಯಂಗಲಲ್ಲಿ ನೋಡಲಿಲ್ಲ. ಇವಾಗ ನನ್ನಲ್ಲಿರೋ ಬ್ರೈನ್ ಮೆಕ್ಯಾನಿಸಮ್, ನನ್ನಲ್ಲಿರೋ ಸಾಮರ್ಥ್ಯ ಏನು ಹೇಳ್ತಾ ಇದೆ ಅಂದರೆ, ಮುರಳಿ ಇದನ್ನು ನೀನು ಬೇರೆ ಥರ ನೋಡಬೇಕು ಅಂತ. ಇವಾಗ ಕ್ರಿಯೇಟಿವಿಟಿ ಫಸ್ಟ್ ರ್ಯಾಂಕ್ ಇದೆಯಲ್ಲ ಮ್ಯಾಮ್, ಇದ್ರ ಮೂಲಕ ನಾನು ಏನೇನು ಇನ್ವೆಂಟ್ ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ. ದೆರ್ ಆರ್ 2 ವೇ ಆಫ್ ಕಮ್ಯುನಿಕೇಟರ್ಸ್ ಮ್ಯಾಮ್. 2 ವೇ ಆಫ್ ಕಮ್ಯುನಿಕೇಟರ್ ಅಂದರೆ ಕೆಲವೊಬ್ಬರು 1 ವೇ ಕಮ್ಯುನಿಕೇಟರ್ ಇರ್ತಾರೆ, ಇನ್ನು ಕೆಲವೊಬ್ಬರು 2 ವೇ ಕಮ್ಯುನಿಕೇಟರ್ ಇರ್ತಾರೆ. ಕಮ್ಯುನಿಕೇಷನಲ್ಲಿ 2 ಥರ. ಈ 2 ವೇ ಕಮ್ಯುನಿಕೇಟರ್ಸ್ ಇರ್ತಾರಲ್ಲ ಮ್ಯಾಮ್, ಈ ವ್ಯಕ್ತಿಗಳು ಯಾರಾದರೂ ಕರೆದಾಗ ರೆಸ್ಪಾಂಡ್ ಮಾಡಲ್ಲ. ಇವ್ರು ಕರೆದಾಗ ರೆಸ್ಪಾಂಡ್ ಮಾಡದೇ ಇದ್ದಾಗ ನಾವೆಲ್ಲ ಏನಂತ ಹೇಳ್ರಿ ಅವ್ರಿಗೆ? ದಿಮಾಕು, ಅಹಂಕಾರ, ಮೊಂಡ್ತನ, ಜಂಬ ಇದೆಲ್ಲ ಹೇಳ್ತೀವಿ. ಇದೆಲ್ಲ ಅವನ ಹತ್ರ ಇದೆಯಾ? ಇಲ್ಲ. ಇಲ್ಲ 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 100% ಇಲ್ಲ. ಆದರೆ ಈ 1 ವೇ ಕಮ್ಯುನಿಕೇಟರ್, 2 ವೇ ಕಮ್ಯುನಿಕೇಟರ್ಸ್ ಬಗ್ಗೆ ಈ ಕಾನ್ಸೆಪ್ಟ್ಸ್ಗಳ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ. ಈ 2 ವೇ ಕಮ್ಯುನಿಕೇಟರ್ಸ್ ಕರೆದಾಗ ರೆಸ್ಪಾಂಡ್ ಮಾಡ್ತಾರೆ, 1 ವೇ ಕಮ್ಯುನಿಕೇಟರ್ಸ್ ಕರೆದಾಗ ರೆಸ್ಪಾಂಡ್ ಮಾಡಲ್ಲ. ಅವ್ರು ಇಷ್ಟೆಲ್ಲ ನೇಮ್ಸ್ಗಳನ್ನ ಚಿಕ್ಕ ವಯಸ್ಸಿಂದನೇ ಇಟ್ಕೊಂಡು ಬರ್ತಾರೆ. ಚಿಕ್ಕ ವಯಸ್ಸಂದರೆ ಯಾವಾಗ ಮ್ಯಾಮ್? 3 ವರ್ಷ, 4 ವರ್ಷ, 5 ವರ್ಷದಿಂದನೂ ಇವ್ರು ನಾವು ಕರೆದಾಗ ರೆಸ್ಪಾಂಡ್ ಮಾಡಲ್ಲ ಅಂತ ರಾಂಗ್ ನೇಮ್ಸ್ಗಳಿಂದನೇ ಬೆಳ್ಕೊಂಡು ಬರ್ತಾರೆ. ಆವಾಗ ಜಗತ್ತು ಇವ್ರ ಬಗ್ಗೆ ಇಲ್ದಿರೋದನ್ನೆಲ್ಲ ಇನ್ಸ್ಟೇಲ್ ಮಾಡಿಲ್ವಾ ಮ್ಯಾಮ್? ಅದಕ್ಕೆ ನಂಬ್ತಾ ಇದ್ದಾರೆ. ನಾನು ದುರಹಂಕಾರಿ ಅಂದ್ರೂ ನಂಬ್ಕೊಳ್ತಾರೆ, ನೀನು ದೊಡ್ಡವ್ರಿಗೆ ರೆಸ್ಪೆಕ್ಟ್ ಮಾಡಲ್ಲ ಅಂದ್ರೂ ನಂಬ್ಕೊಂಡ್ಬಿಡ್ತಾರೆ. ಆದರೆ ಬ್ರೈನ್ ಮೆಕ್ಯಾನಿಸಮ್ ಪ್ರಕಾರನೇ ಎಲ್ಲ ಆಪ್ರೇಟ್ ಆಗ್ತಿದೆ. ಇದನ್ನು ಇನ್ವೆಂಟ್ ಮಾಡೋರು ಯಾರು? ಈಗ ಮಾಡಿದ್ದೀವಿ. ಇವಾಗ ನಿಮಗೆ AI ಎಲ್ಲ ಗೊತ್ತು ಮ್ಯಾಮ್, ChatGPT ಎಲ್ಲ ಗೊತ್ತು. ಅದಕ್ಕಿಂತ ಮುಂಚೆ ಗೂಗಲ್ ಎಲ್ಲ ಇತ್ತು. ಎಲ್ಲ ಅಡ್ವಾನ್ಸ್ ಲೆವೆಲಲ್ಲಿ ವರ್ಕ್ ಆಗ್ತಿತ್ತು ಮ್ಯಾಮ್. ಇದರ ಟೆಕ್ನಿಕಲಿ ನಾವು ತುಂಬ ಗ್ರೋತ್ ಆಗ್ತಿದ್ದೀವಿ. ಮೆಂಟಲಿ, ಎಮೋಷ್ನಲಿ ನಮಗೆ ಗ್ರೋತ್ ಆಗೋಕ್ಕೆ ಏನು ಪಾಸಿಬಿಲಿಟೀಸ್ ಇಲ್ಲ, ಯಾವುದೂ ಟೂಲ್ಸ್ ಇಲ್ಲ. ಎಲ್ಲರೂ ಏನು ಹೇಳ್ತಾ ಇದ್ದಾರೆ? ನೀನು ಇದನ್ನು ಮಾಡಿಕೊಂಡ್ರೆ ಮಾತ್ರ ವರ್ಕ್ ಆಗ್ತೀಯಾ, ಈ ಡೇಟಲ್ಲಿ ಹುಟ್ಟಿರ್ತೀಯಾ, ಈ ಜಾತಿಯಲ್ಲಿ ಹುಟ್ಟಿದ್ಯಾ, ಅಥವಾ ಈ ಧರ್ಮದಲ್ಲಿ ಹುಟ್ಟಿದ್ಯಾ, ಅಥವಾ ನಿಮ್ಮ ರಾಶಿ ನಕ್ಷತ್ರ ಹಿಂಗಿದೆ ಅದಕ್ಕೋಸ್ಕರನೇ ಕಷ್ಟಪಡ್ತಿದ್ಯಾ. ಇನ್ನು ಯಾವ ಕಾಲದಲ್ಲಿ ಇದ್ದೀವಿ? ಹಂಗಾದ್ರೆ ಎಕ್ಸ್ಪರ್ಟ್ಸ್ಗಳು, ಮಹಾನ್ ವ್ಯಕ್ತಿಗಳು, ಸ್ಪಿರಿಚುವಲ್ ಲೀಡರ್ಸ್ ಎಲ್ಲ ನಮ್ಮ ದೇಶದಲ್ಲಿ ಹುಟ್ಟಲೇಬಾರ್ದಾಗಿತ್ತಲ್ಲ. ಈ ಕಾಂಟೆಕ್ಸಲ್ಲಿ ಈ ಫಿಂಗರ್ ಪ್ರಿಂಟ್ಸಿಂದ ಬರೀ ಸ್ಟ್ರೆಂತ್ಗಳು ಮಾತ್ರ ಗೊತ್ತಾಗುತ್ತೆ. ಯಾವುದೇ ಪ್ರಾಬ್ಲಮ್ ತೊಗೊಂಡು ಬನ್ನಿ ಮ್ಯಾಮ್ ನೀವು, ಅದಕ್ಕೆ ನಾವು ರೂಟ್ ಕಾಸನ್ನು ಹೇಳ್ಬಿಡ್ತೀವಿ. ಆ ರೂಟ್ ಕಾಸನ್ನು ಹುಡುಕದೆ ನಾವು ಮೇಲೆ ಮುಲಾಮ್ ಹಚ್ತಾ ಇದ್ರೆ ಅದು ಯಾವತ್ತೂ ಕೂಡ ರಿಸಲ್ಟ್ಸ್ ಬರಲ್ಲ. ದಿಸ್ ಇಸ್ ಆಲ್ ಮೈ ಇನ್ವೆನ್ಷನ್ ಅಂತ ನಾನು ಹೇಳಬೇಕು. ಮತ್ತು ಇದೇ ಕಮ್ಯುನಿಕೇಷನ್ ರಿಲೇಟೆಡು ಅಂತ ಬಂದರೆ ಗ್ರೂಪ್ ಕಮ್ಯುನಿಕೇಟರ್ಸ್ ಮತ್ತು 1-on-1 ಕಮ್ಯುನಿಕೇಟರ್ಸ್ ಅಂತ ಇರ್ತಾರೆ ಮ್ಯಾಮ್. 1-on-1 ಕಮ್ಯುನಿಕೇಟರ್ಸು ಗ್ರೂಪಿಗೆ ಹೋದಾಗ ಮಾತಾಡಲ್ಲ. ಇವರಿಗೆ ಜಗತ್ತು ಏನಂತ ಹೇಳುತ್ತೆ? ಶೈ ಇದ್ದಾನೆ, ಹೆಸಿಟೇಟ್ ಮಾಡ್ತಾನೆ, ಕಾನ್ಫಿಡೆನ್ಸ್ ಇಲ್ಲ, ಕಮ್ಯುನಿಕೇಷನಲ್ಲಿ ಏನು ಪರ್ಫೆಕ್ಟ್ ಇಲ್ಲ. ಇದನ್ನು ಚಿಕ್ಕ ವಯಸ್ಸಿಂದನೇ ಹೇಳ್ತಾ ಇರ್ತಾರೆ ಮಗುಗೆ. ಇವಾಗ ಕೆಲವರೆಲ್ಲ ಏನಂತಾರೆ? ಮಕ್ಕಳಿಗೆ ಹೊಡಿಬಾರ್ದು, ಬೈಬಾರ್ದು, ಅಥವಾ ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಹೇಳಬಾರ್ದು. ಏನು ಮಾಡಬಾರ್ದು ಅಂತ ಹೇಳ್ತಿದ್ದೀರಾ, ಏನು ಮಾಡಬೇಕು ಅಂತ ಹೇಳಿ ಅಲ್ಲ. TV ನೋಡಬಾರ್ದು ಅಂತ ಹೇಳ್ತೀರಾ, ಮೊಬೈಲ್ ಇಟ್ಕೋಬಾರ್ದು ಅಂತ ಹೇಳ್ತೀರಾ, ಜೋರಾಗಿ ಕಿರ್ಚಾಡಬಾರ್ದು ಅಂತ ಹೇಳ್ತೀರಾ. ಏನು ಮಾಡಬೇಕು ಅಂತ ಹೇಳಿ ಅಲ್ಲ. ಆವಾಗ ಬ್ರೈನ್ಗೆ ರಿಜಿಸ್ಟರ್ ಆಗುತ್ತೆ. ವೈ ಆಮ್ ಸೇಯಿಂಗ್ ದಿಸ್ ಅಂದರೆ ಮ್ಯಾಮ್, ಇದುವರೆಗೂ ಎಕ್ಸ್ಪರ್ಟ್ಸ್ಗಳೆಲ್ಲ ನಮ್ಮ ಹತ್ರ ಇಲ್ದಿರೋದನ್ನೇ ಹೇಳ್ಕೊಂಡು ಬಂದರು, ಏನು ಮಾಡಬಾರ್ದು ಅದನ್ನೇ ಹೇಳಿದ್ರು. ಬ್ರೈನ್ ಇದನ್ನೇ ಕೇಳಿಸ್ಕೊಂಡು ಅದನ್ನೇ ಮಾಡಿಬಿಡ್ತಾ ಇದೆ. ನಾನು ಸೈಕಾಲಜಿ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಸೈಕಾಲಜಿ ಅಂದರೆ ಯೂನಿಟ್ 2 ಪ್ರಕಾರ ಏನು? ಎ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಬ್ರೈನ್ ಆ್ಯಂಡ್ ಹೌ ಇಟ್ಸ್ ಫಂಕ್ಷನ್ಸ್. ಸೊ ನಮ್ಮ ಬ್ರೈನ್ಗೂ ನಮ್ಮ ಈ ಫಿಂಗರ್ಸ್ಗೂ ಕನೆಕ್ಷನ್ ಇದೆಯಾ? ಹೌದು ಮ್ಯಾಮ್. ಈ ಫಿಂಗರ್ ಪ್ರಿಂಟ್ಸ್ ಆರ್ ದ ರೆಪ್ಲಿಕ್ ಆಫ್ ದ ಬ್ರೈನ್ ಪ್ಯಾಟರ್ನ್ಸ್ ಅಂತ ಕರೀತಾರೆ. ಅಂದರೆ ನೀವು ಏನೇನೆಲ್ಲ ಈ ಲೈನ್ಸ್ ನೋಡ್ತಾ ಇದ್ದೀರಾ ಅದ್ರ ಪ್ರಕಾರನೇ ಅಲ್ಲೊಂದು ಫಾರ್ಮೇಷನ್ ಇರುತ್ತೆ. ಬ್ರೈನಲ್ಲಿ 10 ಲೋಬ್ಸ್ ಇರುತ್ತೆ ಮ್ಯಾಮ್. ಪ್ರಿಫ್ರಂಟಲ್ ಲೋಬ್, ಫ್ರಂಟಲ್ ಲೋಬ್, ಪೆರೈಟಲ್ ಲೋಬ್, ಟೆಂಪರಲ್ ಲೋಬ್ ಮತ್ತು ಆಸಿಪಿಟಲ್ ಲೋಬ್ ಅಂತ ಈ ಥಂಬ್ ಫಿಂಗರ್, ಇಂಡೆಕ್ಸ್, ಮಿಡಲ್ ಮತ್ತು ರಿಂಗ್, ಲಿಟ್ಲ್ ಫಿಂಗರ್ಸ್ಗೆ ಕನೆಕ್ಟ್ ಹಂಗೇನೇ ಆಗಿದೆ. ಈ ಥಂಬ್ ಫಿಂಗರ್ಸಲ್ಲಿ ಇರೋದೆಲ್ಲ ಏನು ಹೇಳುತ್ತೆ? ನಿಮ್ಮ ಲೀಡರ್ಶಿಪ್ ಮತ್ತು ಸೆಲ್ಫ್ ರಿಲಯಂಟ್ ನೇಚರ್ಗಳನ್ನ ಹೇಳ್ತಾ ಹೋಗುತ್ತೆ. ಇಂಡೆಕ್ಸ್ ಫಿಂಗರ್ ಏನು ಹೇಳುತ್ತೆ? ನೀವು ಯಾವ ಥರ ಐಡಿಯಾಗಳನ್ನು ಮಾಡ್ತಿದ್ದೀರಾ, ಅದನ್ನು ಎಷ್ಟು ಕಾಂಪಿಟೇಟಿವ್ ಆಗಿ ತಗೊಂಡು ಹೋಗ್ತೀರಾ ಅಂತ. ಮಿಡಲ್ ಫಿಂಗರ್ ಏನು ಹೇಳುತ್ತೆ? ನೀವು ಎಷ್ಟು ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಮತ್ತು ಮ್ಯಾಕ್ರೋ ಲೆವೆಲ್ ವಿಷನ್ ಯಾವ ಥರ ಇಟ್ಕೊಂಡಿದ್ದೀರಾ ಅಂತ. ರಿಂಗ್ ಫಿಂಗರ್ ಏನು ಹೇಳುತ್ತೆ? ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸಸ್ ಯಾವ ಥರ ಮಾಡ್ತಿದ್ದೀರಾ ಮತ್ತು ಪೀಪಲ್ಗೆ ಫೀಲಿಂಗ್ಸ್, ಎಮೋಷನ್ಸ್ಗೆ ಎಷ್ಟು ವ್ಯಾಲ್ಯೂ ಮಾಡ್ತಾ ಇದ್ದೀರಾ ಅಂತ. ಲಿಟ್ಲ್ ಫಿಂಗರ್ಸ್ ಹೇಳುತ್ತೆ ನೀವು ಎಷ್ಟು ಕಲಿತಿದ್ದೀರಾ, ಯಾವ ಥರ ಇಂಪ್ಲಿಮೆಂಟ್ ಮಾಡ್ಕೊಳ್ತೀರಾ ಅಂತ. ಸೊ ಇದೆಲ್ಲದರಿಂದನೂ ಸೈನ್ಸ್ ಇದೆ. ಸೊ ಆ ಸೈನ್ಸ್ ಒಳಗಡೆ ಇರೋದು ಕಾಣಿಸಲ್ಲ. ಸಾಫ್ಟ್ವೇರ್ ನಮ್ಗೆ ಯಾವತ್ತೂ ಕಾಣಿಸಲ್ಲಲ್ವ ಮ್ಯಾಮ್, ಹಾರ್ಡ್ವೇರ್ ಅಷ್ಟೇ ಕಾಣಿಸುತ್ತೆ. ಈ ಹಾರ್ಡ್ವೇರ್ ಅಂದರೆ ಮನುಷ್ಯನ ಆ್ಯಕ್ಷನ್ಸ್, ರಿಯಾಕ್ಷನ್ಸ್ ಮತ್ತು ರೆಸ್ಪಾನ್ಸಸ್. ಸಾಫ್ಟ್ವೇರ್ ಅಂದರೆ ಹೌ ವಿ ಥಿಂಕ್ಸ್, ಹೌ ವಿ ಫೀಲ್ಸ್ ಆ್ಯಂಡ್ ವಾಟ್ ಈಸ್ ದ ಇಂಟೆನ್ಷನ್ ಬಿಹೈಂಡ್ ಎವ್ರಿ ಆ್ಯಕ್ಷನ್, ರಿಯಾಕ್ಷನ್ ಆ್ಯಂಡ್ ರೆಸ್ಪಾನ್ಸಸ್. ಇವುಗಳನ್ನು ನಾವು ಫಿಂಗರ್ ಪ್ರಿಂಟ್ಸಿಂದ ಅರ್ಥ ಮಾಡಿಕೊಂಡ್ರೆ ಈ ಫಿಂಗರ್ ಪ್ರಿಂಟ್ಸಲ್ಲಿ ಸ್ಟ್ರೆಂತ್ ಏನಿದೆ ಅಂತ ಗೊತ್ತಾಗುತ್ತೆ. ಆವಾಗ ನಾವು ಮೌಢ್ಯಗಳಿಂದ ಹೊರಗಡೆ ಬರ್ಬೋದು. ಈಗ ನೀವು ನಿಮ್ಮ ಕ್ಯೂರಿಯಾಸಿಟಿಗೆ ಟಾಪ್ ಅಚೀವರ್ಸ್ ಅಂತ ಯಾರಿದ್ದಾರೆ ಈಗ ಅವ್ರದ್ದೇನಾದ್ರು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಮಾಡಿದ್ದೀರಾ? ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಮೋದಿಜಿ ಆಗಿರ್ಬೋದು, ಅಥವಾ ರಾಕಿಂಗ್ ಸ್ಟಾರ್ ಯಶ್ ಅವರಾಗಿರ್ಬೋದು, ಇವ್ರದ್ದೇನ ಮಾಡಿದ್ದೀರಾ? ಇಲ್ಲ ಮೇಡಮ್, ಇದೆಲ್ಲ ನನಗೆ ಡ್ರೀಮ್ಸ್ ಇದೆ ಇವ್ರದ್ದೆಲ್ಲ ಮಾಡಬೇಕು ಅಂತ. ಯಾಕೆಂದರೆ ಆವಾಗ ಈ ಸೈನ್ಸ್ ಇನ್ನೂ ಅಥೆಂಟಿಕ್ ಆಗುತ್ತೆ. ನಿಮಗೆ ಅನಂತ್ ಕುಮಾರ್ ಹೆಗ್ಡೆ ಸರ್ ಗೊತ್ತಿರ್ಬೋದು, ಹೂ ಈಸ್ MP ಫಾರ್ 6 times. ಐ ಹ್ಯಾವ್ ಡನ್ ಎ ಅನಾಲಿಸಿಸ್ ಫಾರ್ ಹಿಮ್. ಆ್ಯಂಡ್ ನಿಮಗೆ ಇನ್ನೊಬ್ಬರು MP ಗೊತ್ತಿರ್ಬೋದು, ಸಂಗಣ್ಣ ಕರಡಿ ಅಂತ.
ಅವ್ರಿಗೆ ಸರ್ವಿಸ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಅವ್ರ ನೇಚರ್ ಎಲ್ಲ ನಾನು ಹೇಳೋಕ್ಕಾಗಲ್ಲ. ಇಟ್ ಈಸ್ ಆಲ್ ಹ, ವೆರಿ ಹ. ಕಾನ್ಫಿಡೆನ್ಷಿಯಲ್. ಎಸ್. ಸೊ ಹಾಗಿರ್ಬೇಕಾದ್ರೆ ಹ. ಇವ್ರುಗಳೆಲ್ಲ ವ್ಯಕ್ತಿತ್ವ ಏನು, ಇವ್ರ ಹತ್ರ ಏನು ಪ್ಲಸ್ ಇದೆ, ಹ್ಮ್. ಅವ್ರಲ್ಲಿರುವಂಥ ಕೆಪಾಸಿಟಿಗಳೇನು, ಅವ್ರ ಪರ್ಸನಾಲಿಟಿ ಏನು, ಇಂಟೆಲಿಜೆನ್ಸ್ ಏನು, ಅವ್ರಿಗೆ ಇನ್ನೂ ಏನೇನೆಲ್ಲ ಪೊಟೆನ್ಷಿಯಲ್ ಇರುತ್ತೆ ಅದೆಲ್ಲ ನಾವು ಹ್ಮ್. ಡಿರೈವ್ ಮಾಡಿ ಅವ್ರಿಗೆ ಹೇಳೋಕ್ಕಾಗಿರುತ್ತೆ. ಈ ಥರ ತುಂಬ ಜನರಿಗೆ ಸ್ಪೋರ್ಟ್ಸ್ ಪೀಪಲಿಗೆ ಮಾಡ್ತಿದ್ದೀವಿ, ಹ್ಮ್. ಮತ್ತು ಬಿಸ್ನೆಸ್ ಓನರ್ಸಿಗೆ ಸಖತ್ತಾಗಿ ಹೆಲ್ಪ್ ಮಾಡ್ತೀವಿ. ತುಂಬ ವಿಷಯಗಳು ಇದರಲ್ಲಿ ಕೌಂಟ್ ಆಗುತ್ತೆ ಮ್ಯಾಮ್. ಹ್ಮ್. ಸೊ ಅದರಲ್ಲಿ ಪ್ರೊಫೆಷ್ನಲ್ ಲೈಫ್ ಅಂತ ಬಂದಾಗ ಈ ಸ್ಕಿಲ್ಸ್ ಅಂತ ಏನು ಹೇಳಿದೆ ಅದನ್ನೇ ಯೂಸ್ ಮಾಡಬೇಕು. ಹ್ಮ್. ಇಲ್ಲ ಅಂದರೆ ಚಿಕ್ಕ ವಯಸ್ಸಿಂದ ನಮ್ಮನ್ನೆಲ್ಲ ಹೆಂಗೆ ರಾಂಗ್ ಎನ್ವೈರ್ಮೆಂಟಲ್ಲಿ ಬೆಳೆಸ್ಕೊಂಬಂದಿದ್ದಾರೆ ಹಾಗೆ ಆಗೋಗ್ಬಿಡುತ್ತೆ. ಹ್ಮ್. ಎಷ್ಟೋ ಮಕ್ಕಳು ನೀವು ಕೇಳಿದಾಗ ಮಾತಾಡಲ್ಲ ಮ್ಯಾಮ್, ಹ್ಮ್. ಅಡಲ್ಟ್ಸು ಮಾತಾಡಲ್ಲ. ಹ್ಮ್. ಅಂದರೆ ಅವರು ನಾನ್ ಎಕ್ಸ್ಪ್ರೆಸಿವ್ ಪೀಪಲ್ ಅಂತ. ಹ್ಮ್. ನಾನ್ ಎಕ್ಸ್ಪ್ರೆಸಿವ್ ಪೀಪಲ್ ಅನ್ನೋದು ಇನ್ಹೆರಿಟೆಂಟ್ ನೇಚರ್. ಇವ್ರನ್ನ ಇಂಟ್ರಾವರ್ಟ್ಸ್ ಅಂತ ಕರೆದ್ಬಿಡ್ತಾರೆ. ಹ್ಮ್. ಅಂದರೆ ಅವ್ರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ಮಾತಾಡ್ತಾರೆ. ಹ್ಮ್. ಅವ್ರನ್ನ ಇಂಟ್ರಾವರ್ಟ್ ಅಂತ ಹೇಳಿ ಅವ್ರು ಯಾವಾಗಲೂ ಇಂಟ್ರಾವರ್ಟೇ ಆಗ್ಬಿಡ್ತಾರೆ. ಹ್ಮ್. ಸಂದರ್ಭ ಸಮಯಕ್ಕೇನೂ ಮಾತಾಡ್ತಿರಲ್ಲ. ಹ್ಮ್. ಅವ್ರಿಗೆ ಪ್ರಮೋಷನ್ಸ್ ಬೇಕು ಕೇಳಲ್ಲ, ಇಂಕ್ರಿಮೆಂಟ್ಸ್ ಬೇಕು ಕೇಳಲ್ಲ, ಹ್ಮ್. ಆಪರ್ಚುನಿಟೀಸ್ ಬೇಕು ಕೆಪಾಸಿಟಿ ಇದೆ ಆದ್ರೂ ಕೇಳಲ್ಲ. ಹ್ಮ್. ಯಾಕೆಂದರೆ ಚಿಕ್ಕ ವಯಸ್ಸಿಂದ ಅವ್ನು ಮಾತಾಡಲ್ಲ, ಅವಳು ಮಾತಾಡಲ್ಲ, ಹೇಳಿ ಅವ್ರು ಅದನ್ನೇ ಬಿಲೀವ್ ಮಾಡಿಬಿಟ್ಟಿರ್ತಾರೆ. ಈ ಫಾಕ್ಸ್ ಮತ್ತು ಗ್ರೇಪ್ ಸ್ಟೋರಿ ಹೆಂಗಿದೆ ಹಾಗೆ ಮನುಷ್ಯನ ಲೈಫಲ್ಲಿ ಪ್ರತಿಯೊಂದು ವಾತಾವರಣ ಜನ ನಮಗೆ ಹೆಂಗೆ ಕೊಡ್ತಿರೋ ಅನ್ನೋದು ಸಖತ್ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಹ್ಮ್. ಹ್ಮ್. ಸೊ ಆ ವಾತಾವರಣದ ಪ್ರಕಾರನೇ ನಮ್ಮ ಜೀವನ ನಿಂತಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಹ್ಮ್. ನಮ್ಮ ಲೈಫ್ನ ನಾವು ಈಸಿಯಾಗಿ ತೊಗೊಂಡು ಹೋಗ್ಬೋದು ಮ್ಯಾಮ್. ಈಗ ನಮ್ಮ ಭೂಮಿನಲ್ಲಿ ರಾಮ ಕೃಷ್ಣ ಎಲ್ಲರೂ ಮನುಷ್ಯರಾಗಿ ಅವತಾರ ತಾಳಿದ್ರು. ಅವರೆಲ್ಲರಿಗೂ ಫಿಂಗರ್ ಪ್ರಿಂಟ್ಸ್ ಇತ್ತಾ? ಹಾಗೆ ನಮ್ಮ ಸ್ಪಿರಿಚುಯಾಲಿಟಿನ ಅಥವಾ ಮಹಾಭಾರತನ ನೀವು ಫಿಂಗರ್ ಪ್ರಿಂಟ್ ಅನಾಲಿಸಿಸ್ಗೆ ಕನೆಕ್ಟ್ ಮಾಡೋದಾದ್ರೆ ಏನು ಹೇಳ್ತೀರಾ ಅಂತ? ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್ ಮ್ಯಾಮ್. ಹ್ಮ್. ಈಗ ಮಹಾಭಾರತ ಅನ್ನೋ ಒಂದು ಸಬ್ಜೆಕ್ಟ್ ಏನಿದೆ ಅಲ್ವಾ, ಇದನ್ನು ನಾವು ಜಸ್ಟ್ ಮಹಾಭಾರತ ಅಂತ ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಇದನ್ನು ಲೈಫಿಗೆ ಅಪ್ಲೈ ಮಾಡ್ಕೊಳೋದು 0.01% ಆಫ್ ಪೀಪಲ್. ಹೌದು. ಈ ವಿಡಿಯೋಯಿಂದ ನಾನು ನಿಮಗೆ ತುಂಬ ಕ್ಲಾರಿಟಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಮಹಾಭಾರತನ ನಿಮ್ಮ ಡೈಲಿ ಲೈಫಲ್ಲಿ ಹೆಂಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಹ್ಮ್. ದಟ್ ಮೇಕ್ ಸೆನ್ಸ್. ಆವಾಗ ಕೃಷ್ಣ ತುಂಬ ಖುಷಿ ಪಡ್ತಾರೆ ಮಹಾಭಾರತ ಬರ್ತಿದ್ದಕ್ಕೆ. ಇವಾಗ ನಿಮಗೆ ಮಹಾಭಾರತದಲ್ಲಿ 18 ಅಧ್ಯಾಯ ಇದೆ ಅಂತ ಹೇಳಿದಾರಲ್ವ ಮ್ಯಾಮ್. ಸೊ 18 ಅಧ್ಯಾಯಗಳನ್ನ ಓದೋರು ಕೂಡ ಇವಾಗ ಸ್ವಲ್ಪ ಭಯದಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ. ಯಾಕೆ? ತನ್ನ ಬಗ್ಗೆ ತನಗೆ ಗೊತ್ತಿಲ್ಲ, ಅದಕ್ಕೆ ತನ್ನ ಬಗ್ಗೆ ತಾನು ತಿಳ್ಕೊಳ್ಬೇಕು. ಇವಾಗ ನಾವು ಜೀವನದಲ್ಲಿ ಹುಟ್ಟಬೇಕಾದ್ರೆ ಯಾರ್ಯಾರೋ ಆಗಿ ಹುಟ್ಟಿರ್ಬೋದು ಮ್ಯಾಮ್. ಹ್ಮ್. ನಾವು ಯುಧಿಷ್ಠಿರ ಆಗಿ ಹುಟ್ಟಿರ್ಬೋದು, ಇಲ್ಲ ದುರ್ಯೋಧನ ಆಗಿ ಹುಟ್ಟಿರ್ಬೋದು, ಕರ್ಣ ಆಗಿ ಹುಟ್ಟಿರ್ಬೋದು, ಶಕುನಿ ಆಗಿ ಹುಟ್ಟಿರ್ಬೋದು, ಅಥವಾ ಅರ್ಜುನ ಆಗಿನೂ ಹುಟ್ಟಿರ್ಬೋದು. ಹ್ಮ್. ಇದೆಲ್ಲ ಪ್ಲೇಸಸ್ ಬೆಸ್ಟ್ ಪ್ಲೇಸಾ ಅಥವಾ ಇನ್ನೇ ಯಾವ್ದಾದ್ರು ಒಂದು ಬೆಸ್ಟ್ ಪ್ಲೇಸ್ ಇದೆಯಾ ಮ್ಯಾಮ್ ಮಹಾಭಾರತದ ಪ್ರಕಾರ? ಇದೇ ಬೆಸ್ಟ್ ಅನ್ಸುತ್ತೆ. ಈಗ ನಿಮಗೆ ಕರ್ಣ ಬೆಸ್ಟ್ ಅಂತ ಅನ್ಸ್ಬೋದಲ್ವಾ, ಹೌದು. ಅರ್ಜುನನು ಬೆಸ್ಟ್ ಅಂತ ಅನ್ಸ್ಬೋದಲ್ವಾ, ಕೃಷ್ಣ ಎಲ್ಲಾದ್ರು ಮ್ಯಾಮ್? ಹ. ಅಂದರೆ ಏನೇನೋ ನ್ಯೂನ್ಯತೆಗಳಲ್ಲಿ ನಾನು ಹುಟ್ಟಿರ್ಬೋದು, ಹ್ಮ್. ಇರಬಹುದು, ಇರ್ತಾರೆ ಅಂತ ನಾನು ಹೇಳ್ತಿಲ್ಲ, ಇರಬಹುದು. ಅದು ಸಮ್ ಆಫ್ ದ ಪೀಪಲ್. ಅದು ನಾವು ಧೃತರಾಷ್ಟ್ರ ಅಂತ ಕರೆದ್ಬಿಡ್ಬೋದಲ್ವಾ. ಹ್ಮ್. ಎಲ್ಲ ಸಾಮರ್ಥ್ಯಗಳನ್ನು ಹೊಂದಿದ್ದರೂ ಸರಿಯಾದ ಮಾರ್ಗದಲ್ಲಿ ಹೋಗದೇ ಇರೋರು ಯಾರು? ದುರ್ಯೋಧನ ಅಂತ ನಾವು ಕರೆದ್ಬಿಡ್ಬೋದು. ಹ್ಮ್. ಅದೇ ಥರ ಶಕುನಿ ಎಲ್ಲ ಇತ್ತು, ರಾಜ್ಯ ಇತ್ತು, ಬುದ್ಧಿವಂತಿಕೆ ಇತ್ತು. ಆ ಬುದ್ಧಿವಂತಿಕೆನ ಸರಿಯಾಗಿ ಬಳಸ್ಕೊಳ್ಳಲಿಲ್ಲ. ಕೆಲವು ಸಂದರ್ಭಗಳು ಮನುಷ್ಯನ ಆ ಥರ ಮಾಡಿಬಿಟ್ಟಿರುತ್ತೆ. ಹ್ಮ್. ಕರ್ಣ ಧರ್ಮದಲ್ಲಿ ದ ಬೆಸ್ಟ್, ಬಟ್ ಅವ್ರಿಗೆ ಧರ್ಮ ಯಾವ ಟೈಮಲ್ಲಿ ಪಾಲನೆ ಮಾಡಬೇಕು, ಯಾವ ಟೈಮಲ್ಲಿ ಪಾಲನೆ ಮಾಡಬೇಕಂತ ಗೊತ್ತಾಗಲಿಲ್ಲ. ಹ್ಮ್. ಅರ್ಜುನನಿಗೆ ಎಲ್ಲ ಸಾಮರ್ಥ್ಯ ಗೊತ್ತಿದೆ, ಆದರೆ ಅವ್ರನ್ನ ಗೈಡ್ ಮಾಡೋಕ್ಕೊಬ್ಬರಿಲ್ಲ. ಹ್ಮ್. ಹ್ಮ್. ಅಂದರೆ ನಾವು ಒಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀವಿ, ಆದರೆ ಎಲ್ಲಿ ಫೇಸ್ ಮಾಡ್ತಾ ಇದ್ದೀನಿ ಅಂತ ರಿಯಲೈಸ್ ಮಾಡ್ಕೊಬೇಕು. ದಟ್ ಈಸ್ ಕಾಲ್ಡ್ ಸ್ಪಿರಿಚುಯಾಲಿಟಿ. ಹ್ಮ್. ಹ್ಮ್. ಆವಾಗ ನಾನು ಎಲ್ಲಿಂದ ನಾನು ಬದಲಾವಣೆ ಆಗಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಂತ ಮ್ಯಾಮ್. ಹ್ಮ್. ಅಂದರೆ ಈ 5 ಜನ ಏನಿದಾರಲ್ಲ, ನಾವು ನಮ್ಮ ಪಾಪ ಪುಣ್ಯ ಕರ್ಮದ ಅನುಸಾರವಾಗಿ ಹುಟ್ಟಿರ್ತೀವಿ ಅಂತ ಅಂದ್ಕೊಳ್ರಿ ಮ್ಯಾಮ್. ಎಲ್ರಿಗೂ ಬ್ಲೈಂಡ್ ಸ್ಪಾಟ್ ಇದ್ದೇ ಇರುತ್ತೆ. ಇವ್ರು 5 ಜನಕ್ಕೂ ಸ್ಟ್ರೆಂತ್ ಇದೆನಾ ಒಪ್ಕೊಂಡ್ರಾ? ಅದೇ ಥರ ಬ್ಲೈಂಡ್ ಸ್ಪಾಟು ಇತ್ತು. ಬ್ಲೈಂಡ್ ಸ್ಪಾಟ್ನ ರಿವೀಲ್ ಮಾಡೋಕ್ಕಾಗೋದು ಯಾರು ನಮಗಿಂತ ಉತ್ತಮರೊಬ್ಬರು ಇರ್ತಾರೆ, ಅವರೇ ಗುರು ಅಂತ ನಾವು ಕರೆದು ಬಿಡ್ತೀವಿ. ಆ ಗುರು ಇಲ್ಲ ಅಂತ ಆದಾಗ ನಮ್ಮಲ್ಲಿ ಯಾವುದೇ ಸಾಮರ್ಥ್ಯ ಇದ್ರೂ ಕೂಡ ಯಾವುದೇ ಥರ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಆಗುವಂಥ ಒಂದು ಮೆಮೊರಬಲ್ ಮೂಮೆಂಟ್ಸನ್ನು ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡೋವಂಥ ಸಾಧ್ಯತೆಗಳಾಗಲ್ಲ. ಯಾಕೆ ನಾನು ಈ ವಿಷಯನ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ನನಗೆಲ್ಲ ಗೊತ್ತು ಅಂತ ಅಂತಿದ್ದಾರೆ, ಸ್ಟ್ರೆಂತೇ ಗೊತ್ತಿಲ್ಲ. ಹ್ಮ್. ಅರ್ಥ ಆಗ್ತಿದೆನಾ? ಈ ಅರ್ಜುನ ಏನು ಮಾಡಿದ್ರು, ಅತಿ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ನಿಮಗೆ 18 ಅಧ್ಯಾಯ ಸಿಕ್ತು. ಹ್ಮ್. ನಿಮಗೆ ಪ್ರಶ್ನೆ ಕೇಳೋ ಸಾಮರ್ಥ್ಯ ಇದ್ರೆ ಕೇಳಿ ಅಲ್ಲ. ಹ್ಮ್. ಅಪ್ಪ ಅಮ್ಮಂಗೆ ಗೊತ್ತಿಲ್ವಾ? ಅಪ್ಪ ಅಮ್ಮ ನೀವು ಗೊತ್ತಿಲ್ಲ ಇನ್ನೊಬ್ರನ್ನ ಕೇಳಿ ಅಂತನಾದರೂ ಹೇಳಬೇಕು. ಅಥವಾ ನೀವು ಇವತ್ತು ಅಪ್ಗ್ರೇಡ್ ಆಗಬೇಕು. ನೀವು ಅಪ್ಗ್ರೇಡ್ ಆಗಿಲ್ಲ ಅಂದರೆ, ನೀವು ಕೃಷ್ಣ ಆಗಲಿಲ್ಲ ಅಂದರೆ ತಂದೆ ತಾಯಿ ಆಗಿರೋರು ಕೃಷ್ಣ ಆಗಲಿಲ್ಲ ಅಂದರೆ, ಜ್ಞಾನದ ಅನುಸಾರವಾಗಿ ನಿಮ್ಮ ಮನೇಲಿ ಅರ್ಜುನ ಇದ್ರೂ ಕೂಡ ಅರ್ಜುನ ಗೆಲ್ಲಕ್ಕಾಗಲ್ಲ. ಹ್ಮ್. 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 ಇಲ್ಲಿ ಯಾರನ್ನ ಬ್ಲೇಮ್ ಮಾಡಬೇಕು? ಅದೇ ಥರ ಕರ್ಣ ಅಂತ ಬಂದಿದ್ದಾಗ ಎಲ್ಲ ಸಾಮರ್ಥ್ಯಗಳಿದ್ದಾಗ ಕೆಲವೊಂದು ಸತಿ ಎಲ್ರಿಗೂ ನೀವು ಪ್ರೂವ್ ಮಾಡಬೇಕಾಗಿಲ್ಲಲ್ಲ. ಹ್ಮ್.
ಇದೆ ಅಂದರೆ ಇದೆ. ನಾನು ಸೂರ್ಯನೇ ಮಗನೇ ಆಗಿರ್ಬೇಕಾದ್ರೆ ನನ್ನನ್ನು ಯಾರು ಗೆಲ್ಲಕ್ಕೆ ಸಾಧ್ಯ ಅಂತ ಒಂದು ಥಾಟ್ ಬಂದಿದ್ರೆ ಸಾಕಿತ್ತಲ್ಲ ಮ್ಯಾಮ್. ಆದರೆ ಕೃಷ್ಣ ಹೋಗಿ ಅವ್ರಿಗೆ ಹೇಳ್ತಾರೆ, ನಿನ್ನ ಹತ್ರ ಇಷ್ಟೆಲ್ಲ ಇದೆ, ನಿನ್ನ ಯಾರು ಗೆಲ್ಲಕ್ಕಾಗತ್ತೆ ಅಂತ. ಆದರೆ ಅವ್ನು ಕೇಳಲ್ಲ. ಅಂದರೆ ಇದನ್ನೆಲ್ಲ ನಮ್ಮ ಸೈನ್ಸ್ ಪ್ರಕಾರ ಮೆಂಟಲ್ ಬ್ಲಾಕ್ಸ್ ಅಂತ ಕರೆದುಬಿಡ್ತೀವಿ. ಮೆಂಟಲ್ ಬ್ಲಾಕ್ ಅಂದರೆ ಏನಪ್ಪ ಮುರಳಿ? ನೀವು ಬೆಳೆದು ಬಂದಂಥ ಜೀವನದ ಹಾದಿಯಲ್ಲಿ ನಿಮ್ಮ ಸ್ವಂತಿಕೆಯನ್ನು ಮರೆತು ಬಿಟ್ಟಿರುತ್ತೀರಾ. ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಫಿಲಾಸಫಿ ನಿಮ್ಮನ್ನು ರೂಲ್ ಮಾಡ್ತಾ ಇರುತ್ತೆ. ಆ ಫಿಲಾಸಫಿ, ಯಾವುದೋ ಒಂದು ಇನ್ಫಾರ್ಮೇಷನ್ ನೀವು ಅದನ್ನು ತೆಗಿಯೋ ತನಕ ನಿಮ್ಮ ಒರಿಜಿನಾಲಿಟಿಗೆ ಬರಲ್ಲ. ಈ ಮಹಾಭಾರತದಲ್ಲಿ ಮ್ಯಾಮ್ ನೀವೇನೇನು ನೋಡಿರ್ತೀರಾ ಅಂತಂದರೆ, ಯುಧಿಷ್ಠಿರ ಯಾವಾಗಲೂ ಸ್ವತಃ ನಿರ್ಧಾರಗಳನ್ನ ತೊಗೊತಿರ್ತಾರೆ. ಅವ್ರು ಪಗಡೆನೂ ಆಡ್ತಾರೆ, ಎಲ್ಲದೂ ಮಾಡ್ತಾರೆ. ಆದರೆ ಅವ್ರಿಗೆ ಗೊತ್ತಿತ್ತು ಭಗವಂತ ನನ್ನ ಹತ್ರ ಆಡಿಸ್ತಾ ಇದ್ದಾನೆ, ಅದು ಅವ್ರ ಧರ್ಮ. ಈ ಉಳಿದಂಥ 4 ಥಿಂಕರ್ಸ್ ಯಾರಿದ್ದಾರೆ, ಅವ್ರು ಏನು ಅನ್ಕೊಂತಾರೆ ಹೇಳ್ರಿ? ಏನು ತಪ್ಪು ಮಾಡ್ದ, ನಮ್ಮನ್ನೆಲ್ಲ ಅಡ ಇಟ್ಟ, ಫ್ಯಾಮಿಲಿ ಮಾತನ್ನ ಕೇಳಿಲ್ಲ, ನಮ್ಮ ಒಪಿನಿಯನ್ನ ಕೇಳಿಲ್ಲ ಅಂತ. ಆದರೆ ಒಂದು ಧರ್ಮಾಧಾರಿತ ವ್ಯಕ್ತಿ ಅಲ್ವಾ ಒಂದು ಯುಧಿಷ್ಠಿರ ಅಂದರೆ, ಧರ್ಮರಾಯ ಅಂತ ಹೆಸರಿಟ್ಕೊಂಡಿರ್ಬೇಕಾದ್ರೆ ಅವನಿಗೆ ಗೊತ್ತಿದೆ ಇದು ನನಗೆ ಕೃಷ್ಣನೇ ಆಡಿಸ್ತಿರೋದು, ನಾನು ಆಡಬೇಕಷ್ಟೇ ಅಂತ. ಸೊ ದಟ್ ಈಸ್ ವಾಟ್ ಹೀ ಪ್ಲೇಡ್ ಇಸ್ ಗೇಮ್ ಪ್ರಾಪರ್ಲಿ ಅಂತ. ಬಟ್ ನಾವು 4 ಜನ ಥಿಂಕರ್ಸ್ ಏನು ಹೇಳ್ತಾ ಇದೀವಿ, ಅದರ್ 4 ಥಿಂಕರ್ಸ್ ಅವನ್ನ ತಪ್ಪು ಅಂತಾನೆ ಕರೆದು ಬಿಡ್ತಾ ಇದೀವಿ. ಅವ್ನು ಕರಿಬಾರ್ದು. ಎಲ್ಲರಿಂದೇ ಏನೋ ಒಂದು ಆಪ್ರೇಟ್ ಆಗ್ತಾ ಇದೆ, ದಟ್ ಈಸ್ ಕಾಲ್ಡ್ ಎನರ್ಜಿ ಅಂತ ಕರೆದು ಬಿಡೋಣ. ಹಂಗಿರ್ಬೇಕಾದ್ರೆ ಯಾರಲ್ಲಿಯೂ ನಾವು ತಪ್ಪನ್ನ ಹುಡುಕ್ತಿಲ್ಲ ಅಂತ ಆದರೆ ನಮಗೆ ಮಹಾಭಾರತ ತುಂಬ ಈಸಿ ಆಗಿಬಿಡುತ್ತೆ. ಅದನ್ನು ನಮ್ಮ ಲೈಫಲ್ಲಿ ನಾವು ಅಪ್ಲೈ ಮಾಡ್ಕೊಳ್ಬೋದು. ಸೆಲ್ಫ್ ಥಿಂಕರ್ ಸಖತ್ತಾಗಿ ಡಿಸಿಷನ್ಸ್ನ ಸ್ವತಃ ಮಾಡಬೇಕಾದ್ರೆ ಇವ್ರು 4 ಜನ ಕೇಳಿದ್ರೆ ಏನಾದ್ರು ತಪ್ಪಿದೆನಾ? ಆದರೆ ತಂದೆ ತಾಯಿಗಳಿಗೆ ಈ 4 ಥಿಂಕಿಂಗಲ್ಲಿ ಯಾವುದೋ ಥಿಂಕಿಂಗ್ ಇದೆ ಅಂತ ಅಂದ್ಕೊಳ್ಳಿ. ಮಗ ಇನ್ನೂ 3 ವರ್ಷ, 5 ವರ್ಷ, 7 ವರ್ಷ, 8 ವರ್ಷ ಅವನಿಗೆ ಸೆಲ್ಫ್ ಥಿಂಕಿಂಗ್ ಜಾಸ್ತಿ ಆಗಿ ಬಂದ್ಬಿಟ್ಟಿದೆ ಅಂತ ಅಂದ್ಕೊಳ್ಳಿ. ಅವ್ನ ಮನೆಗೆ ಧರ್ಮರಾಯ, ಆದರೆ ಅವ್ರು ಯಾರೂ ಅವ್ರ ಮಾತನ್ನು ಕೇಳಿಸ್ಕೊಳಲ್ಲ. ಫ್ಯಾಮಿಲಿಯಲ್ಲಿ ಗ್ರೋತ್, ಪೀಸ್, ಹ್ಯಾಪಿನೆಸ್ ಬರುತ್ತೆ ಮ್ಯಾಮ್. ಯಾವ್ದಾದ್ರು ಪೂಜೆ ಮಾಡಿರಿ ನೀವು, ಯಾವ್ದಾದ್ರು ಪ್ರೊಫೆಷನಲ್ಲಿ, ಎಷ್ಟಾದ್ರೂ ದುಡ್ಡಿರಲಿ, ನೆಮ್ಮದಿ ಇರುತ್ತೆ ಮನೇಲಿ? ಇರೋಕ್ಕೆ ಸಾಧ್ಯ ಇಲ್ಲ. ನಾನು ಯಾಕಿದ್ದೀನಿ ಹೇಳ್ತಾ ಇದ್ದೀನಿ ಅಂದರೆ, ಮಹಾಭಾರತ ನಮ್ಮ ಲೈಫಲ್ಲಿ ದೊಡ್ಡ ಭಂಡಾರ. ನಮ್ಮ ಲೈಫಲ್ಲಿ ನಾವು ಎಷ್ಟು ಈಸಿಯಾಗಿ ತೊಗೊಂಡು ಹೋಗ್ಬೇಕು ಅಂತ. ಆದರೆ ಅದ್ರ ಹಿಂದೆ ಇರೋಂಥ ಸೈಕಾಲಜಿ ನಮ್ಗೆ ಗೊತ್ತಾಗ್ಲಿಲ್ವೇ? ಇವಾಗ ಭೀಮ ಅಲ್ವಾ ಮ್ಯಾಮ್, ಭೀಮ ಕೃಷ್ಣನಿಗೆ ಯಾವುದೇ ಪ್ರಶ್ನೆನ ಕೇಳ್ತಿರ್ಲಿಲ್ಲ. ಯುಧಿಷ್ಠಿರ ಏನಾದರೂ ಹೇಳಿದ್ರೆ ಭೀಮನಿಗೆ, ಭೀಮ ಏನು ಪ್ರಶ್ನೆ ಮಾಡ್ತಿರ್ಲಿಲ್ಲ, ಟಕ್ ಅಂತ ಎಕ್ಸಿಕ್ಯೂಟ್ ಮಾಡ್ತಿದ್ರು. ವಿ ಆಲ್ ಆರ್ ಅವೇರ್. ಯಾಕೆ? ಆ ಭೀಮನಿಗೆ ಅದರ್ ವ್ಯೂಸ್ಗಳನ್ನು ನೋಡುವಂಥ ಸಾಮರ್ಥ್ಯ ಇತ್ತು. ಅಂದರೆ ಇಂಟೆನ್ಷನ್ನ ಅರ್ಥ ಮಾಡ್ಕೊಳೋ ಅಂಥ ಸ್ವಭಾವ ಇತ್ತು ಅಂತ. ಮೇಡಮ್, ನಾವು ಯಾವುದೇ ಒಬ್ಬ ವ್ಯಕ್ತಿಗೆ ಏನಾದರೂ ಒಂದು ಪನಿಷ್ಮೆಂಟ್ ಕೊಟ್ಟರೆ, ಬೈದರೆ, ಏನಾದರೂ ಅಂದರೆ ನಮ್ಮ ಇಂಟೆನ್ಷನ್ನ ಎಕ್ಸ್ಪ್ರೆಸ್ ಮಾಡ್ತೀವ ಮಾಡಲ್ವಾ? ಮಾಡ್ತೀವಿ. ಮೋಸ್ಟ್ ಆಫ್ ದ ಪೀಪಲ್ ಇಂಟೆನ್ಷನ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಅದನ್ನು ಮಾಡು ಅಂತ ಹೇಳ್ತಾ ಇದ್ದಾರೆ, ಬೈತಾರೆ, ಹೊಡಿತಾರೆ. ನಾನು ಯಾಕೋಸ್ಕರ ಇದನ್ನು ಮಾಡ್ತೀನಿ ಅಂತ ಹೇಳಲ್ಲ. ಆದರೆ ಭೀಮನಿಗೆ ಇಂಟೆನ್ಷನ್ಸನ್ನೂ ಅರ್ಥ ಮಾಡ್ಕೊಳೋ ಅಂಥ ಸಾಮರ್ಥ್ಯ ಇತ್ತು. ಅದು ಅವನ ಆಲೋಚನೆ. ಈ ಥರ ಮನೇಲಿ ಮಕ್ಕಳಿದ್ದಾಗ ನೀವೇನೇನು ಅಂದ್ಕೊಳ್ತೀರಾ ಎಲ್ಲ ಗೊತ್ತಾಗ್ತಿರುತ್ತೆ. ಅವ್ರಿಗೆ ಪದೇ ಪದೇ ಹೇಳ್ತಾ ಇದ್ರೆ ನಿಮ್ಮ ಮೇಲೆ ಇರಿಟೇಷನ್ ಆಗುತ್ತಾ ಆಗಲ್ವಮ್ಮ? ಅವಾಗ ಅಪ್ಪ ಅಮ್ಮ ಮೇಲೆ ಗೌರವ ಇರುತ್ತಾ, ಗೌರವ ಇರಲ್ವಾ? ಇರಲ್ಲ. ಅಂದರೆ ನಾವು ಈಸಿಯಾಗಿ ಮಕ್ಕಳು ಗೌರವ ಕೊಡಲ್ಲ, ಅಪ್ಪ ಅಮ್ಮ ಗೌರವ ಕೊಡಲ್ಲ, ಯಾವುದೋ ವಿಷಯಕ್ಕೆ ಅಂತ ಅಂದ್ಬಿಡ್ತೀವಿ. ಯಾಕೆ ಕೊಡ್ತಾ ಇಲ್ಲ ಅಂತ ಮೂಲ ಹೋಗಿ ಹುಡ್ಕಲ್ವಲ್ಲ ಮ್ಯಾಮ್. ಈ ಮಗು ಓದ್ತಾ ಇಲ್ಲ. ಈ ಯೂನಿಕ್ ಥಿಂಕರ್ಗೆ ಎಷ್ಟು ಸಖತ ಕಲಿಯುವಂಥ ಶಕ್ತಿ ಇರುತ್ತೆ ಅಂತಂದರೆ, ಆ ಸಬ್ಜೆಕ್ಟ್ನ ನೀವು ಸ್ಟಾರ್ಟ್ ಮಾಡುವಾಗನೇ ಹೌ ಇಟ್ಸ್ ಎಂಡ್, ವೇರ್ ಇಟ್ ಎಂಡ್ಸ್ ಅಂತ ಅವ್ನಿಗೆ ಕ್ಯಾಲ್ಕುಲೇಷನ್ ಸಿಕ್ಕೋಗ್ಬಿಡುತ್ತೆ. ಅವ್ರು ಕ್ಲಾಸಲ್ಲಿ ಸ್ವಲ್ಪ ತರಲೆ ಥರ ಬಿಹೇವ್ ಮಾಡ್ತಿರ್ತಾರೆ. ಇವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಮಾಡಿಬಿಟ್ರೆ ಇವ್ರ ಸಾಮರ್ಥ್ಯ ತಿಳ್ಕೊಂಡು, ನನಗೆ ಗೊತ್ತಿದ್ರೂ ಮತ್ತೆ ಯಾಕೆ ಕಲಿಬೇಕು ಅನ್ನೋ ಒಂದು ಥಾಟ್ ಕ್ರಿಯೇಟ್ ಆಗಿಬಿಡುತ್ತೆ ಮ್ಯಾಮ್ ಅವರಿಗೆ. ಅವಾಗ ಕ್ಲಾಸಲ್ಲಿ ಸ್ವಲ್ಪ ತರಲೆ ಮಾಡ್ತಾರೆ, ಮನೇಲೂ ಹಂಗೆ ತರಲೆ ಮಾಡ್ತಿರ್ತಾರೆ. ನಾವು ಇವ್ರನ್ನ ಮೂಲೆ ಗುಂಪು ಮಾಡಿಬಿಡ್ತೀವಿ. ನಮ್ಮ ಮನೇಲೊಬ್ಬ ಭೀಮ ಇದ್ದ, ಆಂಜನೇಯ ಇದ್ದ ಅಂತ ನಾವು ನೆನ್ಪು ಮಾಡ್ಕೊಳಲ್ಲ. ಅವಾಗ ಅವ್ರಿಗೆ ಪನಿಷ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ, ಕರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ದೆನ್ ವಾಟ್ ಹ್ಯಾಪನ್ಸ್? ದೇ ಆಲ್ ಬಿಕೇಮ್ ರೆಬೆಲ್. ಅಡಮೆಂಟ್ ಆಗ್ಬಿಡ್ತಾರೆ, ಸ್ಟಬನ್ ಆಗ್ಬಿಡ್ತಾರೆ, ಎಲ್ಲರ ಮೇಲೆ ರಿವೆಂಜ್ ತೀರಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈ ಥರ ಬೇಸಿಕ್ ವಿಷಯಗಳು ನಮಗೆ ಮಹಾಭಾರತ ಅಂತ ಒಂದು ದೊಡ್ಡ ಸಬ್ಜೆಕ್ಟನ್ನ ನನ್ನ ಲೈಫಿಗೆ ನಾನು ಹೆಂಗೆ ಅಪ್ಲೈ ಮಾಡ್ಕೊಳ್ಬೇಕು. ಸ್ಟ್ರೆಂತ್ ಅಂದರೆ ಮೇಡಮ್ ಪಾಂಡವರು ಅಂತ. ಸ್ಟ್ರೆಂತ್ಸ್ ಅಂದರೆ ಪಾಂಡವರು. ಹೂ ನೋ ದೆಮ್ ಸೆಲ್ಫ್, ಹೂ ನೋ ದೇರ್ ಸ್ಟ್ರೆಂತ್ಸ್ ಆರ್ ಪಾಂಡವಾಸ್. ಹೂ ಡೋಂಟ್ ನೋ ದೇರ್ ಸ್ಟ್ರೆಂತ್ಸ್, ದೇ ಆಲ್ ಆರ್ ಕೌರವಾಸ್. ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು, ನಾನು ಕೌರವನ, ನಾನು ಪಾಂಡವನ ಅಂತ. ಬರೀ ಫಿಲಾಸಫಿನ ತಿಳ್ಕೊಂಡು, ಧರ್ಮನ ತಿಳ್ಕೊಂಡು, ಮಹಾಭಾರತನ ತಿಳ್ಕೊಂಡ್ರೆ ವರ್ಕ್ ಆಗಲ್ಲ ಮ್ಯಾಮ್. ನಾನು ಯಾವಾಗಲೂ ನನ್ನ ಸ್ಟ್ರೆಂತ್ ಕಡೆನೇ ಫೋಕಸ್ ಮಾಡ್ತೀನಿ ಅಂದರೆ ನಾನು ಈ 5 ಜನದಲ್ಲಿ ಯಾರೋ ಒಬ್ಬ ಆಗಿರ್ತೀನಿ ಮ್ಯಾಮ್. ನನಗೆ ಚಿಕ್ಕ ವಯಸ್ಸಿಂದ ಪನಿಷ್ಮೆಂಟ್ ಕೊಟ್ಟರು, ಬೇಜಾರು ಮಾಡಿದರು, ನೋವು ಮಾಡಿದರು, ನನ್ನ ಸ್ಟ್ರೆಂತು ನನಗೆ ಗೊತ್ತಿಲ್ಲ ಅಂದರೆ ನಾನು ಕೌರವರಾಗಿನೇ ಇದ್ಬಿಡ್ತೀನಿ. ನನಗೇ ಗೊತ್ತಿಲ್ಲದೆ ಇನ್ನೊಬ್ರಿಗೆ ಹರ್ಟ್ ಮಾಡ್ತಾರಲ್ಲ ಅವರೆಲ್ಲ ಕೌರವರು. ನನಗೆ ನೋವಾದರೂ ಪರವಾಗಿಲ್ಲ, ನಾನು ಇನ್ನೊಬ್ರಿಗೆ ನೋವು ಮಾಡಲ್ಲ ಅಂತಾರೆ ಅವರೆಲ್ಲ ಪಾಂಡವರು ಅಂತ. ನಾವು ನಮ್ಮ ಲೈಫಲ್ಲಿ ಡಿಸೈಡ್ ಮಾಡಬೇಕು,
ನಮ್ಮ ಲೈಫಲ್ಲಿ ಸ್ಪಿರಿಚುಯಾಲಿಟಿ ಅನ್ನೋದು ತುಂಬ ಸಖತ್ತಾಗಿ ವರ್ಕ್ ಆಗಬೇಕಪ್ಪ ಅಂದರೆ ನಾನು ಸರಿಯಾಗಿ ಆಲೋಚನೆ ಮಾಡಬೇಕು, ನನ್ನ ಭಾವನೆಗಳು ಸರಿಯಾಗಿರಬೇಕು, ಸರಿಯಾದ ಪದಗಳನ್ನೇ ಯೂಸ್ ಮಾಡಬೇಕು, ಸರಿಯಾದ ಕಾರ್ಯಗಳನ್ನೇ ನಿರ್ವಹಿಸಬೇಕು, ಹಾಗೂ ನಾನು ಸರಿಯಾದ ವಿಚಾರಗಳಿಗೆ ಮಾತ್ರ ಸಪೋರ್ಟ್ ಮಾಡ್ತಾ ಇರಬೇಕು, ಎನ್ಕರೇಜ್ ಮಾಡಬೇಕು. ಆವಾಗ ನಾನು ಧರ್ಮದಲ್ಲಿದ್ದೀನಿ ಅಥವಾ ಪಾಂಡವರ ಗುಂಪಿನಲ್ಲಿದ್ದೀನಿ ಅಂತ ಅರ್ಥ ಮಾಡಿಕೊಂಡ್ರೆ ನಮ್ಮ ಮನೇಲಿ ಯಾರ್ಯಾರು ಏನೇನು ತಪ್ಪು ಮಾಡ್ತಾರೆ ಸರಿ ಮಾಡ್ತಾರೆ ಅಂತ ನಾವು ಈಸಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಈಸಿ ಆಗ್ಬಿಡ್ತಿಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಸರ್, ಈಗ ಮನೆಯಲ್ಲಿ ಮಕ್ಕಳಿದ್ರೆ ಆ ಪುಟ್ಟ ಮಕ್ಕಳಿಗೆ ಫಿಂಗರ್ ಪ್ರಿಂಟ್ ಹುಟ್ಟಿದಾಗಲೇ ಇರುತ್ತೆ, ಅವಾಗಿಂದನೇ ಅವ್ರನ್ನ ನಾವು ಅರ್ಥ ಮಾಡ್ಕೋಬಹುದು ಅಂತ ನೀವು ಹೇಳ್ತಿದ್ರಿ. ಈಗ ಮಕ್ಕಳಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾಗ ಅದನ್ನ ಅಲ್ಲಿಂದಾನೇ ಫಿಕ್ಸ್ ಮಾಡಿಬಿಟ್ರೆ ದೊಡ್ಡವರಾದಾಗ ಈ ಕನ್ಫ್ಯೂಷನ್ಸ್ ಇರಲ್ಲ ಅಂತ ಕೂಡ ಹೇಳ್ತಿದ್ರಿ. ಆ ಸಣ್ಣ ಸಣ್ಣ ಮಕ್ಕಳಿಗೆ ಈ ಫಿಂಗರ್ ಪ್ರಿಂಟ್ಸ್ ಇಂದ ಏನೇನೆಲ್ಲ ನಾವು ಸಹಾಯ ಮಾಡಬಹುದು ಆಸ್ ಅಡಲ್ಟ್ಸ್? ಮ್ಯಾಮ್ ಬೇಸಿಕಲಿ ಈ 1 ವರ್ಷದಿಂದ ನಾವು ಈ ಅನಾಲಿಸಿಸ್ನ ಮಾಡ್ತೀವಿ ಮ್ಯಾಮ್. ಯಾಕೆಂದರೆ ಕ್ಲಾರಿಟಿ ಇರುತ್ತೆ ಅಂತ. ಈ 1 ವರ್ಷದಿಂದ ಮಗುಗೆ ಏನೇನು ಬೇಸಿಕ್ ನೀಡ್ ಅಂತ ನಾವು ಕೊಡಬೇಕು. ಅದನ್ನು 3 ವರ್ಷದೊಳಗಡೆ 6 ವರ್ಷದೊಳಗಡೆ ಕೊಟ್ಟರೆ ಫ್ಯೂಚರಲ್ಲಿ ಏನೂ ಪ್ರಾಬ್ಲಮ್ಸ್ ಬರಲ್ಲ. ಇವಾಗ ಪಲ್ಸ್ ಪೋಲಿಯೋ ಅಂತ ನೀವು ಒಂದು ಲಸಿಕೆ ಕೇಳಿದ್ದೀರಾ, ಯಾಕೆ ಕೊಡ್ತಾರೆ ಹೇಳ್ರಿ? ಫ್ಯೂಚರಲ್ಲಿ ಏನು ಆರೋಗ್ಯ ಸಮಸ್ಯೆ ಬರಬಾರ್ದು, ದೇಹದಲ್ಲಿ ಯಾವುದೊಂದು ಅಂಗ ಊನ ಆಗಬಾರ್ದು ಅನ್ನೋ ಒಂದು ಕಾಂಟೆಕ್ಸ್ಟ್. ಅದೇ ಥರ ಈ ಫಿಂಗರ್ ಪ್ರಿಂಟ್ಸನ್ನು ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಾಳೆ ದಿನ ಕಾರಣಾಂತರಗಳಿಂದ ಬರುವಂಥ ಯಾವುದ್ಯಾವುದೇ ಪ್ರಾಬ್ಲಮ್ಸ್ಗಳನ್ನ ನಾವು ರೆಡ್ಯೂಸ್ ಮಾಡ್ಬೋದು. ಫಸ್ಟ್ ಥಿಂಗ್ ಮಾತು ಬರದೇ ಇರೋದು, ಅಥವಾ ಕಲಿಯೋಕ್ಕೆ ತುಂಬ ಸಮಸ್ಯೆಗಳನ್ನು ಹೊಂದುವಂಥದ್ದು ಇರ್ಬೋದು, ಅಥವಾ ಇತ್ತೀಚಿನ ದಿನಗಳಿಗೆ ADHD, ಆಟಿಸಮ್, ಇವೆಲ್ಲವಕ್ಕೂ ನಾವು 100% ಸೊಲ್ಯೂಷನ್ನ ಇಲ್ಲಿ ಕೊಟ್ಬಿಡ್ಬೋದು. ಓಕೆ. ನಾನು ಇದನ್ನ ಸೊಸೈಟಿಗೆ ಅಥವಾ ಗೌರ್ಮೆಂಟಿಗೆ ವರ್ಲ್ಡ್ಗೆ ಹೇಳೋಕೆ ಹೋಗ್ತಿರೋ ಅಂತ ಒಂದು ಟ್ರುತ್. ಈ ಥರ ಏನೂ ಪ್ರಾಬ್ಲಮ್ಸ್ ಬರಬಾರ್ದಾ ನೆಕ್ಸ್ಟ್ ಜನ್ರೇಷನ್ಗೆ, ಅವ್ರು ತುಂಬ ಸಖತ್ತಾಗಿರ್ಬೇಕಾ, ಆ ಮಕ್ಳನ್ನ ಫಿಂಗರ್ ಪ್ರಿಂಟ್ಸ್ 1 ವರ್ಷಕ್ಕೆ ನಾವು ಮಾಡಿಬಿಡೋಣ. ಇದು ನನ್ನ ರಿಕ್ವೆಸ್ಟ್. ಯಾರೆಲ್ಲ ಎಲಿಜಿಬಿಲಿಟಿ ಇದ್ದಾರೆ ಅವ್ರ ಡಿಸಿಷನ್ಸ್ಗಳನ್ನ ತೊಗೊಳ್ಬೋದು. ಅದು ಸ್ಕೂಲ್ ಅವರವರು ಆಗಿರ್ಬೋದು, ಪ್ರೀ ಸ್ಕೂಲ್ ಅವರವರು ಆಗಿರ್ಬೋದು, ಅಥವಾ ಗೌರ್ಮೆಂಟ್ ಅಫಿಷಿಯಲ್ಸ್ ಅವರು ಆಗಿರ್ಬೋದು. ಯಾವಾಗ ಮಗುಗೆ ಮಾಡಿಸ್ತೀವಿ ಮ್ಯಾಮ್, 1 ವರ್ಷದಲ್ಲಿ ಮಗುಗೆ ಹೆಂಗೆ ಕಮ್ಯುನಿಕೇಟ್ ಮಾಡ್ಬೇಕಂತ ಗೊತ್ತಾಗುತ್ತೆ. ಕಮ್ಯುನಿಕೇಟ್ ಮಾಡೋದ್ರಲ್ಲಿ 5 ವಿಧಾನ ಇರುತ್ತೆ ಮ್ಯಾಮ್. ಕೆಲವು ಮಕ್ಕಳಿಗೆ ನೀವು ಪಾಸಿಟಿವ್ ಕಂಪ್ಯಾರಿಸನ್ ಮಾಡಿ ಹೇಳ್ಕೊಟ್ರೆ ವಿಷಯ ಅರ್ಥ ಆಗುತ್ತೆ, ಅವಾಗ ಅವ್ರ ಆ್ಯಕ್ಷನ್ಸ್ ತೊಗೊತಾರೆ. ಇನ್ನು ಕೆಲವು ಮಕ್ಕಳಿಗೆ ನೀವು ಮಾತಾಡಬೇಕಾದ್ರೆ ಕೈಂಡ್ ಆ್ಯಂಡ್ ಕಂಪ್ಯಾಷನೇಟ್ ಆಗಿನೇ ಮಾತಾಡಬೇಕು. ಅಂದರೆ ಹೈ ಟೋನ್, ಹೈ ಪಿಚ್, ರಾಂಗ್ ವರ್ಡ್ಸ್, ನೆಗೆಟಿವ್ ವರ್ಡ್ಸ್ನ ಯೂಸ್ ಮಾಡಬಾರ್ದು. ಅವಾಗ ಅವ್ರಿಗೆ ಅರ್ಥ ಆಗುತ್ತೆ, ಅವಾಗ ಅವ್ರ ಕೆಲಸನ ಎಕ್ಸಿಕ್ಯೂಟ್ ಮಾಡ್ತಾರೆ. ಇನ್ನು ಕೆಲವು ಮಕ್ಕಳಿಗೆ ಎಲ್ಲವನ್ನೂ ತಾನೇ ಮಾಡುವಂಥ ಸಾಮರ್ಥ್ಯ ಹುಟ್ಟಿನಿಂದನೇ ಬಂದ್ಬಿಟ್ಟಿರುತ್ತೆ. ಇಂಥ ಮಕ್ಕಳುಗಳಿಗೆ ನಾವು ನೋ ಹೇಳ್ದಂಗಿದ್ರೆ ಸಾಕು, ಅವ್ರು ಕ್ಲೈಮು ಮಾಡ್ತಾರೆ ಮ್ಯಾಮ್. ತನ್ನ ಕೆಲಸಗಳನ್ನು ಓದ್ಕೊಳೋದು, ಬರ್ಕೊಳೋದು, ತಿನ್ನೋದು ಎಲ್ಲ ತಾನೇ ಮಾಡ್ತಾ ಇರ್ತಾರೆ. ಸೊ ಆ ಥರ ಮಕ್ಕಳುಗಳನ್ನು ಇರ್ತಾರೆ, ಅವ್ರನ್ನ ನಾವು ಪ್ರಾಕ್ಟಿಕಲ್ ಅಂತ ಕರಿತೀವಿ. ಕೈಂಡ್ ಆ್ಯಂಡ್ ಕಂಪ್ಯಾಷನೇಟ್ ವೇಯಲ್ಲಿ ಯಾರ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಅವ್ರಿಗೆ ನಾವು ಲಿಸನಿಂಗ್ ಎಬಿಲಿಟೀಸ್ ತುಂಬ ಜಾಸ್ತಿ ಇದೆ ಅಂತ ಕರಿತೀವಿ. ಈ ಕಂಪ್ಯಾರಿಸನ್ ಅಂತ ಏನು ಹೇಳಿದ್ವಲ್ಲ, ಈ ಮಕ್ಕಳುಗಳಿಗೆ ಒಂದು ವಿಜುವಲ್ ಬೇಸ್ಡ್ ಲರ್ನಿಂಗ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಪಾಸಿಟಿವ್ ಕಂಪ್ಯಾರಿಸನ್ ಮಾಡ್ಬೇಕಂತ ಹೇಳ್ತೀವಿ. ಇನ್ನು ಕೆಲವು ಮಕ್ಕಳಿಗೆ ಐಡಿಯಾಗಳು ತನ್ನಿಂದ ತಾನೇ ಬರ್ತಿರುತ್ತೆ, ಅವ್ರುಗಳಿಗೆ ನಾವು ಐಡಿಯಾಗಳನ್ನ ಕೊಡಬಾರ್ದು. ಅವ್ರ ಐಡಿಯಾನ ಎಕ್ಸಿಕ್ಯೂಟ್ ಮಾಡಕ್ಕೆ ಬಿಟ್ಟರೆ ಮಾತ್ರ ಅವ್ರು ಅದನ್ನು ಸಕ್ಸಸ್ಫುಲ್ಲಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. ಇನ್ನೊಬ್ಬರು ಐಡಿಯಾ ಕೊಡೋಕೆ ಹೋದರೆ ಅವ್ರು ಆ ಕೆಲಸಗಳನ್ನು ಮಾಡಲ್ಲ. ನೆಕ್ಸ್ಟ್ ಇನ್ನು ಕೆಲವು ಮಕ್ಕಳುಗಳು ಯಾವಾಗಲೂ ಆ್ಯಕ್ಷನಲ್ಲಿ ಇರ್ತಾರೆ, ಕೂರ್ತಿರಲ್ಲ, ನಿನ್ನ ಕಡೆ ನಿಲ್ತಿರಲ್ಲ. ಇಂಥರ ಮಕ್ಕಳುಗಳಿಗೆಲ್ಲ ಸುಮ್ಮನೆ ಅವ್ರಿಗೆ ಏನೇನೋ ಹೆಸರುಗಳೆಲ್ಲ ಕರೆದ್ಬಿಡ್ತಾರೆ. ADHD ಅಂತ ಕರೆಯೋದೇ ಈ ಆ್ಯಕ್ಷನ್ ಪೀಪಲ್ಗೆ. ಈ ವರ್ಲ್ಡಲ್ಲಿ ಸಕ್ಸಸ್ಫುಲ್ ಆಗಿರೋರೇ ಈ ಆ್ಯಕ್ಷನ್ ಪೀಪಲ್. ಯಾಕಂದರೆ ಸುಮ್ಮನೆ ಕೂರೋಕ್ಕಾಗಲ್ಲ, 20 ನಿಮಿಷಕ್ಕೆ ಒಂದ್ಸತಿನೂ ಅವ್ರು ಎದ್ದೆದ್ದು ಈ ಕಡೆ ಎಲ್ಲ ಓಡಾಡ್ತಿದ್ದಾರೆ ಅಂದರೆ ಸಖತ್ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂತ. ಅಂದರೆ ಇದನ್ನು 1 ವರ್ಷ ಇರುವಾಗಲೇ ನೀವು ತಿಳ್ಕೊಂಡ್ಬಿಟ್ರಿ ಅಂತ ಅನ್ಕೊಳ್ರಪ್ಪ. ನೀವು ಯಾವ ಎಕ್ಸ್ಪರ್ಟ್ಸ್ ಹತ್ರನೂ ಹೋಗ್ಬೇಕಾಗಿಲ್ಲ, ಇದು ಯಾವುದೂ ಪ್ರಾಬ್ಲಮ್ಸ್ ಅಲ್ಲ. ಬಟ್ ಇದ್ರ ಬೇಸ್ ಗೊತ್ತಿಲ್ಲದೆ ಇರಬೇಕಾದ್ರೆ, ಸಾಫ್ಟ್ವೇರ್ ಗೊತ್ತಿಲ್ಲದೆ ಇರಬೇಕಾದ್ರೆ ಮಗು ಬಗ್ಗೆ ಎಲ್ಲದಕ್ಕೂ ಒಂದೊಂದು ಹೆಸರು ಕೊಟ್ಕೊಬರ್ತಾರೆ. ಯಾಕೆಂದರೆ ಪೇರೆಂಟ್ಸ್ನ ಅವ್ರು ಸಮಾಧಾನ ಮಾಡಬೇಕಾಗಿರುತ್ತೆ ಎಕ್ಸ್ಪರ್ಟ್ಸ್ಗಳು. ಇಲ್ಲ ರೀ ಎಲ್ಲ ಚೆನ್ನಾಗಿದೆ ಅಂದರೆ ಇವ್ರ ಮನೇಲಿ ಆ ಮಗು ಬಿಹೇವಿಯರ್ನ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ವಲ್ಲ, ಅವಾಗ ಕೆಲವೊಂದ್ಸತಿ ಮಕ್ಕಳುಗಳಿಗೆ ಮೆಡಿಸಿನ್ ಕೊಡೋಕ್ಕೂ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದು ಫ್ಯೂಚರಲ್ಲಿ ಜೆನೆಟಿಕಲ್ ಇಶ್ಯೂಸ್ ಆಗೋಗ್ಬಿಡುತ್ತೆ. ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ದೊಡ್ಡವರಾದ್ಮೇಲೆ ಮಕ್ಕಳಾಗಲ್ಲ. ಅಂದರೆ ಈ ವಿಷಯದಿಂದ ಆ ಬೇಸಿಕ್ ಫಂಡಮೆಂಟಲ್ ಫುಲ್ಫಿಲ್ಮೆಂಟ್ಸ್ನ ನಾವು ಮಾಡಿಬಿಡ್ಬೋದು. ಇವಾಗ ಯಾವುದೋ ಒಂದು ಮಗು ಜೊತೆ ನಾವು ರಿಲೇಷನ್ಶಿಪ್ನ ಲೈಫ್ ಟೈಮ್ ಅಪ್ಪ ಅಮ್ಮಂಗೆ ಮರ್ಯಾದೆ ಕೊಡಬೇಕು, ಪ್ರೀತಿ ಕೊಡಬೇಕು, ಫ್ಯಾಮಿಲಿ ಜೊತೆ ಒಂದು ಕಂಪ್ಯಾಷನ್ ಆಗಿ ಅವರು ಹಾರ್ಮೋನಿಯಿಂದ ಬೆಳಿಬೇಕಪ್ಪ ಅಂದರೆ ಮಕ್ಕಳಿಗೆ ನಾವು 5 ರೀತಿಯಾಗಿ ಪ್ರೀತಿ ಕೊಡಬೇಕಾಗಿರುತ್ತೆ ಮ್ಯಾಮ್. ಮೊದಲನೇದು ತಂದೆ ತಾಯಿಯ ಫೇಶಿಯಲ್ ಎಕ್ಸ್ಪ್ರೆಷನ್ ಸಖತ್ ಇಂಪಾರ್ಟೆಂಟ್. ತಾಯಿ ಇದೆಲ್ಲ ಕೂತಿದ್ರೆ ಮಗುದ ಮೂಡ್ ಆಫ್ ಆಗಿಬಿಡುತ್ತೆ. ಹೌದು. ಓದ್ಕೋ ಬರ್ಕೋ ಸ್ಟ್ರೆಂತ್ ಯೂಸ್ ಮಾಡು ಅಂದರೆ ಸಾಧ್ಯನೇ ಇಲ್ಲ. ಈ ಥರ ಮಕ್ಕಳುಗಳು ತಂದೆ ತಾಯಿ ನೀಟಾಗಿ ಡ್ರೆಸ್ ಮಾಡ್ಕೋಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ತಂದೆ ತಾಯಿ ಯಾವುದೋ ಒಂದು ಬಟ್ಟೆ ಹಾಕೊಳ್ಳೋದು, ಮಗು ಇಷ್ಟ ಇಲ್ದಿರೋ ಕಲರ್ ಬಟ್ಟೆ ಹಾಕೊಂಡ್ಬಿಡೋದು, ಮಗು ಸುಮ್ಮನೆ ಆಟ ಮಾಡ್ತಾ ಇರುತ್ತೆ. ಸುಮ್ಮನೆ ಆಟ ಮಾಡ್ತಿದ್ದಾಗ ಪೇರೆಂಟ್ಸ್ ಹೆಂಗಾರು ಟ್ರೇಸ್ ಮಾಡ್ತಾರೆ, ಸುಮ್ಮನೆ ಗದರಿಸ್ಬಿಡ್ತಾರೆ. ಆವಾಗ ಫ್ಲ್ಯಾಶ್ ಅಲ್ಲಿಂದನೇ ಸ್ಟ್ರೆಂತ್ ಅಂತ ಏನು ಮಗು ಹುಟ್ಟಿದಾಗ್ಲೇ ಬಂದಿತ್ತು ಅದೆಲ್ಲ ಡಿಮಿನಿಷ್ ಆಗ್ತಾ ಹೋಗ್ಬಿಡುತ್ತೆ.
ಫಿಸಿಕಲ್ ಟಚ್ ಅಂತ ಇನ್ನೊಂದು ಲವ್ ಲ್ಯಾಂಗ್ವೇಜ್ ಇರುತ್ತೆ ಮ್ಯಾಮ್. ಈ ಲವ್ ಲ್ಯಾಂಗ್ವೇಜಲ್ಲಿ ಮಕ್ಕಳನ್ನ ನಾವು ಮುಟ್ಟಿ ಮಾತಾಡಿಸ್ಬೇಕು. ದೂರದಿಂದ ಮಾತಾಡಿಸಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಯಾವಾಗ ಬಂದು ಮುಟ್ಟಿ ಹೇಳ್ತೀವಿ ಪುಟ ಅಂತ ಮುಟ್ಟಿ ಅದು ಎಲ್ಲ ಆಟ ಸಾಮಾನುಗಳನ್ನ ಎತ್ತಿಡಪ್ಪ ಅಂದ್ರೆ ಅದು ಎತ್ತಿಡುತ್ತೆ. ನೀವು ಬರೀ ವರ್ಬಲಲ್ಲಿ ಹೇಳ್ತಾ ಇದ್ರೆ ಆ ಮಗುಗೆ ಅಮ್ಮ ಪ್ರೀತಿ ಮಾಡ್ತಾಳೆ, ಅಪ್ಪ ಪ್ರೀತಿ ಮಾಡ್ತಾಳೆ ಅಂತ ಗೊತ್ತೇ ಆಗಲ್ಲ. ಅವಾಗ ಕೆಲಸ ಮಾಡಲ್ಲ. ಅವ್ರು ಕೆಲಸ ಮಾಡ್ದಿಲ್ಲಾಗ ನಾವು ಏನಾರು ಅಂತೀವ, ಏನಾನ ಅಂದೇ ಅಂತೀವಿ. ಏನು ಕ್ಲೀನ್ ಆಗಿಡಲ್ಲ, ಎಲ್ಲ ಹರಡ್ತೀರಾ, ಎಲ್ಲ ರಂಪಾಟ ಮಾಡ್ತೀರಾ, ನಾನೇ ಎಲ್ಲ ಕ್ಲೀನ್ ಮಾಡಬೇಕು, ಎಷ್ಟೆಲ್ಲ ಕಷ್ಟ ಇರುತ್ತೆ. ಹಿಂಗೆಲ್ಲ ಅವ್ರ ಪೇನ್ಸ್ಗಳನ್ನೇ ಅಮ್ಮ ಹೇಳ್ಕೊಂತಿದ್ರೆ ಅದೆಲ್ಲ ಸ್ಟೋರ್ ಆಗುತ್ತೆ, ಸ್ಟೋರ್ ಆಗಲ್ವಾ? ಹೌದು. ಅದರಲ್ಲಿ 3 ಇಯರ್ಸ್ ಒಳಗಡೆ ಅಂತೂ ಸಖತ್ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಕೆಲವು ಮಕ್ಕಳಿಗೆ ಸೆಲ್ಫ್ ಡಿಸಿಪ್ಲಿನ್ ಅಂತ ಇರುತ್ತೆ ಮ್ಯಾಮ್. ಹುಟ್ಟಿನಿಂದನೇ ಡಿಸಿಪ್ಲಿನ್ ಬಂದ್ಬಿಟ್ಟಿರುತ್ತೆ. ಇಂಥ ಮಕ್ಕಳಿಗೆ ಡಿಸಿಪ್ಲಿನ್ ಹೇಳ್ಕೊಡ್ಬಾರ್ದು. ದೊಡ್ಡ ಫ್ಲಾ ಆಗ್ಬಿಡುತ್ತೆ ಫ್ಯೂಚರಲ್ಲಿ. ಅಂದರೆ ಇವ್ರಿಗೆ ಯಾವ ವ್ಯಕ್ತಿ ಜೊತೆ ಯಾವ ಥರ ಮಾತಾಡಬೇಕು, ಏನು ಕೆಲಸ ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರ್ದು, ಎಷ್ಟೊತ್ತಿಗೆ ಎದ್ದೋಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಲ್ಲ ಹುಟ್ಟಿನಿಂದನೇ ತೊಗೊಂಡು ಬಂದಿರುತ್ತೆ. ಈ ಥರ ಮಕ್ಕಳುಗಳಿಗೆ ನೀನು ಆ ಕೆಲಸ ಮಾಡಬೇಡ, ಈ ಕೆಲಸ ಮಾಡಬೇಡ, ಇದು ಮುಟ್ಬೇಡ, ಅದು ಮುಟ್ಬೇಡ, ಅಜ್ಜನ ಜೊತೆ ಹೆಂಗಿರಬೇಕು, ಅಜ್ಜಿ ಜೊತೆ ಹೆಂಗಿರಬೇಕು, ಅವರೆಲ್ಲ ಔಟ್ಸೈಡ್ ಪೀಪಲ್ಲು, ಹಾಗೆಲ್ಲ ಹೇಳ್ಬಿಟ್ರೆ ಫುಲ್ಲು ಇನ್ಸೆಕ್ಯೂರಿಟಿಗೆ ಹೋಗ್ಬಿಡ್ತಾರೆ ಇವರು. ಅವಾಗ ಜನಗಳ ಜೊತೆ ಬೆರೆಯೋದೇ ಇಲ್ಲ. ದಿಸ್ ಇಸ್ ಸಮಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಕೆಲವು ಮಕ್ಕಳುಗಳಿಗೆ ಕೈಂಡ್ ವರ್ಡ್ಸ್ ಅಂತ ಲವ್ ಲ್ಯಾಂಗ್ವೇಜ್ ಇರುತ್ತೆ. ಈ ಥರ ಮಕ್ಕಳುಗಳಿಗೆ ಹೆಸರಿಟ್ಟು ಕರಿಬಾರ್ದು. ಪಾಪು, ಮುದ್ದು, ಕಂದ, ಚಿನ್ನಿ, ಅಮ್ಮು ಹಂಗೇ ಕರಿತಾ ಇರಬೇಕು. ಆವಾಗ ತಂದೆ ತಾಯಿ ನನ್ನ ಪ್ರೀತಿ ಮಾಡ್ತಾರೆ ಅಂತ ಮಗು ಸ್ಟೋರ್ ಮಾಡ್ಕೊತಾ ಇರುತ್ತೆ. ಸೊ ಯಾವಾಗ ನಾವು ಲೌಡ್ ವಾಯ್ಸ್ ಯೂಸ್ ಮಾಡಿ ಕರಿತೀವಿ, ಏಯ್ ಬಾರೋ ಇಲ್ಲಿ, ಏಯ್ ಗೊತ್ತಾಗಲ್ವಾ, ಸುಮ್ಮನೆ ಕುತ್ಕೋ, ಎಷ್ಟತಿ ಹೇಳ್ಬೇಕು, ಗಾನ್ ಕೇಸ್. ಈ ಥರದವರೆಲ್ಲ ಫ್ಯೂಚರಲ್ಲಿ ಎಂತೆಂಥ ಬೆಸ್ಟ್ ಕಮ್ಯುನಿಕೇಟರ್ಸ್ ಆಗಬೇಕಾಗಿರುತ್ತೆ, ಅವ್ರು ಆಗಕ್ಕೆ ಸಾಧ್ಯ ಆಗಿರಲ್ಲ. ಇನ್ನೊಂದು ಲವ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕ್ವಾಲಿಟಿ ಟೈಮ್ ಅಂತ. ಈ ಥರ ಮಕ್ಕಳುಗಳಿಗೆ ಸಮಯನೇ ಇಂಪಾರ್ಟೆಂಟ್. ಪೇರೆಂಟ್ಸಿಂದ 5 ನಿಮಿಷ 10 ನಿಮಿಷ ನೀವು ಕೊಟ್ಬಿಟ್ರಿ. ನಾನು ನಿಮ್ಗೆ ಹೇಳಿದೆ ಮೇಡಮ್, ನನ್ನ ಮಗಳಿಗೆ ಕ್ವಾಲಿಟಿ ಟೈಮ್ ಅನ್ನೋ ಲವ್ ಲ್ಯಾಂಗ್ವೇಜ್ ಒಂದೇ ಇರೋದು. ಮಗು 2 ತಿಂಗಳು ಇರುವಾಗಲೇ ನಾನು ಅನಾಲಿಸಿಸ್ ಮಾಡಿಬಿಟ್ಟೆ. ಇನ್ನು 4 ಲವ್ ಲ್ಯಾಂಗ್ವೇಜ್ ಇಲ್ಲ ನನ್ನ ಮಗಳಿಗೆ. ಅಪ್ಪ ಅಮ್ಮನಿಂದ ಪ್ರೀತಿ ಸಿಗೋದೇ ಅವಳಿಗೆ ಟೈಮಿಂದ. ನಾನು ಟೈಮ್ ಕೊಟ್ಟಿಲ್ಲ ಅಂದರೆ ಅವ್ಳ ಲೈಫ್ ಟೈಮ್ ನನಗೇನು ಮಗಳಾಗಿ ಟ್ರೀಟ್ ಮಾಡಬೇಕು ಅದು ಯಾವುದೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇದು ನನಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಅವಳಿಗೆ ನಾನು ಸಮಯ ಕೊಡ್ತೇನೆ. ಕೆಲವು ಮಕ್ಕಳಿಗೆ ಈ ಲವ್ ಲ್ಯಾಂಗ್ವೇಜ್ ಇರಲ್ಲ. ಅವಾಗ ನೀವು ಇಬ್ಬರು ಅಪ್ಪ ಅಮ್ಮ ಕೆಲಸ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ರಿ, ಅಯ್ಯೋ ನನ್ನ ಮಗಳಿಗೆ ನಾನು ಟೈಮ್ ಕೊಟ್ಟಿಲ್ಲ ಗಿಲ್ಟಲ್ಲೇ ಜೀವನ ಮಾಡಿಬಿಡ್ತಾರೆ. ಮಗುಗೆ ಟೈಮೇ ಬೇಕಾಗಿಲ್ಲ ರೀ. ಅಂದರೆ ಇದೆಲ್ಲ ರಾಂಗಲ್ಲೇ ನಾವು ಹೋಗಿ ನಮ್ಮ ಮನಸ್ಸಿಗೆ ನಾವೇ ಗಿಲ್ಟ್ ಫೀಲ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅಂದರೆ ನನ್ನ ರಿಸರ್ಚ್ ಪ್ರಕಾರ ಮ್ಯಾಮ್, ನಿಮ್ಮ ಲವ್ ಲ್ಯಾಂಗ್ವೇಜ್ ಪ್ರಕಾರ ನಿಮಗೆ ಲವ್ ಸಿಕ್ಕಿದ್ರೆ ಲೈಫಲ್ಲಿ ಯಾವುದೇ ಥರದ ಆಕ್ಸಿಡೆಂಟಲ್ ಹೆಲ್ತ್ ಇಶ್ಯೂಸ್ ಬರಲ್ಲ. ಲೈಫ್ ಟೈಮ್ ಹೆಲ್ದಿಯಾಗಿರ್ತೀರಾ. ಜೊತೆಗೆ ನಿಮ್ಮ ಎಲ್ಲ ರಿಲೇಷನ್ಶಿಪ್ಪು ಹಾರ್ಮೋನಿಯಿಂದನೇ ಇರುತ್ತೆ. ಇದಕ್ಕೆ ನೀವು ಯಾವುದೋ ಬುಕ್ ಓದಿ, ಯಾವುದೋ ಗ್ರಂಥ ಓದಿ ಏನೇನೋ ಮಾಡ್ಕೊಳ್ಬೇಕು ಅಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಅದಕ್ಕೆ ಪ್ರತಿ ತಂದೆ ತಾಯಿ ಕೂಡ ಮಕ್ಕಳು 1 ವರ್ಷ 2 ವರ್ಷ 3 ವರ್ಷ ಇರಬೇಕಾದ್ರೆ ಈ ಮಗುಗೆ ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು, ಮಗು ಹೃದಯಕ್ಕೆ ಹೆಂಗೆ ನಾವು ಪ್ರೀತಿನ ಕೊಡಬೇಕು ಅಂತ ಗೊತ್ತಾಗ್ಬಿಟ್ರೆ ಮನೆ ಎಷ್ಟು ಸಖತ್ತಾಗಿರುತ್ತೆ. ಅಂದರೆ ಅಪ್ಪ ಅಮ್ಮನ ಮಧ್ಯೆ ಕಾನ್ಫ್ಲಿಕ್ಟ್ಸೇ ಬರಲ್ಲ. ಬಿಕಾಸ್ ಎಷ್ಟೋ ಪೇರೆಂಟ್ಸ್ ಏನು ಹೇಳ್ತಾರೆ ಅಂದರೆ ನನ್ನ ಮಗಳಿಂದನೇ ಜಗಳ, ನನ್ನ ಮಗನಿಂದನೇ ಜಗಳ. ಅಂದರೆ ಅವ್ರಿಗೆ ಮಗುನ ಹೆಂಗೆ ಟ್ರೀಟ್ ಮಾಡ್ಬೇಕಂತ ಎಲ್ಲೂ ಕಲಿಯೋಕ್ಕೆ ಸಾಧ್ಯ ಇಲ್ದಿರೋ ಕಾರಣದಿಂದ ಮಾತ್ರ ಈ ವ್ಯತ್ಯಾಸ ಆಗ್ತಿದೆ ವಿನಃ ಯಾವುದೋ ಅಪ್ಪ ಅಮ್ಮ ಪರ್ಪಸ್ಫುಲಿ ಏನೋ ಮಿಸ್ಟೇಕ್ಸ್ ಮಾಡ್ತಾರೆ ಅಥವಾ ಸಿಚುವೇಶನ್ನ ಕಾನ್ಫ್ಲಿಕ್ಟ್ ಮಾಡ್ಕೊಳ್ತಾರೆ ಅಂತಲ್ಲ. ಇದನ್ನು ಒಂದ್ಸತಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿ ಲೈಫಲ್ಲಿ ತೊಗೊಂಡ್ಬಿಡ್ಬೋದಲ್ವಾ. ಲೈಫ್ ತುಂಬ ಈಸಿಯಾಗಿರುತ್ತೆ ಅಲ್ವಾ. ಸೊ ನನ್ನ ಮಗಳಿಗೆ ರಿಫ್ಲೆಕ್ಟಿವ್ ಥಿಂಕಿಂಗ್ ಅಂತಲೂ ಇದೆ. ಈ ರಿಫ್ಲೆಕ್ಟಿವ್ ಥಿಂಕರ್ಸ್ ಯಾವಾಗಲೂ ಸ್ವಲ್ಪ ಇನ್ಕ್ಲೂಸಿವ್ನೆಸ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಅಂದರೆ ನಾ ಏನಾದರೂ ಅಪ್ಪ ಅಮ್ಮ ಡಿಸ್ಕಷನ್ಸ್ ಮಾಡ್ತಿದ್ರೆ ಅವ್ರು ಬಂದು ಪಾರ್ಟ್ ಆಫ್ ಆಗಬೇಕು ಅಂತ. ಸೊ ಅದು ನನ್ನ ಮಗಳಿಗೆ ಆಲ್ರೆಡಿ ಇರೋದ್ರಿಂದ ನನಗೆ ಗೊತ್ತಿರಬೇಕಾದ್ರೆ ನಾವು ನಮ್ಮ ವೈಫ್ ಅಥವಾ ಫ್ಯಾಮಿಲಿ ಅವ್ರು ಏನೇ ಕೂತ್ಕೊಂಡು ಮಾತಾಡ್ತಿದ್ರು ಅವಳಲ್ಲಿ ಇದ್ರೆ ಅವಳಿಗೆ ಸಮಾಧಾನ. ನೀನು ಅದನ್ನ ಆಡ್ಕೊಂಡು ಕೂತ್ಕೋ, ಅವಳು ಆಡ್ಕೊಂಡು ಕೂತ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಬಟ್ ಪೇರೆಂಟ್ಸ್ ಎಲ್ಲ ಏನು ಮಾಡ್ತಾರೆ, ಏನಾದರೂ ಒಂದು ಡಿಸ್ಕಷನ್ಸ್ ಆಗ್ತಿರ್ಬೇಕಾದ್ರೆ ನೀನು ಮಧ್ಯೆ ಯಾಕೆ ಬರ್ತೀಯಾ, ಅವ್ರ ಮಧ್ಯೆ ಬರಲಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನನೇ ಇರಲ್ಲ. ಅದಕ್ಕೆ ಅವ್ರು ಬರ್ತಿದ್ದಾರೆ. ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಆಯ್ತಲ್ಲ ಮ್ಯಾಮ್. ಸೊ ಯಾವಾಗ ಈ ವಿಷಯಗಳು ನಮಗೆ ಗೊತ್ತಾಗಲ್ಲ ಲೈಫಲ್ಲಿ ಅಡ್ಜಸ್ಟ್ಮೆಂಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಕೆಲವೊಂದು ವಿಷಯಗಳನ್ನ ಕಾಂಪ್ರಮೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಕೆಲವೊಂದು ಸತಿ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಯೂನಿಕ್ ಟ್ರೂತಲ್ಲಿ ನಾವು ಹೇಳೋ ವಿಷಯ ಏನಂದರೆ, ಯಾರು ಅಡ್ಜಸ್ಟ್ಮೆಂಟಲ್ಲಿ ಕಾಂಪ್ರಮೈಸಿಂಗ್ ಸ್ಯಾಕ್ರಿಫೈಸಿಂಗ್ ಲೈಫ್ ಲೀಡ್ ಮಾಡ್ತಾರೆ ಅವ್ರು ಯಾವತ್ತೂ ಹ್ಯಾಪಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಲೈಫಲ್ಲಿ ಅವೇರ್ನೆಸ್ ಬರಬೇಕು, ದೆನ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ದೆನ್ ಅಕ್ಸೆಪ್ಟೆನ್ಸ್ ಬರುತ್ತೆ. ಅವಾಗ ನಿಮ್ಗೆ ಇಷ್ಟ ಆಗದಿಲ್ದಿರೋ ಅಂಥ ಯಾವುದೇ ವಾತಾವರಣ ಇದ್ದರೂ ನೀವು ಅದನ್ನು ಫರ್ಗಿವ್ ಮಾಡಿಬಿಡ್ತೀರಾ, ಫರ್ಗೆಟ್ ಮೋಡಿಗೆ ಹೋಗ್ಬಿಡ್ತೀರಾ. ಯಾವಾಗ ಫರ್ಗಿವ್ ಮಾಡಿ ಫರ್ಗೆಟ್ ಮೋಡಿಗೆ ಹೋಗ್ತೀರಾ ಆವಾಗ ನಿಮ್ಮ ಜೀವನದಲ್ಲಿ ಆನಂದ ಬರುತ್ತೆ. ಗೊತ್ತಾಯ್ತು. ಇಲ್ಲ ಅಂದರೆ ಇಟ್ಸ್ ಎ ಟಫೆಸ್ಟ್ ಸಬ್ಜೆಕ್ಟ್. ಹುಡ್ಕೋಕ್ಕಾಗದೇ ಇರೋವಂಥ ಹಿಡನ್ ಸೀಕ್ರೆಟ್ಸ್ನ ಭಗವಂತ ಈ ಥರ ನಮ್ಮ ಒಳಗಡೆ ಇಟ್ಬಿಟ್ಟಿದ್ದಾನೆ. ಎಲ್ಲ ವಿಭಿನ್ನವಾಗಿ ಇಟ್ಟಿದ್ದಾನೆ.
ಔಟ್ಸೈಡಿಂದ ಏನೂ ಕಾಣಿಸಲ್ಲ ಮ್ಯಾಮ್. ಈಗ ಫಿಂಗರ್ ಪ್ರಿಂಟ್ಸ್ ಬಗ್ಗೆ ಮಾತಾಡ್ತಾ, ಈಗ ಇನ್ ಕೇಸ್ ಯಾರಿಗಾರು ಆಕ್ಸಿಡೆಂಟ್ಸ್ ಆದರೆ ಅಥವಾ ಏನಾದ್ರು ಗಾಯ ಆದಾಗೆಲ್ಲ ಫಿಂಗರ್ ಪ್ರಿಂಟ್ ಬದಲಾಗೋ ಚಾನ್ಸಸ್ ಇರುತ್ತಾ? ಮ್ಯಾಮ್ ನಿಮಗೆ ಈ ಫಿಂಗರ್ ಪ್ರಿಂಟ್ಸ್ ಲೇಯರ್ಸ್ ಲೆವೆಲಲ್ಲಿ ಇರುತ್ತೆ ಮ್ಯಾಮ್. ಹಾ. ಏನೇ ಡ್ಯಾಮೇಜ್ ಆದರೂ ಮತ್ತೆ ಅದೇ ಥರ ಪ್ಯಾಟ್ರನ್ಸೇ ಬಿಲ್ಡ್ ಆಗುತ್ತೆ ವಿನಃ ಹಾ. ಡ್ಯಾಮೇಜ್ ಆಗಿ ಎಲ್ಲ ಹೋಗುತ್ತೆ ಹಂಗೆಲ್ಲ ಏನಿಲ್ಲ. ಹಾ. ಇತ್ತೀಚಿನ ದಿನಗಳಲ್ಲಿ ನಾವು ಈ ಥರ ಪಾಡ್ಕಾಸ್ಟ್ ಮಾಡಬೇಕಾದ್ರೆ ಕೈ ಇಲ್ದಿರೋರಿಗೆ ನೀವು ಹೆಂಗೆ ಹೇಳ್ತೀರಾ ಹಾ. ಅಂತ ಒಂದು ಚಿಕ್ಕ ಪ್ರಶ್ನೆ. ಹೌದಲ್ವಾ? ಈ ಈ ನಾವೇನೋ ಜನಗಳಿಗೆಲ್ಲ ವ್ಯಾಲ್ಯೂ ಅಡಿಷನ್ ಮಾಡಬೇಕು, ಕಾಂಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ಈ ಪ್ರೊಫೆಷನಲ್ ಕೂತಿರಬೇಕಾದ್ರೆ ಹೌದು ಕೈ ಇಲ್ದಿರೋರಿಗೆ ನಾನು ಹೆಂಗೆ ಹೆಲ್ಪ್ ಮಾಡಬೇಕು? ಸೊ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಇಷ್ಟು ವರ್ಷದ ರಿಸರ್ಚ್ ಪಾಯಿಂಟ್ಗಳಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನ ಇಟ್ಕೊಂಡಿದ್ದೀವಿ. ಆ ಕ್ವಶನ್ಸ್ಗಳಿಗೆ ಮತ್ತೆ ಇನ್ನು ಸಿಂಪಲ್ ಕ್ವಶನ್ಗಳನ್ನ ಕೇಳಿದ್ರೆ ಅಕ್ಯುರೇಟಾಗಿ ಬ್ರೈನ್ ಪ್ಯಾಟರ್ನ್ಸ್ ಏನಿದೆ ಅಂತ ಟ್ರೇಸ್ ಔಟ್ ಮಾಡ್ಬೋದು. ಅವರಿಗೆಲ್ಲ ಹೆಲ್ಪ್ ಮಾಡೋಕ್ಕಾಗಲ್ವಾ ಅಂತ ಕೆಲವರು ಸರ್ಕ್ಯಾಸ್ಟಿಕ್ಕಾಗೂ ಕೇಳ್ತಾರೆ, ಕೆಲವರು ವ್ಯಾಲಿಡೇಷನ್ಗಾಗೂ ಕೇಳ್ತಾರೆ. ಸೊ ಆ ಥರದವ್ರಿಗೂ ಹೆಲ್ಪ್ ಮಾಡ್ಬೋದು. ಅಲ್ಟಿಮೇಟ್ಲಿ ಮ್ಯಾಮ್ ಈ ಫಿಂಗರ್ ಪ್ರಿಂಟ್ಸ್ ಮೂಲಕ ನಮಗೆ ಸ್ಟ್ರೆಂತ್ ಮಾತ್ರ ಗೊತ್ತಾಗುತ್ತೆ, ವೀಕ್ನೆಸಸ್ ಗೊತ್ತಾಗಲ್ಲ, ವೀಕ್ನೆಸ್ ಇಲ್ಲ ಅದಕ್ಕೆ ಗೊತ್ತಾಗಲ್ಲ. ಏರಿಯಾ ಆಫ್ ಡೆವಲಪ್ಮೆಂಟ್ ಅಂತ ಒಂದಿರುತ್ತೆ, ಅದನ್ನು ನಾವು ಹೇಳ್ಕೊಡ್ತೀವಿ, ಅದಕ್ಕೆ ಟೆಕ್ನಿಕ್ಸ್ಗಳನ್ನ ಕೊಟ್ಟು ನಾವು ಡೆವಲಪ್ಮೆಂಟ್ ಮಾಡಿಸ್ತೀವಿ. ಈ ಪ್ರೋಸೆಸ್ಸಲ್ಲಿ ಮ್ಯಾಮ್ ಸ್ಟ್ರೆಂತ್ಗಳೇ ನಮಗೆ ಗೊತ್ತಾಗ್ತಿದೆ ಅಂದರೆ ನಮ್ಮ ಲೈಫಲ್ಲಿ ನಾವು ಯಾವಾಗಲೂ ಖುಷಿಯಾಗಿರ್ತೀವಿ. ಸ್ಟ್ರೆಂತ್ಗಳು ಗೊತ್ತಾಗಲಿಲ್ಲ ಅಂದರೆ ಕಷ್ಟ ಸ್ಟಾರ್ಟ್ ಆಗುತ್ತೆ. ಯಾವ ದೇವರಿಗೆ ನೀವು ಪೂಜೆ ಮಾಡಿದ್ರೂ ವರ್ಕ್ ಆಗ್ತಿರಲ್ಲ, ಓಕೆ. ಯಾವ ಮೆಡಿಟೇಷನ್ ಮಾಡಿದ್ರೂ ವರ್ಕ್ ಆಗಲ್ಲ, ಯಾವ ಯೋಗ ಮಾಡಿದ್ರೂ ವರ್ಕ್ ಆಗಲ್ಲ. ಅಂದರೆ ಇದೆಲ್ಲ ಯಾಕೆ ಮಾಡಬೇಕಪ್ಪ ಅಂದರೆ ಸ್ಟ್ರೆಂತ್ನ ತಿಳ್ಕೊಳಕ್ಕೆ. ಗೊತ್ತಾಯ್ತು. ಆದರೆ ಸ್ಟ್ರೆಂತ್ ಅನ್ನೋದು ಯಾವ್ಯಾವ ಥರ ತಿಳ್ಕೊಳ್ಬೋದು, ಏನೇನು ಇರುತ್ತೆ ಅಂತಲೇ ಗೊತ್ತಿಲ್ಲ ಅಂದರೆ ಇದ್ರೂ ವ್ಯಾಲ್ಯೂ ಮಾಡಲ್ಲ. ಇದರಿಂದ ಮನುಷ್ಯ ಕಷ್ಟಪಡ್ತಿದ್ದಾನೆ ವಿನಃ ಬೇರೆ ಯಾವ ಕಾರಣನೂ ಇಲ್ಲ. ಕೆಲವರೆಲ್ಲ ಸ್ಪಿರಿಚುಯಾಲಿಟಿಯಲ್ಲಿ ಹೇಳ್ತಾರೆ ನೀನು ಏನೇನೆಲ್ಲ ತಪ್ಪು ಮಾಡಿದೆ ಎಲ್ಲ ಭಗವಂತ ಲೆಕ್ಕ ಇಟ್ಕೊಂಡಿರ್ತಾನೆ ಅಂತ. 100% ಸುಳ್ಳು. ಯಾಕೆ ಅಂದರೆ ಎಲ್ಲ ಲೆಕ್ಕಾಚಾರ ನಾನೇ ಇಟ್ಕೊಂಡಿರ್ತೀನಿ. ಏನು ಪ್ಲಸ್ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅದು ಪ್ಲಸ್ಸು ಮೈನಸ್ ಅಂತ ಗೊತ್ತಿಲ್ಲ ಅಂದರೆ ನನ್ನ ಬ್ರೈನಿಗಂತೂ ಎಲ್ಲ ಗೊತ್ತಿರುತ್ತೆ. ಅದೇನು ಮಾಡುತ್ತೆ, ಅದೇ ಮೈನಸ್ನ ಮತ್ತೆ ಮಾಡ್ತಾರೆ ಮಾಡ್ಬಿಡುತ್ತೆ. ಅವಾಗ ಭಗವಂತ ನನಗೆ ಯಾವಾಗಲೂ ಪ್ರಾಬ್ಲಮ್ ಕೊಡ್ತಾನೇ ಇರ್ತಾನೆ ಅಂತ ಅಂದ್ಕೊಳ್ತಾರೆ. ಈ ಪ್ರೋಸೆಸ್ಸಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ನಾನು ಏನೇ ಗೊತ್ತಿದ್ದೋ ತಪ್ಪು ಗೊತ್ತಿಲ್ಲದೆ ಮಾಡ್ತಿರೋಂಥ ತಪ್ಪುಗಳ ಪರ್ಸೆಂಟೇಜ್ನ ತಿಳ್ಕೊಳ್ಬೇಕು. ನನಗೆ ಗೊತ್ತಿದ್ದು ಮಾಡೋ ತಪ್ಪು 1% ಮ್ಯಾಮ್, ಗೊತ್ತಿಲ್ಲದೆ ಮಾಡ್ತಿರೋದು 99% ತಪ್ಪು. ಆ 99% ತಪ್ಪು ಅಂತ ಹೆಂಗೆ ಹೇಳ್ತೀರಾ ಮುಳ್ಳಿ? ನಮ್ಮ ಹತ್ರ 99 ಪ್ಯಾರಾಮೀಟರ್ ಇದೆ ಅಲ್ವಾ ಮ್ಯಾಮ್. ಮೋನೋ ಪರ್ಫಾರ್ಮರ್ನ ನಾವು ಮಲ್ಟಿ ಟಾಸ್ಕರ್ ಆಗು ಅಂದರೆ ಅದು ತಪ್ಪು, ಮಲ್ಟಿ ಟಾಸ್ಕರ್ನ ಮೋನೋ ಪರ್ಫಾರ್ಮರ್ ಆಗು ಅಂದರೆ ಅದನ್ನು ತಪ್ಪು. ಹೈ ಗ್ರಾಸ್ಪಿಂಗ್ ಸ್ಪೀಡ್ ಇರೋರಿಗೆ ನಾವು ಮತ್ತೆ ರಿಪೀಟ್ ಮಾಡ್ತಿದ್ದೀವಿ ಅಂದರೆ ಅದು ತಪ್ಪು. ಅಡಿಕ್ವೇಟ್ ಗ್ರಾಸ್ಪಿಂಗ್ ಇರೋರಿಗೆ ನಾವು ಒಂದೇ ತಸಿ ಹೇಳಿ ಅರ್ಥ ಮಾಡ್ಕೊಂಬಿಡು ಅಂದರೆ ಅದೂ ತಪ್ಪು. ಆಡಿಟರಿ ಲರ್ನರ್ಸಿಗೆ ನೀನು ರೂಮ್ ಒಳಗಡೆ ಕೂತ್ಕೊಂಡು ಓದ್ಕೊ ಅಂದರೆ ಅದೂ ತಪ್ಪು. ವಿಜುವಲ್ ಲರ್ನರ್ಸಿಗೆ ನಾನು ಹೇಳಿದ್ದನ್ನೇ ಅರ್ಥ ಮಾಡ್ಕೊ ಅಂದರೆ ಅದೂ ತಪ್ಪು. ಕೈನೆಸ್ಟಿಕ್ ಲರ್ನರ್ಸಿಗೆ ನಿನ್ನ ಕಾಲು ಶೇಕ್ ಮಾಡಬೇಡ ಹಾಗೆ ಓದ್ಕೊ ಅಂದರೆ ಅದೂ ತಪ್ಪು. ಈ ಥರ ನಾನು ನಿಮಗೆ 8 ಪ್ಯಾರಾಮೀಟರ್ ಹೇಳ್ದೆ ಮ್ಯಾಮ್. ಇವಾಗ ಇದೇ ಥರ 99 ಪ್ಯಾರಾಮೀಟರ್ ಇದೆ. ಈ 99 ಪ್ಯಾರಾಮೀಟರ್ಸಲ್ಲಿ ನಿಮ್ದು ಯಾವ್ದ್ಯಾವ್ದಿದೆ ಹಂಗೆ ಇರಕ್ಕೆ ಬಿಟ್ಬಿಟ್ರೆ ಆಯಿತು, ನೀವು ಸ್ವರ್ಗದಲ್ಲಿದ್ದೀರಿ ಅಂತ. ಸೊ ನಮ್ಮ ಸ್ಟ್ರೆಂತ್ಸ್ ಅನ್ನ ನಮ್ಮ ಕೈಯಿಂದ ನಮ್ಮ ಬ್ರೈನ್ ಇಂದ ನಾವೇ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಸೂಪರ್ ಆಗಿರುತ್ತೆ ಅಂತ ಈ ಎಂಟೈರ್ ಕಮ್ಯುನಿಕೇಶನ್ ನ ಒಂದು ಕಾನ್ವರ್ಸೇಷನ್ ನ ಒಂದು ಮೋಟೋ ಹೇಳ್ಬೋದು ಮ್ಯಾಮ್. ಸೊ ಇದು ಎಲ್ಲರೂ ಗಮನ ಹರಿಸ್ಬೇಕಾಗಿರೋ ಒಂದು ವಿಷಯ. ಬಿಕಾಸ್ ನೀವು ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ತೀರಾ ಅಂತ ಅನ್ಕೊಳ್ಳಿ ಮ್ಯಾಮ್. ಯಾಕೆ ಕೆಲಸ ಮಾಡ್ತೀರಾ? ನಮ್ಮ ಲೈಫ್ ಲೀಡ್ ಮಾಡಕ್ಕೆ, ದುಡ್ಡು ಕಾಸಿಗಾಗ್ಲಿ ಅಥವಾ ನಮ್ಮ ಖುಷಿಗಾಗ್ಲಿ, ನಮ್ಮ ಕರಿಯರ್ ಗ್ರೋತ್ಗಾಗ್ಲಿ ಎಲ್ಲ ಅದಕ್ಕೂ. ಓಕೆ, ಅಲ್ಟಿಮೇಟ್ಲಿ ಖುಷಿಯಾಗಿರಕ್ಕೆ ಅಲ್ವಾ? ಹೌದು. ನಿಮಗೆ ಗ್ರೋತ್ ಸಿಕ್ಕರೂ ಖುಷಿ ಆಗುತ್ತೆ, ಹಣ ಸಿಕ್ಕರೂ ಖುಷಿ ಆಗುತ್ತೆ, ಮಕ್ಕಳು ಚೆನ್ನಾಗಿದ್ರು, ಹಸ್ಬೆಂಡ್ ಚೆನ್ನಾಗಿ ಮನ್ಸಿದ್ರು ಖುಷಿ ಆಗುತ್ತೆ. ನಮ್ಮ ಜೀವನದಲ್ಲಿ ಎಷ್ಟೋ ಜನ ಖುಷಿಯಾಗಿರ್ಬೇಕು ಅನ್ನೋದನ್ನ ಗೋಲ್ ಆಗಿ ಇಟ್ಕೊಂಡಿಲ್ಲ. ಖುಷಿಯಾಗಿರ್ಬೇಕು ಅನ್ನೋದನ್ನ ಯಾರು ಗೋಲ್ ಆಗಿ ಇಟ್ಕೊಳ್ತಾರೆ ಜೀವನದಲ್ಲಿ ಬರುವುದು ಎಲ್ಲವನ್ನೂ ಒಪ್ಪಿಕೊಂಡು ಬಿಡುತ್ತಾರೆ. ಅದಕ್ಕಾಯ್ತು ಇದಕ್ಕಾಯ್ತು ಅವರಿಂದ ಆಯ್ತು ನನ್ನಿಂದ ಆಯ್ತು ಈ ಥರ ಬ್ಲೇಮ್ಗಳನ್ನ ಹೇಳಲ್ಲ. ಸ್ಪಿರಿಚುಯಾಲಿಟಿಯಲ್ಲಿ ಒಂದು ಥಾಟ್ ಇದೆ ಮ್ಯಾಮ್, ಗುರುಗಳು ಹೇಳ್ತಿರ್ತಾರೆ ಎಲ್ಲವೂ ಅವನಿಂದನೇ ಅವನಿಗೋಸ್ಕರನೇ ಅವನೇ ಎಲ್ಲ ಮಾಡ್ತಾ ಇದ್ದಾನೆ ಅದನ್ನು ಯಾವಾಗ ಮನುಷ್ಯ ರಿಯಲೈಸ್ ಮಾಡ್ಕೊಂಡ್ಬಿಡ್ತಾನೆ ಅವ್ನು ಪೀಸ್ಫುಲ್ ಆಗಿರ್ತಾನೆ ಅಂತ. ಆದರೆ ಎಲ್ಲ ಮಾರಲ್ ಸ್ಟೋರೀಸಲ್ಲೂ ಎಲ್ಲ ಸ್ಪಿರಿಚುವಲ್ ಲೆಕ್ಚರಿಂಗ್ಸಲ್ಲೂ ನಾವು ಇದನ್ನು ಕೇಳಿದೀವಿ, ಆದರೆ ಅಪ್ಲೈ ಆಗಲ್ವಲ್ಲ ಮ್ಯಾಮ್. ಅಂದರೆ ಅಪ್ಲೈ ಮಾಡ್ಕೊಳಕ್ಕೆ ನಮ್ಮ ಮನಸ್ಸು ಒಪ್ತಾ ಇಲ್ಲ. ಅಂದರೆ ಬ್ರೈನ್ ಏನೇನಾದರೂ ನಂಬುತ್ತೆ ಅಂದರೆ ಅಲ್ಲಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಇರಬೇಕು. ಆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನ ನಾವು ಇಲ್ಲಿ ಪರ್ಸೆಂಟೇಜಲ್ಲಿ ನಂಬರಲ್ಲಿ ತೋರಿಸ್ಬಿಡ್ತೀವಿ. ಆವಾಗ ಕರೆಕ್ಟ್ ಮುಳ್ಳಿ ನಾನು ಚಿಕ್ಕ ವಯಸ್ಸಿಂದ ಹಿಂಗೆ ಇದ್ದೆ ಯಾರು ಹೇಳಿದ್ರು ಒಪ್ಕೊತಿರ್ಲಿಲ್ಲ. ಇವಾಗ ಗೊತ್ತಾಯ್ತಾ ನೀವೇನು ಅಂತ. ಅದಕ್ಕೆ ಯೂನಿಕ್ ಟ್ರೂತಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮ್ಯಾಮ್, ಯಾವೊಬ್ಬ ವ್ಯಕ್ತಿಗೂ ಕೂಡ ಬದಲಾಗ್ರಿ ಅಂತ ಹೇಳಲ್ಲ. ಯಾಕೆಂದ್ರೆ ಅವ್ನು ಕರೆಕ್ಟ್ ಆಗಿದ್ದಾನೆ. ಅವ್ನು ಕರೆಕ್ಟಾಗಿ ಇರೋದನ್ನ ನೀವು ಇರಕ್ಕೆ ಪ್ರಾರಂಭಿಸ್ಬೇಕು. ನೀವು ಹೆಂಗೆ ಡೇ 1 ಹುಟ್ಟಿದ್ರಿ ಹಂಗೆ ಇರಂಗೆ ಮಾಡೋದು ನಮ್ದು ವಿಷನ್, ನಮ್ದು ಗೋಲ್, ನಮ್ಮ ಪರ್ಪಸ್. ಅಂದರೆ ಏನೆಲ್ಲ ಅನ್ಹೆಲ್ದಿ ಥಿಂಗ್ಸ್ ನಿಮ್ಮ ಲೈಫಲ್ಲಿ ಅಕ್ಯುಮುಲೇಟ್ ಮಾಡ್ಕೊಂಡು ಬಂದರೆ ಅದನ್ನೆಲ್ಲ ರಿಲೀಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ. ಬೈ
ರಿವೀಲಿಂಗ್ ಯುವರ್ ಯೂನೀಕ್ ನೇಚರ್ಸ್ ವಿಚ್ ಸಂಬಡಿ ವುಡ್ ನಾಟ್ ಬಿ ಹ್ಯಾವಿಂಗ್ ಇಟ್. ಗೊತ್ತಾಯ್ತು. ಯಾವುದೇ ಒಬ್ಬ ವ್ಯಕ್ತಿಗೆ ನೀವು ಬದಲಾಗ್ರಿ ಅಂದರೆ ಇಷ್ಟ ಆಗಲ್ಲ. ಹೌದು. ಯಾಕೆ ಅಂದರೆ ಇಂಟರ್ನಲ್ಲಿ ಆತ್ಮ ಇದೆ, ಅದು ಪ್ಯೂರಿಫೈ ಆಗಿದೆ ಆಲ್ರೆಡಿ. ಹ್ಮ್. ಆ ಪ್ಯೂರ್ ಆಗಿರೋದನ್ನು ಆಗಿರೋದು ಕೃಷ್ಣ ಹೇಳಲ್ವಾ ಮ್ಯಾಮ್, ಕಾನ್ಷಿಯಸ್ ಆಗಿರಿ ಅಂತ. ಕಾನ್ಷಿಯಸ್ನೆಸ್ ಈಸ್ ಎವ್ರಿಥಿಂಗ್ ಅಂತ ಹೇಳಿರ್ಬೇಕಾದ್ರೆ, ಪ್ರಜ್ಞಾವಂತಿಕೆನೇ ಎಲ್ಲ ಅಂತ ಹೇಳಿರ್ಬೇಕಾದ್ರೆ, ಹೌದು. ಏನೇನೋ ಇಲ್ದಿರೋದೆಲ್ಲ ಇದೆ ಅಂತ ಅನ್ಕೊಂಡು ಭ್ರಮೆಲಿದ್ದೀನಿ. ಈ ಭ್ರಮೆಯಿಂದ ಹೊರಗಡೆ ಬರೋ ತನಕ ಮೋಕ್ಷ ಮುಕ್ತಿ ಸಿಗಲ್ಲ. ನನ್ನ ಹತ್ರ ಯಾವ ನೆಗೆಟಿವ್ ಟ್ರೇಡ್ಸು ಇಲ್ಲ. ಹ್ಮ್. ನಾನು ಒಳ್ಳೆಯವನೇ. ನನ್ನ ನೇಚರ್ ಎದುರುಗಡೆ ಇರೋ ವ್ಯಕ್ತಿಗಳಿಗೆ ಅರ್ಥ ಆಗದಿಲ್ದಿರೋ ಕಾರಣಕ್ಕೋಸ್ಕರ ನನ್ನನ್ನು ಅವ್ರು ರಾಂಗ್ ಅಂತ ಹೇಳಿದ್ರು ಅಂತ ರಿಯಲೈಸ್ ಮಾಡಿಕೊಂಡು, ನನ್ನನ್ನು ಯಾರೂ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಆದರೆ ಯೂನಿಕ್ ಟ್ರೂತಿಗೆ ಬಂದರೆ ನಾನು ಅರ್ಥ ಮಾಡ್ಕೊಳ್ಬೋದು, ಇನ್ನೊಬ್ರು ಅರ್ಥ ಮಾಡ್ಕೊಳ್ಬೋದು ಅಂತ ನಮಗೆ ಕ್ಲಾರಿಟಿ ಸಿಕ್ಬಿಟ್ರೆ ಲೈಫಲ್ಲಿ ಎಲ್ಲದೂ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸರ್, ಯುನಿಕ್ ಟ್ರೂತ್ ಅಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಮ್ಮ ವ್ಯೂವರ್ಸ್ ಏನ್ ಮಾಡಬೇಕು? ಎಸ್ ಮ್ಯಾಮ್, ಇದ್ರ ಜೊತೆಗೆ ನಾನು ಒಂದು ಥಾಟ್ ಹೇಳಬೇಕಾಗಿದೆ ಮ್ಯಾಮ್. Definitely. ಇವಾಗ ನಾನು 13 ವರ್ಷದಲ್ಲಿ ಒಂದು 7,300ಕ್ಕೂ ಹೆಚ್ಚು ಜನಗಳ ಜೊತೆ ಕೆಲಸ ಮಾಡಿದ್ದೀನಿ. ಎಲ್ಲ ಪ್ರಾಬ್ಲಮ್ಸ್, ಮೆಂಟಲ್, ಎಮೋಷ್ನಲ್, ಫಿಸಿಕಲ್ ಪ್ರಾಬ್ಲಮ್ಸನ್ನು ನಾನು ಹೇಳಿದ್ದೀನಿ. ಅದೊಂದು ತುಂಬ ಬಿಗ್ಗರ್ ಸಬ್ಜೆಕ್ಟ್, ಅದು ನಾನು ತಗೊಳಲ್ಲ. ಮೆಂಟಲ್, ಎಮೋಷ್ನಲ್ ಚಾಲೆಂಜಸ್ ಏನೇ ಇರಲಿ ಮ್ಯಾಮ್, 1 ವರ್ಷದ ಮಗುವಿಂದ ಎಷ್ಟೇ ವಯಸ್ಸುವರೆಗೂ ನಾನು ರಿಸಲ್ಟ್ಸ್ನ ಗ್ಯಾರಂಟಿ ಮಾಡಿಕೊಡ್ತೀನಿ. ನೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ. ಅವ್ರಿಗೆ ನಾವು ಒಂದು ಸತಿ ಸರ್ವಿಸ್ ಮಾಡಿ 1 hour 1.5 hour ಸರ್ವಿಸ್ ಮಾಡಿ ಅವ್ರ ಯುನೀಕ್ ನೇಚರ್ಸ್ ಎಲ್ಲದನ್ನು ಹೇಳಿ, ಅವ್ರು ಇರುವಂಥ ಕನ್ಫ್ಯೂಷನ್ಸ್, ಡ್ಯೂಯಲ್ ಥಾಟ್ಸ್ ಎಲ್ಲ ನಾವು ರಿಮೂವ್ ಮಾಡಿಸಿ ಕಂಪ್ಲೀಟ್ ಕ್ಲಾರಿಟಿ ಕೊಟ್ಟು ಎವ್ರಿ ಥರ್ಸ್ಡೇ ಆನ್ಲೈನಲ್ಲಿ ಸೆಷನ್ಸ್ ಮಾಡ್ತಾ ಹೋಗ್ತೀವಿ ಮ್ಯಾಮ್. ಅಂದರೆ ಈ ಸಬ್ಜೆಕ್ಟನ್ನು ಇನ್ನೂ ಡೆಪ್ತ್ ಆಗಿ ಹೇಳ್ತಾ ಓದಂಗೆ ಏನಾಗುತ್ತೆ, ಅವ್ರದ್ದು ಏನೇನೋ ಅನ್ಹೆಲ್ದಿ ಥಾಟ್ಸ್ಗಳೆಲ್ಲ ರಿಮೂವ್ ಆಗಿಬಿಟ್ಟು ಸಖತ್ ಪ್ಯೂರಿಫೈ ಆಗಿಬಿಡ್ತಾರೆ. ಜೊತೆಗೆ ಈ ಸಬ್ಜೆಕ್ಟನ್ನ ನಾನು ಬೇರೆಯವರಿಗೆ ಟೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆನ್ಲೈನ್ ಸೆಷನ್ಸ್ಗಳನ್ನ ಮಾಡಿಕೊಡ್ತೀವಿ. ಅದು ವೆಬಿನಾರ್ಸ್ಗಳನ್ನು ನಾನು ಕಂಡಕ್ಟ್ ಮಾಡ್ತೀನಿ ಆಲ್ರೆಡಿ. ಯಾರಿಗೆಲ್ಲ ಈ ಸೈನ್ಸ್ ಬಗ್ಗೆ ತುಂಬ ಆಳವಾಗಿ ಕಲ್ತ್ಕೊಂಡು ತನ್ನ ಲೈಫಿಗೂ ವ್ಯಾಲ್ಯೂಡೇಷನ್ ಮಾಡ್ಕೊಳ್ಬೇಕು, ಏನೆಲ್ಲ ಕಷ್ಟಪಟ್ಟಿದ್ದೀನಿ, ಎಲ್ಲ ಕಡೆ ಹೋಗಿದ್ದೀನಿ, ನನಗೂ ವರ್ಕ್ ಆಗಿಲ್ಲ, ನನ್ನ ಮಕ್ಕಳಿಗೂ ವರ್ಕ್ ಆಗಿಲ್ಲ, ಫ್ಯಾಮಿಲಿ ಚೆನ್ನಾಗಿಲ್ಲ ಅಂತ ಯಾರೆಲ್ಲ ಅಂದ್ಕೊಂಡು ಇವತ್ತು ಕಷ್ಟಪಡ್ತಿದ್ದಾರೆ, ಅಂಥವ್ರು ಬಂದ್ರೂ ಐ ವಿಲ್ ಗಿವ್ ಅ ಸೊಲ್ಯೂಷನ್ಸ್ ಫಾರ್ ದೆಮ್. ನಾಟ್ ಓನ್ಲಿ ಸೊಲ್ಯೂಷನ್ಸ್, ಐ ವಿಲ್ ಶೋ ದೆಮ್ ಆ್ಯಸ್ ಅ ರಿಸಲ್ಟ್ಸ್. ಆ ಒಂದು ಗ್ಯಾರಂಟಿ ನಾನು ಕೊಡ್ತೀನಿ. ಇದು ನಮ್ಗೆ ಗೊತ್ತಿರೋಂಥ ನಾಲೆಡ್ಜ್, ಅವೇರ್ನೆಸ್ ಏನಿದೆ ಎಲ್ರಿಗೂ ಸ್ಪ್ರೆಡ್ ಆಗಬೇಕಪ್ಪ ಅಂದರೆ ತುಂಬ ಜನ ಕಲಿಬೇಕು. ಹೌದು. ಅದನ್ನು ಕಲಿಸ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಆಲ್ರೆಡಿ ತುಂಬ ಜನ ಅದನ್ನು ಕಲಿತಿದ್ದಾರೆ. ಅವ್ರ ಲೈಫ್, ಪರ್ಸ್ನಲ್ ಲೈಫ್, ಫ್ಯಾಮಿಲಿ ಲೈಫ್, ಸೋಷಿಯಲ್ ಲೈಫ್, ಪ್ರೊಫೆಷನಲ್ ಲೈಫ್, ಸ್ಪಿರಿಚುವಲ್ ಲೈಫ್ ಎಲ್ಲ ತುಂಬ ಚೆನ್ನಾಗಾಗಿದೆ. ಅದರದ್ದೆಲ್ಲ ಟೆಸ್ಟಿಮೋನಿಯಲ್ಸ್ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಗೂಗಲಲ್ಲಾದರೂ ಸಿಗುತ್ತೆ. ಸೊ ಯಾರಿಗೆಲ್ಲ ಇದನ್ನು ಕಲಿತು ಇನ್ನು ಏನೇನೆಲ್ಲ ಪ್ರಾಬ್ಲಮ್ಸಲ್ಲಿದ್ದಾರೆ ಜನಗಳು, ಅವ್ರಿಗೆ ಅದನ್ನು ಸರಿ ಮಾಡ್ಕೊಳ್ಬೇಕು ಅಂತ ಒಂದು ಡೀಪ್ ಡಿಸೈರ್ ಇರುತ್ತೆ. ಜನಗಳಿಗೆ ವ್ಯಾಲ್ಯೂಡೇಷನ್ ಮಾಡಬೇಕು, ಜನ ಖುಷಿಯಾಗಿರಬೇಕು, ನನ್ನ ಹೆಸರನ್ನ ಜನ ಯಾವಾಗಲೂ ನೆನ್ಪಿಟ್ಕೊಳ್ಬೇಕು ಅಂತ ಕೆಲವೊಬ್ಬರಿಗೆ ಆಸೆ ಇರುತ್ತೆ. ಸೊ ಅವ್ರುಗಳು ಈ ಸಬ್ಜೆಕ್ಟನ್ನು ಕಲಿಬೋದು ಮ್ಯಾಮ್. ವೆರಿ ನೈಸ್. ಯಾರಿಗೆಲ್ಲ ನಮ್ಮ ಸರ್ವಿಸ್ ಬೇಕು, ನಿಮ್ಮ ಇದರಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ ಸ್ಕ್ರೀನ್ ಮೇಲೆ. ಅವ್ರು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡಿಕೊಂಡು, ಅಲ್ಲಿ 3 ಲೆವೆಲ್ಸ್ ಆಫ್ ಕೌನ್ಸಿಲರ್ಸ್ ಇರ್ತಾರೆ ನನ್ನ ಜೊತೆಗೆ. ಸೊ 3,000 ರುಪೀಸಿಂದ ನಂದು ಸರ್ವಿಸ್ ಸ್ಟಾರ್ಟ್ ಆಗುತ್ತೆ ಮ್ಯಾಮ್. ಸ್ಟೂಡೆಂಟ್ಸಿಗೆ ಬೇರೆ ಥರ ಸರ್ವಿಸ್ ಇರುತ್ತೆ, ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇದ್ದರೆ ಬೇರೆ ಥರ ಸರ್ವಿಸ್ ಇರುತ್ತೆ, ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಇದ್ರೇ ಬೇರೆ ಥರ ಸರ್ವಿಸ್ ಇರುತ್ತೆ, ಮತ್ತು ಕೆರಿಯರ್, ಪ್ರೊಫೆಷನಲ್ ಲೈಫ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಂದ್ರೆ ಅವ್ರಿಗೇ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಇರುತ್ತೆ. 4 ಪ್ರೋಗ್ರಾಮ್ಸನ್ನು ತೊಗೊಳ್ಬೋದು ಅಥವಾ ಒಂದೊಂದನ್ನು ತೊಗೊಳ್ಬೋದು. ದಟ್ ಈಸ್ ಅಗೇನ್ ಅವ್ರ ನೀಡ್ ಪ್ರಕಾರ ನಾವು ವರ್ಕ್ ಮಾಡಬೇಕಾಗಿರುತ್ತೆ. ಸೊ ದಟ್ ರಿಸಲ್ಟ್ಸ್ ಕ್ಯಾನ್ ಈಲ್ಡ್ ಸೋ ಫಾಸ್ಟರ್ ಅಂತ. ಎಲ್ಲರೂ ಯೂನಿಟನ್ನ ಟ್ರಸ್ಟ್ ಮಾಡ್ಬೋದು. 1000 ಜನ ನಮ್ಮನ್ನು ಟ್ರಸ್ಟ್ ಮಾಡಿದ್ದಾರೆ. ಕಣ್ಣಿಗೆ ಕಂಡಿದ್ದು ಕಿವಿ ಕೇಳಿದ್ದನ್ನೇ ನಂಬೋದೇ ಈ ಜಗತ್ತಾಗಿರ್ಬೇಕಾದ್ರೆ, ಕಣ್ಣಿಗೆ ಕಂಡಿದ್ದು ಕಿವಿಗೆ ಕೇಳಿದ್ದು ವಾಸ್ತವಿಕತೆ ಅಷ್ಟೇ. ಐ ಕ್ಯಾನ್ ಸೇ ರಿಯಾಲಿಟಿ. ಕಣ್ಣಿಗೆ ಕಾಣಿಸ್ದೇ ಇರೋದು, ಕಿವಿ ಕೇಳಿಸ್ದಿರೋದ್ರಲ್ಲಿ ಸತ್ಯ ತುಂಬ ಅಡಗಿದೆ. ಸೊ ಆ ಥರ ಸತ್ಯಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಏನಿದೆ, ಮಗುವಿನಲ್ಲಿದೆ ಅಂತ ಹೇಳ್ಕೊಡ್ತೀವಿ. ಅದ್ರ ಪ್ರಕಾರ ಅವ್ರ ಲೈಫ್ನ ಅವರು ಕ್ರಿಯೇಟ್ ಮಾಡ್ಕೊಳ್ಬೋದು ಅಂತ ನಾನು ನಿಮ್ಮ ಪ್ಲ್ಯಾಟ್ಫಾರ್ಮ್ ಮೂಲಕ ಎಲ್ರಿಗೂ ಸಜೆಸ್ಟ್ ಮಾಡ್ತಿದ್ದೀನಿ, ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಒನ್ಸ್ ದೇ ಕ್ಯಾನ್ ವಿಸಿಟ್ ಯೂನಿಕ್ ಟ್ರೂತ್. ಸೂಪರ್ ಸರ್. ಅಂದರೆ ನಮ್ಮ ಬೆರಳಿಂದ ನಮ್ಗೆ ಇಷ್ಟೆಲ್ಲ ನಮ್ಮ ಲೈಫಲ್ಲಿ ಸಾಧ್ಯತೆಗಳಿದೆ ಅಂತ ನಾವು ಯಾರು ಖಂಡಿತ ಊಹೆ ಕೂಡ ಮಾಡ್ಕೊಂಡಿರಲ್ಲ. ಸೊ ಇಷ್ಟು ಸಮಯ ಕೊಟ್ಟು ಇಷ್ಟೆಲ್ಲ ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಫಾರ್ ದಿಸ್ ಲವ್ಲಿ ಆಪರ್ಚುನಿಟಿ. ನಮ್ಮ ಪುಟಾಣಿ ಬೆರಳಿನ ದೊಡ್ಡ ದೊಡ್ಡ ವಿಚಾರಗಳನ್ನ ಇವತ್ತಿನ ಎಪಿಸೋಡಲ್ಲಿ ನಾವು ತಿಳ್ಕೊಂಡ್ವಿ. ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಯಾರ ಸಂದರ್ಶನವನ್ನ ನಾನು ಮಾಡಬೇಕು, ಯಾವ ವಿಚಾರಗಳ ಬಗ್ಗೆ ನಾವು ಮಾತಾಡಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.